गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ओम ನಮ್ಮ ಸನಾತನ ಧರ್ಮದಲ್ಲಿ ಮೂಲಭೂತವಾದಂಥ ಗ್ರಂಥ ವೇದ. ವೇದ ಅನ್ನೋದು 4 ರೀತಿ, 4 ಬಗೆ: ಋಗ್, ಯಜುಸ್, ಸಾಮ ಹಾಗೂ ಅಥರ್ವಣ ವೇದ. ಕೆಲವರು 3 ಅಂತಾರೆ, ಕೆಲವರು 4 ಅಂತಾರೆ. ಯಾಕೆ 3? ಯೂಶಲಿ ಪಾಠವನ್ನು ಮಾಡಬೇಕಂದ್ರೆ ಅಲ್ಲೆಲ್ಲ 3 ವೇದ ಇರೋದು, ಅಥರ್ವಣ ವೇದ ಲೆಕ್ಕಕ್ಕಿಲ್ಲ ಅಂತ ಕೆಲವರು ಹೇಳೋದು. ಯಾಗದ ಅಂಶ ಕಮ್ಮಿ ಇರೋದು ಅಥರ್ವಣ ವೇದದಲ್ಲಿ, ಅದಕ್ಕೆ ಅದನ್ನು ಸೇರಿಸ್ಕೊಳ್ಳೋದಿಲ್ಲ. ಋಗ್ಯಜ ಸಾಮದಲ್ಲಿ ಯಾಗದ ಮಂತ್ರಗಳು ಜಾಸ್ತಿ ಇದೆ, ಅದಕ್ಕೆ ಅದನ್ನು ಸೇರಿಸ್ಕೊಳ್ತೀವಿ. ಸೊ ಮೂಲಭೂತವಾದಂಥ ಗ್ರಂಥ ಇದು. ಭಗವದ್ಗೀತೆ ಇನ್ನೊಂದು ಗ್ರಂಥ, ಪುರಾಣಗಳು ಮತ್ತೊಂದು, ಹಲವಾರು ಗ್ರಂಥಗಳಿದೆ. ಅದರ ಎಲ್ಲವೂ ಬೇಸ್ ಆಗಿರೋದಲ್ಲಿ ವೇದದಲ್ಲಿ. ಇತಿಹಾಸಗಳು ರಾಮಾಯಣ ಮಹಾಭಾರತ. ಸೊ ಪುರಾಣಗಳು ಕೊಟ್ಟಿರುವಂಥದ್ದು ಯಾರು? ವೇದವ್ಯಾಸರು. ವೇದವ್ಯಾಸ ಗೇವ್ ಮಹಾಭಾರತ. ವೇದವ್ಯಾಸ ಹ್ಯಾಡ್ ಎ ರೋಲ್ ಇನ್ ರಾಮಾಯಣ. ವೇದವ್ಯಾಸ ಹ್ಯಾಸ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಫಾರ್ 18 ಪುರಾಣಸ್. 18 ಮಹಾಪುರಾಣಗಳು, 18 ಉಪಪುರಾಣಗಳು. ಆ ಉಪಪುರಾಣದಲ್ಲಿ ಒಂದಾದಂತಹ, ಮಹಾಪುರಾಣದಲ್ಲಿ ಒಂದಾದಂತಹ ಬ್ರಹ್ಮಾಂಡ ಪುರಾಣ. ಆ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಸೆಕ್ಷನ್ ಅಧ್ಯಾತ್ಮ ರಾಮಾಯಣ. 4200 ಚಿಲ್ಲರೆ ಶ್ಲೋಕಗಳಿದೆ ಅಧ್ಯಾತ್ಮ ರಾಮಾಯಣದಲ್ಲಿ. ಅದರಲ್ಲಿ ಒಂದು ಭಾಗ ನಾವು ತಗೊಂಡಿರುವಂತಹ ರಾಮಗೀತ. ಮೂಲ ಗ್ರಂಥ ವೇದ. ವೇದ 4 ರೀತಿ ಅಂತ ಹೇಳಿದೆ. ಒಂದೊಂದು ವೇದದಲ್ಲಿಯೂ 4 ಸೆಕ್ಷನ್ಸ್ ಇರುತ್ತೆ. ಸಂಹಿತಾ ಭಾಗ, ಬ್ರಾಹ್ಮಣ ಭಾಗ, ಆರಣ್ಯಕ ಹಾಗೂ ಉಪನಿಷತ್ಸ್. ಈ ರಾಮಗೀತ ಡೀಲ್ ಮಾಡ್ತಿರೋದು ಯಾವ ಸಬ್ಜೆಕ್ಟ್ ಅಂದರೆ ಉಪನಿಷತ್, ವೇದಾಂತವನ್ನು ಡೀಲ್ ಮಾಡ್ತಿದೆ. ಹಲವಾರು ಗೀತೆಗಳು ನಮ್ಮಲ್ಲಿದೆ. ಇಲ್ಲಿ ಗೀತ ಅಂದರೆ ಹಾಡು ಅಂತಲ್ಲ. 7 ದಿವಸ ನಾ ಹಾಡ ಹೇಳೋಕ್ಕಾಗಲ್ಲ, ಹೇಳಿದ್ರೆ ನೀವು ಕೇಳೋದು ಇಲ್ಲ, ನಾಳಿಂದ ಬರೋದು ಇಲ್ಲ. ಸೊ ಇಲ್ಲಿ ಗೀತ ಅಂದರೆ ಉಪದೇಶ, ದ ಟೀಚಿಂಗ್ಸ್ ಆಫ್ ಭಗವಾನ್ ಲಾರ್ಡ್ ರಾಮ. ಹೇಗೆ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡಿದ್ನೋ ಹಾಗೆ ಲಕ್ಷ್ಮಣನಿಗೆ ರಾಮ ಉಪದೇಶ ಮಾಡ್ತಿದ್ದಾನೆ. ಇದು ಬಿಟ್ಟು ಭಾಗವತದಲ್ಲಿ ಹಲವಾರು ಗೀತೆಗಳು ಬರುತ್ತೆ. ಏಕಾದಶ ಸ್ಕಂದದಲ್ಲಿ ನಾವು ದಶಮ ಸ್ಕಂದಕ್ಕೆ ನಿಲ್ಲಿಸ್ಕೊಂಡ್ಬಿಡ್ತೀವಿ ಭಾಗವತ. ಯಾಕಂದರೆ ಕೃಷ್ಣ ಬೆಣ್ಣೆ ತಿನ್ನೋದ್ರಲ್ಲೇ ನಮಗೆ ಸಾಕಾಗಿದೆ. ಕೃಷ್ಣನ ಉಪದೇಶ ನಮಗೆ ಬೇಕಾಗಿಲ್ಲ. ಇಲ್ಲಿ ಇದರಲ್ಲಿ ಭಾಗವತದಲ್ಲಿ 5 ಗೀತೆಗಳು ಬರುತ್ತೆ ಭಾಗವತದಲ್ಲಿ. ಅವಧೂತ ಗೀತ ಬರುತ್ತೆ, ಹಂಸ ಗೀತ ಬರುತ್ತೆ, ಇಳಾ ಗೀತ ಬರುತ್ತೆ, ನವಯೋಗಿ ಸಂವಾದ ಅಂತ ಜಯಂತಯ್ಯ ಗೀತ ಅಂತ ಒಂದಿದೆ. ಹಲವಾರು ಗೀತೆಗಳು. ಇದು ರಾಮಗೀತ. ಗೀತಾ ಇಸ್ ಈಕ್ವಲ್ ಟು ಟೀಚಿಂಗ್. ವೇದದ ಸಂಹಿತ ಭಾಗ ದೇವತೆಯ ಸ್ತುತಿ ಪ್ರಧಾನ. ಒಂದು ದೇವತೆಯನ್ನು ಸ್ತುತಿ ಮಾಡೋದು. ಆಗಿನ ಕಾಲದ ದೇವತೆಗಳು ಅಂದರೆ ಇಂದ್ರಾದಿ ದೇವತೆಗಳು. ಆ ಮಂತ್ರವನ್ನೇ ಯಾಗ ರೂಪದಲ್ಲಿ ಮಾಡಿದಾಗ ಅದಕ್ಕೆ ಬ್ರಾಹ್ಮಣ ಭಾಗ ಅಂತ ಕರೀತಾರೆ. ಆ ಮಂತ್ರವನ್ನೇ ಉಪಾಸನಾ ರೀತಿಯಲ್ಲಿ ಧ್ಯಾನವನ್ನು ಮಾಡಿದಾಗ ಅದಕ್ಕೆ ಏನಂತ ಕರೀತಾರೆ? ಸಂಹಿತಾ ಬ್ರಾಹ್ಮಣ ಆರಣ್ಯಕ ಅಂತ ಕರೀತಾರೆ. ಅದೇ ಮಂತ್ರವನ್ನು, ಅದೇ ಮಂತ್ರ ಅಲ್ಲ, ಇನ್ನೊಂದು ಪೋರ್ಷನ್ ಇಲ್ಲಿ ತಾತ್ವಿಕ ಚಿಂತನೆ ಬರುತ್ತಲ್ವ, ಅದನ್ನು ಉಪನಿಷತ್ಸ್ ಅಂತ ಕರೀತಾರೆ. ಉಪನಿಷತ್ಗೆ ಇನ್ನೊಂದು ಹೆಸರು ವೇದಾಂತ. ಅಂದರೆ ಜೀವಾತ್ಮ ಪರಮಾತ್ಮರ ಐಕ್ಯ ಚಿಂತನೆ ಮಾಡುವಂತಹ ಗ್ರಂಥಕ್ಕೆ ವೇದಾಂತ ಅಂತ ಹೆಸರು, ಇಲ್ಲ ಉಪನಿಷತ್ಸ್ ಅಂತ ಹೆಸರು, ಇಲ್ಲ ಫಿಲಸಾಫಿಕಲ್ ಪೋರ್ಷನ್ಸ್ ಅಂತ ಹೆಸರು. ಸಾಧಾರಣವಾಗಿ ನಾವು ವಾಲ್ಮೀಕಿ ರಾಮಾಯಣವನ್ನು ಅಧ್ಯಯನ ಮಾಡಿರ್ತೀವಿ. ಕೆಲವರು ಮಾಡಿರ್ತೀರಿ, ಕೆಲವರು ಕೇಳಿಸ್ಕೊಂಡಿರ್ತೀರಿ, ಕೆಲವು ಎರಡೂ ಮಾಡಿರಲ್ಲ ಅಲ್ವಾ. ಇದು ರಾಮನ್ನ
ನಿಜವಾದ ರೂಪ ಏನು ಅಂತ ತೋರಿಸುತ್ತೆ ಈ ರಾಮಗೀತ. ಭಗವದ್ಗೀತೆಯಲ್ಲಿ ಏನಾಗಿದೆ, ಕೃಷ್ಣ ತುಂಬ ಮಿಸ್ಚೀವಸ್, ಅವನು ಚೆನ್ನಾಗಿ ಆಟಾಡ್ತಾನೆ, ಎಲ್ಲಿ ಹೇಗೆ ಮಾತಾಡಬೇಕು ಅಂತ ಕೃಷ್ಣನಿಗೆ ಗೊತ್ತಿದೆ. ಹಿ ಈಸ್ ಅ ವೆರಿ ಟ್ಯಾಕ್ಟ್ಫುಲ್ ಪರ್ಸನ್. ಅದೇ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಅವನ ಉಪದೇಶವೂ ಇದೆ ಅಲ್ವಾ. ಫಿಲಾಸಾಫಿಕಲ್ ಪೋರ್ಷನ್ಸು ಮಹಾಭಾರತದಲ್ಲೇ ಬರುತ್ತೆ, ಭಗವದ್ಗೀತೆಯಲ್ಲೂ ಇದೆ. ಆದರೆ ರಾಮ ಯಾರಿಗೂ ಉಪದೇಶ ಮಾಡ್ದ, ವೇದಾಂತ ಏನಾರು ಉಪದೇಶ ಮಾಡಿದ್ನ, ಫಿಲಾಸಾಫಿಕಲ್ ಪೋರ್ಷನ್ಸ್ ಇದೆಯಾ ಅಂತ ಡೌಟ್ ಬರುತ್ತೆ ನಮಗೆ. ರಾಮೋ ವಿಗ್ರಹವಾನ್ ಧರ್ಮ ಹೇಳಿ ಆಯಿತು. ರಾಮನ ಧರ್ಮಶ್ರದ್ಧೆ, ಧರ್ಮ ಪರಿಪಾಲನೆ ಸರಿ, ಅದನ್ನು ನಮಗೆ ಆದರ್ಶ. ಆದರೆ ರಾಮನ ತಾತ್ವಿಕ ಚಿಂತನೆ ಎಲ್ಲಿ ಹೇಳಿದೆ? ಅಧ್ಯಾತ್ಮ ರಾಮಾಯಣದ ಈ ರಾಮಗೀತೆಯಲ್ಲಿ ರಾಮನ ತಾತ್ವಿಕ ಚಿಂತನೆ, ಹೇಗೆ ಜೀವನವನ್ನು ನಡೆಸಬೇಕು, ಕೃಷ್ಣ ಹೇಗೆ ಭಗವದ್ಗೀತೆಯಲ್ಲಿ ಯಾವ ಮಾತನ್ನು ಹೇಳಿದಾನೋ ಅದೇ ರಾಮ ಲಕ್ಷ್ಮಣನ ಹೇಳ್ತಾನೆ. ಇಲ್ಲಾಂದರೆ ರಾಮಂದು ಇನ್ನೊಂದು ಪೋರ್ಷನ್ ನಮಗೆ ಗೊತ್ತಾಗೋದೇ ಇಲ್ಲ. ಹೌದು, ಧರ್ಮ ಮುಖ್ಯ, ಧರ್ಮ ಬೇಡ ಅಂತಲ್ಲ. ಧರ್ಮ ಆದಮೇಲೆ ಏನು? ಧರ್ಮಾತೀತನಾಗಬೇಕಲ್ವ. ಧರ್ಮ ಆಚರಣೆ ಮಾಡಬೇಕು. ಅಧರ್ಮದಿಂದ ಧರ್ಮ ಆಚರಣೆ, ಧರ್ಮ ಆಚರಣೆಯಿಂದ ಧರ್ಮಾತೀತನಾಗಿ ಮೋಕ್ಷವನ್ನು ನಾವು ಗಳಿಸ್ಬೇಕು. ಮನುಷ್ಯನ ಜನ್ಮ ಉದ್ದೇಶ ಏನು? ಬಂದ್ವಿ ಹೋದ್ವಾ ಅಂತಿರ್ಬೇಕಾ? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಕಂಪ್ಲೀಟ್ ವರ್ಕ್ಸಲ್ಲಿ, ಇಟ್ ಈಸ್ ನಾಟ್ ಬ್ಯಾಡ್ ಟು ಬಿ ಬಾರ್ನ್ ಆಸ್ ಎ ಕ್ರಿಶ್ಚಿಯನ್, ಬಟ್ ಇಟ್ ಈಸ್ ವರ್ಸ್ ಟು ಡೈ ಆಸ್ ಎ ಕ್ರಿಶ್ಚಿಯನ್ ಅಂತ. ಅದರ ಅರ್ಥ ಏನು? ಕ್ರಿಶ್ಚಿಯನ್ ಅಂತ ಒಂದು ಉಪಲಕ್ಷಣ. ಬಂದ್ವಿ ಅಂದರೆ ಪ್ರಾಣಿ ಥರ ಬಂದು ಹಾಗೆ ಹೋಗ್ಬಿಡಬಾರ್ದು. ಏನಾದ್ರು ಒಂದು ಉದ್ದೇಶ ಇರಬೇಕಲ್ಲ ಮನುಷ್ಯನಿಗೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ನಾವು ಮೋಕ್ಷದ ಕಡೆಗೆ ಮನಸ್ಸೇ ನಮಗೆ ಬರಲ್ಲ, ಧರ್ಮದ ಕಡೆಯೂ ಬರಲ್ಲ, ಅದು ಬೇರೆ ವಿಚಾರ ಅಲ್ವಾ. ಧರ್ಮದ ಕಡೆಯೂ ಬರಲ್ಲ. ಅರ್ಥಕಾಮದಲ್ಲಿ ಮನಸ್ಸು ಬರುತ್ತೆ ನಮಗೆ. ಅದು ಅರ್ಥಕಾಮವು ಧರ್ಮ ರೀತಿಯಾಗಿರಲ್ಲ, ಅದು ಅರ್ಥಕಾಮ ರೀತಿಯಲ್ಲಿಯೇ ಇರುತ್ತೆ. ಅರ್ಥ ಆಗ್ತಿದೆಯಾ ಹೇಳೋದು? ಅರ್ಥಕಾಮ, ದ ಸೆನ್ಸ್ ಪ್ಲೆಷರ್ಸ್ ವಿಲ್ ನಾಟ್ ಬಿ ಇನ್ ಲೈನ್ ವಿತ್ ಧರ್ಮ. ಎಷ್ಟು ನಾನು ಇಂದ್ರಿಯ ಸುಖವನ್ನು ಅನುಭವಿಸಬೇಕು, ಆಯಿತಾ, ಎಷ್ಟು ಅರ್ಥವನ್ನು ಸಂಪಾದನೆ ಮಾಡಬೇಕು. ಅರ್ಥ ಅಂದರೆ ಮನಿ. ಯೂಶಲಿ ಅದೆಲ್ಲ ಅಧರ್ಮ ರೀತಿಯಾಗೇ ಹೋಗ್ತಿರುತ್ತೆ. ಇನ್ನೊಬ್ಬರನ್ನ ಹಾಳು ಮಾಡ್ತಾ, ನಮ್ಮ ಇಂದ್ರಿಯಗಳನ್ನು ಹಾಳು ಮಾಡ್ಕೊಳ್ತಾ ನಮ್ಮ ಅರ್ಥಕಾಮವನ್ನು ಸಂಪಾದನೆ ಮಾಡ್ಕೊಳ್ತಿರ್ತೀವಿ. ಇದಾದ ಮೇಲೆ ಧರ್ಮ ಬರಬೇಕು. ಯೂಶಲಿ ನಮ್ಮಲ್ಲಿ ಏನು ಹಾಕಿದ್ದಾರೆ ಸಾಧಾರಣವಾಗಿ? ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹಾಕಿದ್ದಾರೆ. ಆದರೆ ನಾವು ಅದನ್ನು ಉಲ್ಟ ಮಾಡ್ಕೊಳ್ಬೇಕು. ಕಾಮ, ಅರ್ಥ, ಧರ್ಮ, ಆಮೇಲೆ ಮೋಕ್ಷ. ಯಾಕಂದರೆ ಶುರುವಿನಲ್ಲಿ ಯಾವುದೇ ಮಗು ಹೊರಗಡೆ ಬಂದಾಗ ಪ್ರಪಂಚದಲ್ಲಿ ಧರ್ಮ ಯಾರು ಹೇಳ್ಕೊಡಲ್ವಲ್ಲ, ಭಯವನ್ನೇ ಹೇಳ್ಕೊಡೋದು. ಅಲ್ಲಿ ಮಾಡ್ಬಿಡ, ಅದು ಹಾಗಿದೆ, ಗೊಗ್ಗಯ್ಯ ಬರ್ತಾನೆ. ಯಾರು ನೋಡಿದ್ದಾರೆ ಗೊಗ್ಗಯ್ಯನ ಹೇಳಿ ಅಲ್ವಾ? ಭಯದಿಂದಲೇ ಜೀವನ ಶುರು ಅಲ್ವಾ. ಮೋಕ್ಷದ ಕಡೆ ಮನಸ್ಸು ನಮಗೆ ಹೋಗೋದಿಲ್ಲ. ಮೋಕ್ಷ ಅಂದರೆ ಅದೇನೋ ಸಪ್ರೇಟ್ ಅಂತ ಇಟ್ಕೊಂಡ್ಬಿಟ್ಟಿದ್ದೀವಿ. ಅದು ನಮಗಲ್ಲ, ಈ ಜನ್ಮಕ್ಕಲ್ಲ. ಈ ಜನ್ಮಕ್ಕಲ್ಲ ಅಂದರೆ ಯಾವ ಜನ್ಮಕ್ಕೆ ಯೋಚನೆ ಮಾಡಿದರೆ ಯಾರು? ನಮಗಲ್ಲ ರೀ ಮೋಕ್ಷ. ಯಾರೋ ಸ್ವಾಮಿಗಳಿಗೆ ಪಾಪ ಅವ್ರಿಗೂ ಏನು ಗೊತ್ತಿಲ್ಲದೆ ಇಲ್ಲ, ಅದಕ್ಕೂ ಸನ್ಯಾಸವನ್ನು ತೊಗೊಂಡಿದ್ದಾರೆ, ಅವ್ರಿಗೆ ಮಾತ್ರ ಮೋಕ್ಷ ಅಲ್ವಾ. ಎಷ್ಟು ಚೆನ್ನಾಗಿದ್ರು. ಇದೆಲ್ಲ ಆಲೋಚನೆ ಬರುತ್ತೆ. ಏನಾಯ್ತು ಅವ್ರಿಗೆ? ಇವತ್ತೊಬ್ಬರ ಮನೆಗೆ ಹೋಗಿದ್ದೆ, ಅವ್ರು ಕೇಳಿದ್ರು ಯಾಕೆ ನೀವು ಈ ಸಡನ್ನಾಗಿ ಹೀಗೆ ಅಂತ. ಸಡನ್ನಾಗಿ ಏನಲ್ಲ, ಚಿಕ್ಕ ವಯಸ್ಸಿಂದನೂ ಇತ್ತು, ಅದಕ್ಕೊಂದು ಟೈಮ್ ಬರಬೇಕಷ್ಟೇ ಅಲ್ವಾ. ಅದೇ ಮಾತು ಶಂಕರಾಚಾರ್ಯರು ಕೇಳೋಕ್ಕಾಗತ್ತಾ? ಯಾಕೆ 5ನೇ ವಯಸ್ಸಿಗೆ ನೀವು ತೊಗೊಂಬಿಟ್ರಿ ಸನ್ಯಾಸ ಅಂತ? ಅವ್ರಿಗೇನಾಗಿತ್ತು? ಬಾಲ ಯತಿಗೇನು ಪ್ರಪಂಚದ ಜ್ಞಾನವಿತ್ತು. ಯಾವ ಮನಸ್ಸು ಪಕ್ವತೆ ಆಗುತ್ತೋ ಅದು ಮೋಕ್ಷದ ಕಡೆ ಆಸೆ ಪಡತ್ತೆ. ನಮಗಿವಾಗಿರೋದು ಅಂತಲ್ಲ ಎಳೆ ಮನಸ್ಸು, ಅದಕ್ಕೆ ಅರ್ಥಕಾಮದ ಮೇಲೆ ಆಸೆ ಇದೆ. ಅದು ಸ್ವಲ್ಪ ಇನ್ನು ಹಣ್ಣು ಆಗ್ತಿದ್ದಾಗ ಧರ್ಮದ ಮೇಲೆ ಆಸೆ ಬರುತ್ತೆ. ಹಣ್ಣು ತಾನಾಗೆ ಬೀಳಬೇಕಲ್ವ. ಉರ್ವಾರುಕಮಿವ ಬಂಧನ. ಅದು ಸಾಕು ಧರ್ಮ, ಸಾಕು ಅರ್ಥ, ಸಾಕು ಕಾಮ, ಆವಾಗ ಮೋಕ್ಷ ಇಚ್ಛೆ ಬರುತ್ತೆ. ಆ ಮೋಕ್ಷ ಇಚ್ಛೆಯನ್ನು ಹೇಳುವುದೇ ಈ ರಾಮಗೀತ. ಸ್ವಾಮಿ ಚಿನ್ಮಯಾನಂದರು ಇದಕ್ಕೆ ಇಂಟ್ರಡಕ್ಷನ್ ಬರೀತಾ ಹೇಳ್ತಾರೆ, ಇಟ್ ಇಸ್ ಎ ಪೋಸ್ಟ್ ಗ್ರ್ಯಾಜುಯೇಷನ್ ಬುಕ್. ಡಿಗ್ರಿನೂ ಅಲ್ವಂತೆ, ಪೋಸ್ಟ್ ಗ್ರ್ಯಾಜುಯೇಷನ್ ಬುಕ್. ಕೃಷ್ಣನು ವೇದಾಂತವನ್ನು ಅಷ್ಟು ಚೆನ್ನಾಗಿ ಭಗವದ್ಗೀತೆಯಲ್ಲಿ ಹೇಳಿಲ್ಲ, ಭಾಗವತದಲ್ಲಿಯೂ ಹೇಳಿಲ್ಲ. ಆದರೆ ರಾಮ ಒಂದೇ ಒಂದು ಗ್ರಂಥದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಬ್ರಹ್ಮಸೂತ್ರದ ಲೆವೆಲ್ಗೆ ರಾಮಗೀತ ಇದೆ. ನೀವು ಎಷ್ಟರ ಮಟ್ಟಿಗೆ ಇದನ್ನು ಅರ್ಥ ಮಾಡ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿರೋದು. ವೇದಾಂತ ಎಕ್ಸ್ಪೋಷರ್ ಇಲ್ಲ ಅಂದರೆ ಇದು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಸರಿ ಸ್ವಾಮೀಜಿ, ವೇದಾಂತ ಎಕ್ಸ್ಪೋಷರ್ ಇಲ್ಲ, ನಾಳೆಯಿಂದ ನಾವು ಬರಲ್ಲ ಅಂತ ಹೇಳ್ಬಿಡಿ. ಬನ್ನಿ, 7 ದಿವಸ ಶ್ರವಣ ಜ್ಞಾನವಾದರೂ ಆಗಲಿ. ಆ ರೀತಿಯಲ್ಲಿ ಆದರೂ ವೇದಾಂತಕ್ಕೆ ದಾರಿದೀಪವಾಗಲಿ ಇದು ಅಲ್ವಾ. ಆ ರೀತಿಯಲ್ಲಿ ತುಂಬ ಅದ್ಭುತವಾದ ಗ್ರಂಥ ರಾಮಗೀತ. ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸರು ರಚನೆ ಮಾಡಿರುವಂತಹ ಒಂದು ಪೋರ್ಷನ್.
ಹಿಸ್ಟಾರಿಯನ್ಸ್ ಹೇಳ್ತಾರೆ ಇದು ಬ್ರಹ್ಮಾಂಡ ಪುರಾಣದಲ್ಲಿಲ್ಲ, 13ನೇ ಶತಮಾನದಲ್ಲಿ ರಾಮಾನಂದ ಸರಸ್ವತಿಗಳು ಅಂತ ಒಬ್ಬ ಯತಿವರೇಣ್ಯರಿದ್ರು, ಅವರು ಇದನ್ನು ರಚನೆ ಮಾಡಿದ್ದು ಅಂತ. ಇರಬಹುದು, ಇಲ್ಲದೆ ಇರಬಹುದು. ನಮಗೇನು ಇಂಪಾರ್ಟೆಂಟ್, ಎಲ್ಲಿ ಧರ್ಮದ ಚಿಂತನೆ, ಆಧ್ಯಾತ್ಮಿಕ ಚಿಂತನೆ ಬರುತ್ತೋ ಆ ಗ್ರಂಥ ಎಲ್ಲ ನಮಗೆ ಶ್ರೇಷ್ಠ. ಆಥರ್ ಇಸ್ ಇಮ್ಮೆಟೀರಿಯಲ್. ಹಲವಾರು ಗ್ರಂಥಗಳು ಇವಾಗ ಏನಾಗಿದೆ, ಶಂಕರಾಚಾರ್ಯರ ಹೆಸರಲ್ಲಿ ಬರ್ತಾ ಇದೆ. ಸಮತಾ ಬುಕ್ ಹೌಸ್ ಪಬ್ಲಿಕೇಶನ್ಸಲ್ಲಿ ನೋಡಿದ್ರೆ ನೀವು ಎಲ್ಲ ಸ್ತೋತ್ರಗಳು ಶಂಕರಾಚಾರ್ಯರದೇ ಅಂತ. ಅದಕ್ಕೆ ಹೌದು ಅನ್ನೋದೊಂದು ಗ್ರೂಪು, ಇಲ್ಲ ಅನ್ನೋದೊಂದು ಗ್ರೂಪು. ನಮಗೆ ದೇವತೆ ಮೇಲೆ ಒಬ್ಬರು ಸ್ತುತಿ ಮಾಡಿದಾರಾ, ಅದು ನಮ್ಮ ಧರ್ಮ ಜಾಗೃತಿಯನ್ನು ಮೂಡಿಸತ್ತಾ, ಅದು ಶಂಕರಾರ ಹೆಸರಲ್ಲೇ ತಗೊಳ್ಳಿ ಅಲ್ವಾ. ಇದು ರಾಮಾನಂದ ಸರಸ್ವತಿಗಳು ಬರೆದ್ರ ಅಥವಾ ವ್ಯಾಸರು ಬರೆದ್ರ, ಇಟ್ ಇಸ್ ಅನ್ ಇಮ್ಮೆಟೀರಿಯಲ್. ಬಟ್ ಈಸ್ ಇಟ್ ಹೆಲ್ಪಿಂಗ್ ಟು ಯು ಟು ಲೀಡ್ ಎ ಮೋಕ್ಷ ಲೈಫ್? ದೆನ್ ಯು ಪ್ಲೀಸ್ ಕನ್ಸಿಡರ್ ದಿಸ್ ಆಸ್ ಎ ವ್ಯಾಲಿಡ್ ಟೆಕ್ಸ್ಟ್ ಬುಕ್ ಅಲ್ವಾ. ಅದಕ್ಕೆ ಕಾರಣ ರಾಮಾನಂದ ಸರಸ್ವತಿಗಳು ಬರೆದಿರೋದು ಅಂತ ಈ ಎಲ್ಲಿ ಸಿಗುತ್ತೆ ಅಂದರೆ ತುಳಸಿ ರಾಮಾಯಣದಲ್ಲಿ ಅದರ ಉಲ್ಲೇಖ ಇದೆ. ನಮ್ಮ ತುಳಸಿದಾಸ್ ಅವರು ನಮ್ಮ ರಾಮಚರಿತ ಮಾನಸ್ ಬರಿಬೇಕಂದ್ರೆ ಈ ರಾಮಗೀತೆಯಿಂದ ಪ್ರಬಲನಾಗಿ ಈ ತುಳಸಿ ರಾಮಾಯಣನ ಬರಿತಾ ಇದ್ದೀನಿ ಅಂತ ಉಲ್ಲೇಖ ಮಾಡ್ತಾರೆ ಇಂಟ್ರಡಕ್ಷನಲ್ಲಿ. ಸೊ ಇಟ್ ಕ್ಯಾನ್ ಬಿ ದಟ್, ಗೊತ್ತಿಲ್ಲ. ಆದರೆ ತತ್ವ ಅಂತೂ ಸತ್ಯವೇ, ವೇದಾಂತ ರೀತಿಯಲ್ಲಿರುವಂತಹ ತತ್ವವೇ, ಅದ್ವೈತ ವೇದಾಂತ. ಎಸ್ಪೆಷಲಿ ವೇದಾಂತ ಅಂದರೆ ಅದ್ವೈತವೇ, ಅದನ್ನು ದ್ವೈತ ವಿಶಿಷ್ಟ ದ್ವೈತ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ವೇದ ಅಂತ ಅಂದರೆ ಒಂದಿರಬೇಕು. ವೇದ ಪೂರ್ವ ಭಾಗದಲ್ಲಿ ಎರಡು ಹೇಳಿದೆ, ದ್ವೈತ ಇದೆ, ವಿಶಿಷ್ಟ ಅದ್ವೈತ ಇದೆ. ಅದೇ ವೇದಾಂತದಲ್ಲೂ ಹೇಳಿದ್ರೆ ಮತ್ತೆ ಯಾಕೆ ವಿಭಜನೆ ಮಾಡಬೇಕು? ಗೊತ್ತಾಗ್ತಿದೆಯಾ? ಯು ನೋ ದಿ ಸಟಲ್ ಡಿಫ್ರೆನ್ಸ್. ವೇದಾಂತ ಮೀನ್ಸ್ ಆಲ್ವೇಸ್ ಇಟ್ ಇಸ್ ಅದ್ವೈತಮ್. ಇಟ್ ನೀಡ್ ನಾಟ್ ಬಿ, ಇಟ್ ಕೆನಾಟ್ ಬಿ ದ್ವೈತಮ್, ಇಟ್ ಕೆನಾಟ್ ಬಿ ವಿಶಿಷ್ಟ ಅದ್ವೈತಮ್ ಆಲ್ಸೋ. ಎಲ್ಲಿ ಎರಡಿದೆಯೋ ಅಲ್ಲಿ ವಿಚಾರವನ್ನು ಮಾಡೋಕ್ಕೆ ಆಗಲ್ಲ. ವಿಚಾರ ಒಂದಿದ್ದಾಗ ಮಾಡಬೇಕು, ಅದು ಹೇಗೆ ಒಂದು ಅಂತ. ಎರಡಿದ್ದಾಗ ಹೌದು ಸ್ಪಷ್ಟವಾಗಿ ತಿಳಿತಿದೆಯಲ್ಲ, ಇದು ಬೇರೆ, ಎಕ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ವೈ, ಬಟ್ ಎಕ್ಸ್ ಆ್ಯಂಡ್ ವೈ ಆರ್ ಒನ್ ಆ್ಯಂಡ್ ದ ಸೇಮ್ ಅನ್ನೋದಕ್ಕೆ ವೇದಾಂತ ಬೇಕು. ಆ ವೇದಾಂತವನ್ನು ಹೇಳುವಂತಹ ಗ್ರಂಥ ಈ ರಾಮಗೀತ. ಮತ್ತು ರಾಮನ ತಾತ್ವಿಕ ಚಿಂತನೆ ಏನು ಅನ್ನು ತಿಳುವಂತಹ ಗ್ರಂಥ ಈ ರಾಮಗೀತ. 62 ಶ್ಲೋಕಗಳಿದೆ ಇದರಲ್ಲಿ. ಒಂದು ವಾರದಲ್ಲಿ ಮುಗಿಸ್ಬೇಕು. ಹಾಗೆ ಹೇಳಿ ಒಂದು 10 ನಿಮಿಷ ಆಯಿತು. 62 ಶ್ಲೋಕವನ್ನು ಒಂದು ವಾರದಲ್ಲಿ ಮಾಡಬೇಕು ಅಂದರೆ ದಿನಕ್ಕೆ 9 ಶ್ಲೋಕ ಮಾಡಬೇಕು. ನಮ್ಮ ಸ್ಟೂಡೆಂಟ್ಸ್ ಅಲ್ಲಿದ್ದಾರೆ. ನಾನು ತಗೊಳ್ಳುವಂತಹ ಇದು ಎಷ್ಟು, ಒಂದು ದಿನಕ್ಕೆ 1-2 ಶ್ಲೋಕ ಅಷ್ಟೇ ಆಗೋದು. ಆ ಥರ ತಗೊಂಡ್ರೆ ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ. ಆದಷ್ಟು ಮುಗಿಸ್ಬೇಕು ಅನ್ನುವಂಥ ಪ್ರಾರ್ಥನೆ, ಇಚ್ಛೆ ನನಗೂ ಇದೆ. ಎಲ್ಲಿ ವಿಚಾರವನ್ನು ಸಂಕ್ಷಿಪ್ತವಾಗಿ ಹೇಳಬೇಕೋ ಅಲ್ಲಿ ಹೇಳಿ, ಎಲ್ಲಿ ವಿಸ್ತಾರ ಮಾಡಬೇಕೋ ಅಲ್ಲಿ ವಿಸ್ತಾರ ಮಾಡಿಕೊಂಡು ನೋಡೋಣ. ಭಗವಂತನ ಇಚ್ಛೆ ಹೇಗಾಗುತ್ತೋ ಹಾಗಾಗಲಿ. ಇವಾಗ ರಾಮಗೀತೆಯನ್ನು ಶುರು ಮಾಡುವ. ಎಲ್ಲರೂ ಹೇಳಿ. ಶ್ರೀ ಮಹಾದೇವ ಉವಾಚ ತಥೋ ಜಗನ್ಮಂಗಳ ಮಂಗಳಾತ್ಮನ. ಎರಡು ಸತಿ ಹೇಳಿ. ತಥೋ ಜಗನ್ಮಂಗಳ ಮಂಗಳಾತ್ಮನ ವಿಧಾಯ ರಾಮಾಯಣ ಕೀರ್ತಿಮುತ್ತಮಾಂ. ವಿಧಾಯ ರಾಮಾಯಣ ಕೀರ್ತಿಮುತ್ತಮ ಚಚಾರ ಪೂರ್ವಾಚರಿತಂ ರಘೋತ್ತಮಃ. ರಾಜಶಿವೈರಭಿಸೇವಿತಂ ಯಥಾ. ಇಂಟ್ರಡಕ್ಷನ್. ರಾಮ ಲಕ್ಷ್ಮಣರ ಸಂವಾದ ಯಾರು ಹೇಳ್ತಿದ್ದಾರೆ? ಇನ್ನೊಂದು ಸಂವಾದ ಆಗ್ತಿದೆ. ಮಹಾದೇವ ಉವಾಚ. ಮಹಾದೇವ ಪರಮೇಶ್ವರನು ಪಾರ್ವತಿಗೆ ಈ ಚರ್ಚೆ ಆಯಿತು. ಏನು ಚರ್ಚೆ ಆಯಿತು? ರಾಮ ಲಕ್ಷ್ಮಣರು ಈ ರೀತಿಯಾಗಿ ಸಂವಾದ ಮಾಡಿದ್ರು ಅಂತ. ಉಮಾಮಹೇಶ್ವರರ ಸಂವಾದ, ಸಂವಾದದಲ್ಲಿ ಸಂವಾದ ಬ್ರಹ್ಮಾಂಡ ಪುರಾಣದಲ್ಲಿ. ಹೇಗಿದ್ರು ರಾಮನಿಗೆ ಪರಮೇಶ್ವರ ಇಷ್ಟ, ಈಶ್ವರನಿಗೆ ರಾಮ ಇಷ್ಟ, ಬೆಸ್ಟ್ ಫ್ರೆಂಡ್ಸ್. ಇಲ್ಲಿ ಪಾರ್ವತಿ ಡಿಸೈಪಲ್, ಸ್ಟೂಡೆಂಟ್, ರೇರ್ ಕಾಂಬಿನೇಷನ್. ಹೆಂಡತಿ ಯಾವಾಗಲೂ ಸ್ಟೂಡೆಂಟ್ ಆಗಲ್ಲ ಅಲ್ವಾ? ಆಗಿದ್ದು ಎಲ್ಲರೂ ನೋಡಿದ್ದೀರಾ? ಬಾಸ್ ಅಲ್ವಾ? ಯಾವಾಗಲೂ ಒಂದು ಸತಿ ಆಗಿತ್ತು ಹಳೆಯ ಕಾಲದಲ್ಲಿ, ಯಾಜ್ಞವಲ್ಕ್ಯರಲ್ಲಿ ಆಗಿತ್ತು. ಈಗ
ಪರಮೇಶ್ವರ ಹಾಗೂ ಪಾರ್ವತಿ ಸಂವಾದದಲ್ಲಾಗಿದೆ. ಮೊದಲನೇ ಶ್ಲೋಕದಿಂದ 5ನೇ ಶ್ಲೋಕದವರೆಗೂ ಇಟ್ಸ್ ಅನ್ ಇಂಟ್ರಡಕ್ಷನ್. ಏನು? ರಾಮ ಲಕ್ಷ್ಮಣರ ಆಗಮನ. ಯಾಕೆ ಇದು ರಾಮಗೀತ ಶುರು ಆಯಿತು? ರಾಮ ಯಾವ ಪ್ರಶ್ನೆಯನ್ನು ಕೇಳ್ದ? ಅದಕ್ಕೆ ಲಕ್ಷ್ಮಣ ಯಾವ ಪ್ರಶ್ನೆಯನ್ನು ಕೇಳ್ದ? ರಾಮ ಅದಕ್ಕೆ ತಾತ್ವಿಕವಾದ ಉತ್ತರವನ್ನು ಕೊಟ್ಟ. ಲಕ್ಷ್ಮಣನಿಗೆ ಒಂದು ಮನಸ್ಸಿನಲ್ಲಿ ಕಾಡ್ತಿತ್ತು, ಗರ್ಭಿಣಿ ಸ್ತ್ರೀ ಸೀತೆಯನ್ನು ಕಳಿಸ್ಬಿಟ್ನಲ್ಲ ಕಾಡಿಗೆ, ಇದೆಲ್ಲ ಯುದ್ಧ ಎಲ್ಲ ಆದಮೇಲೆ ಅಯೋಧ್ಯಕ್ಕೆ ವಾಪಸ್ ಬಂದು ರಾಮ ರಾಜ್ಯವನ್ನು ಆಳ್ತಿದ್ದಾಗ ಕಳಿಸ್ಬಿಟ್ನಲ್ಲ. ಎಷ್ಟೇ ಆದರೂ ಅಣ್ಣನಿಗಿಂತ ಹೆಚ್ಚು ಏನೋ ರಾಜನ ಮಾತ್ರ ಪ್ರತಿಯೊಬ್ಬರು ಕೇಳಲೇಬೇಕು. ಅಣ್ಣನ ಒಂತಹ ಬಾಂಧವ್ಯದ ಮಾತು, ಗೌರವ ಮಾತು, ರಾಜನ ಮಾತು ಯಾರು ಕಳಿಸ್ತಾರ? ನಾನು ಅಲ್ಲಿಗೆ ವಾಲ್ಮೀಕಿ ರಾಮಾಯಣಕ್ಕೆ ಹೋಗಿ ಇವಾಗ ಆ ಚರ್ಚೆಗೆಲ್ಲ ಹೋಗಲ್ಲ, ಅದು ಹೋದರೆ ಇಲ್ಲಿ ಪಾಠ ಮುಗಿಲ್ಲ. ಕಳಿಸ್ಬಿಟ್ನಲ್ಲ ಅಂತ ಮನಸ್ಸಲ್ಲಿ ತುಂಬ ಖೇದ ಇತ್ತು ಅವನಿಗೆ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ರಾಮನಿಗೆ ನನ್ನ ಮನಸ್ಸಿಂದ ಹೇಗೆ ಆಚೆ ಬರೋದು? ನಮಗೆಲ್ರಿಗೂ ಈ ಥರ ಸಂದಿಗ್ಧ ಪರಿಸ್ಥಿತಿ ಬರುತ್ತೆ, ಮನಸ್ಸಲ್ಲಿ ಏನೋ ಒಂದು ಕಾಡ್ತಾ ಇರುತ್ತೆ. ಆ ಮನಸ್ಸಿಂದ ಆಚೆ ಬರಬೇಕು ಅಂತಂದರೆ ಅದಕ್ಕೆ ತಾತ್ವಿಕವಾದ ಉತ್ತರವೇ ಕೊಡಬೇಕೆ ಹೊರತು ಏನೋ ಒಂದು ಹೇಳಿ ಮತ್ತಿನ್ನೊಂದು ವೃತ್ತಿಯನ್ನು ಹಾಕಿ ಅದನ್ನು ಮರೆಮಾಚಿ ಮಾಡೋಕ್ಕಲ್ಲ ಆಗೋದಿಲ್ಲ. ದಿ ಆನ್ಸರ್ ಶುಡ್ ಬಿ ಆಲ್ವೇಸ್ ಸ್ಟ್ರೈಟ್. ನಾವು ಯೂಶಲಿ ಏನು ಮಾಡ್ತೀವಿ, ಯಾರೊಬ್ಬರು ತುಂಬ ದುಃಖದಲ್ಲಿದ್ದಾಗ ಸಾಂತ್ವನ ಮಾಡೋಕ್ಕೆ ಹೋಗ್ತೀವಿ. ಅದು ಮೂಲ ಅರ್ಥ ಏನು ಅಂತ ತಿಳ್ಕೊಂಡ್ಬಿಟ್ರೆ ಯಾಕೆ ಅವ್ರು ದುಃಖದಲ್ಲಿದ್ದಾರೆ, ರೂಟ್ ಕಾಸ್ಗೆ ಹೋದರೆ ಅದು ಈಸಿ. ಹಾಗೆ ರಾಮ ಇಲ್ಲಿ ತಾತ್ವಿಕವಾದ ಚಿಂತನೆಯನ್ನು ಕೊಡ್ತಾನೆ. ಲಕ್ಷ್ಮಣನಿಗೆ ಹೇಳ್ತಾನೆ, ನೀನು ಯಾವ ರೀತಿಯಲ್ಲಿಯೂ ದುಃಖ ಪಡಬೇಡ. ಕ್ಷತ್ರಿಯ ಆಗಿರುವಂತಹ ರಾಜ ನಾನೇನು ಮಾಡಿದ್ದೀನೋ ಅದು ಸರಿ ಇದೆ. ಎಲ್ಲ ದೃಷ್ಟಿಯನ್ನು ಇಟ್ಟುಕೊಂಡು ನಾನು ಸೀತೆನ ಕಳಿಸಿದ್ದೀನಿ. ಮತ್ತು ವೇದಾಂತ ದೃಷ್ಟಿಯನ್ನು ನಾನು ಹೇಳ್ತೀನಿ. ಆ ವೇದಾಂತ ದೃಷ್ಟಿಯನ್ನು ಹೇಳುವಂತಹ ಗ್ರಂಥ. ಸೊ ಮೊದಲನೇ 5ನೇ ಶ್ಲೋಕ, ಫಸ್ಟ್ 5 ಶ್ಲೋಕಾಸ್ ಈ ರಾಮರ ಲಕ್ಷ್ಮಣರ ಸಂವಾದ ತುಂಬ ಸರಳವಾಗಿದೆ. ಸೊ ಅದಕ್ಕೋಸ್ಕರ ಬೇಗ ಹೋಗ್ಬೋದು. 6ನೇ ಶ್ಲೋಕದಿಂದ ವೇದಾಂತ ಶುರು ಆಗುತ್ತೆ. ಅಲ್ಲಿ ಸ್ವಲ್ಪ ಡೀಟೇಲಾಗಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಹೇಗೆ ಭಗವದ್ಗೀತೆಯಲ್ಲಿ ಮೊದಲನೇ ಅಧ್ಯಾಯ ಪೂರ್ತಿ ಅರ್ಜುನನ ಅಳು, ಯುದ್ಧ ಮಾಡಬೇಕಾ ಬೇಡವಾ, ಯುದ್ಧ ಮಾಡಬೇಕಾ ಬೇಡವಾ ಅಂತ ಧರ್ಮ ಸಂಕಟ. ಇಲ್ಲಿ ಕಳಿಸ್ಬಿಟ್ನಲ್ಲ ಅಂತ ಲಕ್ಷ್ಮಣನಿಗೆ ಸಂಕಟ. ಅಲ್ಲಿ ನನ್ನ ಗುರುವನ್ನು ಕೊಲ್ಲಬೇಕು ಅಂತ, ಇಲ್ಲಿ ಸೀತೆಯನ್ನು ಕಳಿಸ್ಬಿಟ್ನಲ್ಲ ಅಂತ ಯೋಚನೆ ಮಾಡಿ ಅಲ್ವಾ. ನಮಗೆ ಭಗವದ್ಗೀತೆ ಅರ್ಥ ಆಗಬೇಕು, ಇಲ್ಲ ರಾಮಗೀತೆ ಅರ್ಥ ಆಗಬೇಕು ಅಂದರೆ ನಾವು ಅವರ ಪೊಸಿಷನಲ್ಲಿ ಇರಬೇಕು. ಇಲ್ಲಾಂದರೆ ಯಾರಿಗೋ ಹೇಳ್ತಿದ್ದಾರೆ, ಅರ್ಜುನ ಯಾರಿಗೋ ಅಲ್ಲಾಗಬಾರ್ದು. ನಾವು ಕಷ್ಟದಲ್ಲಿದ್ದಾಗ ನಮಗೆ ಪ್ರತಿಯೊಬ್ಬರಿಗೂ ಭಗವದ್ಗೀತೆ ಅರ್ಥ ಆಗಬೇಕು ಅಂದರೆ ಲಕ್ಷ್ಮಣನ ಸ್ಥಿತಿಗೆ ನಾವು ಬಂದರೆ, ಅರ್ಜುನನ ಸ್ಥಿತಿಗೋ ಲಕ್ಷ್ಮಣನ ಸ್ಥಿತಿಗೋ ಬಂದರೆ ತಾನೇ ಅರ್ಥ ಆಗುತ್ತೆ. ಸುಮಾರು ಜನ ಏನು ಮಾಡ್ತಾರೆ, ಫಸ್ಟ್ ಚಾಪ್ಟರ್ ಇಗ್ನೋರ್ ಮಾಡಿಬಿಡ್ತಾರೆ. ಅಯ್ಯೋ ಸ್ವಾಮೀಜಿ ಬೇಡ, ತುಂಬ ಅಳು ಅಂತ. ಹೀಗೆ ನಾನೊಬ್ಬ ಸ್ಟೂಡೆಂಟ್ಗೆ ಮನೇಲಿ ಏನೋ ಪ್ರಶ್ನೆ, ತೊಂದರೆ, ಇವನೊಂದೇನೋ ಹೇಳೋದು, ಅಮ್ಮ ಅದಕ್ಕೆ ಒಪ್ತಾ ಇರಲಿಲ್ಲ, ಒಂಥರ ಗಲಾಟೆ ಆಗೋದು. ನಾ ಅವಾಗ ಹೇಳಿದೆ, ಇದನ್ನು ಯಾಕೆ ನೀನು ಮೊದಲನೇ ಅಧ್ಯಾಯ ರೀತಿಯಲ್ಲಿ ನೋಡಬಾರ್ದು. ಅವಾಗ ಅವನಿಗೆ ನೋಡಿದಾಗ ಪ್ರತಿಯೊಂದು ಶ್ಲೋಕವನ್ನು ಆ ಕಾರ್ಪಣ್ಯ ದೋಷ ಖೇದ ಮನಸ್ಸಿಂದ ನೋಡಿದಾಗ ಅವನಿಗೆ ಅರ್ಥ ಆಯಿತು, ಓ ಅರ್ಜುನ ಯಾವ ಪರಿಸ್ಥಿತಿಯಲ್ಲಿ ಇರ್ಬೋದು. ಫಾರಿನ್ಗೆ ಹೋಗುವಂತ ಅಮ್ಮ, ಇವನು ಫಾರಿನ್ಗೆ ಹೋಗಲ್ಲ ಅಂತ, ರೇರ್ ಕಾಂಬಿನೇಷನ್ ನೋಡಿ. ಈಗ ಅಪ್ಪ ಅಮ್ಮರೆಲ್ಲ ಫಾರಿನ್ಗೆ ಹೋಗುವಂತ, ಇವನು ಇಲ್ಲ ನಾನು ಹೋಗಲ್ಲ, ಭಾರತದಲ್ಲೇ ಇರ್ತೀನಿ, ಅಲ್ಲಿ ಹೋಗಿ ಆಗಲ್ಲ ಅಂತ ಅಮ್ಮ ಫೋರ್ಸ್ ಮಾಡ್ತಾಯಿದ್ದಾರೆ ಹೋಗು ಅಂತ. ಇವನಿಗೆ ಇಷ್ಟ ಇಲ್ಲ, ಅದಕ್ಕೆ ಜಗಳ ಮನೇಲಿ. ಆವಾಗ ನಾನು ಹೇಳಿದೆ, ಯು ಟೇಕ್ ದಿ ಪೊಸಿಷನ್ ಆಫ್ ಲಕ್ಷ್ಮಣ ಆರ್ ರಾಮ. ನೀನು ಆರಾಮಾಗಿ ಹೋಗ್ಬೋದು, ಹೋಗ್ಬಿಟ್ಟು ಬರ್ಬೋದು. ಅಲ್ಲಿ ಅರ್ಜುನನ್ಗೆ ಏನಾಗಿತ್ತು, ಗುರುನ ಸಾಯಿಸ್ಬೇಕಲ್ಲ, ಅದಕ್ಕಿಂತ ಕಷ್ಟನಾ ಫಾರಿನ್ಗೆ ಹೋಗಿ ಬರೋದು ಅಲ್ವಾ. ಲಕ್ಷ್ಮಣನ್ಗೇನಾಯಿತು, ಸೀತೆನ ಕಳಿಸು, ಅದಕ್ಕಿಂತ ಕಷ್ಟನಾ. ಸೊ ನಮಗೆ ಮೊದಲನೇ ಅಧ್ಯಾಯ ಭಗವದ್ಗೀತೆ ಹಾಗೂ ಲಕ್ಷ್ಮಣನ ಈ ಪರಿಸ್ಥಿತಿ ಅರ್ಥ ಆಗಬೇಕು ಅಂದರೆ ನಾವು ದುಃಖವನ್ನು ಆಬ್ಜೆಕ್ಟಿಫೈ ಆಗಿ ನೋಡಬೇಕು. ಅವಾಗೇನು ಮಾಡ್ತೀವಿ, ದುಃಖ ಬಂದಾಗ ಭಗವಂತ ಅಂತ ತಲೆ ಮೇಲೆ ಕೈ ಇಟ್ಕೊಳ್ತೀವಿ. ಅವಾಗ ಈ ರಾಮಗೀತ ಜ್ಞಾಪಕ ಬರಬೇಕು, ಅವಾಗ ಭಗವದ್ಗೀತಾ ಬರಬೇಕು, ಅವಾಗ ದೇವಸ್ಥಾನಕ್ಕೆ ಹೋಗ್ಬಾರ್ದು ನಾವು. ಏನೋ ರಾಹು ಕೇತು ಇದಂತೆ, ನನಗೆ ದಶಾಭುಕ್ತಿ ಇದೆಯಂತೆ. ರಾಮನಿಗೂ ಬಿಡಲಿಲ್ವಲ್ಲ, ರಾಹು ಕೇತು ದಶಾಭುಕ್ತಿ ರಾಮನಿಗೂ ಬಿಡಲಿಲ್ಲ, ಬಿಡ್ತಾ. ಆದರೆ ಹೇಗೆ ಹ್ಯಾಂಡಲ್ ಮಾಡ್ದ ರಾಮ? ವೇದಾಂತ ಇರೋದೇ ಮನಸ್ಸನ್ನು ಪರಿವರ್ತನೆ ಮಾಡೋಕ್ಕೆ, ಬಿಟ್ಟು ಹೋಗಬಾರ್ದು, ಅಲ್ಲಿದ್ದು ಗೆಲ್ಲಬೇಕು. ಟೈಮ್ ತಗೊಳ್ತಾ ಇದ್ದೀನಿ, ಜಸ್ಟ್ ಟು ಸೆಟರೇಟ್ ಯುವರ್ ಮೈಂಡ್. ಕಷ್ಟದಲ್ಲಿದ್ದಾಗ ವೇದಾಂತ ವರ್ಕ್ ಆಗಬೇಕು. ಚೆನ್ನಾಗಿದ್ದಾಗ, ಸೋಫಾ ಮೇಲೆ ಕೂತಿದ್ದಾಗ, ಊಟ ತಿಂಡಿ ಚೆನ್ನಾಗಿದ್ದಾಗ, ರುಚಿ ರುಚಿಯ ಮನೇಲಿ ಅಡುಗೆ ಮಾಡಿದಾಗ, ಮೈ ಕೈ ನೋವು ಬಂದಾಗ ವೇದಾಂತ ಅರ್ಥ ಆಗಬೇಕು. ಹತ್ತಿರ ಸಂಬಂಧಿಗಳು ದೂರ ಆದಾಗ ವೇದಾಂತ ಅರ್ಥ ಆಗಬೇಕು. ಎಲ್ಲರೂ ಚೆನ್ನಾಗಿದ್ದಾಗ, ಕೋಸಿ ರೂಮಲ್ಲಿ ಅಟ್ಮಾಸ್ಫಿಯರಲ್ಲಿ AC ಹಾಕೊಂಡು ಕೂತಿದ್ದಾಗ
ಅಯ್ಯೋ ಚೆನ್ನಾಗಿದೆ ವೇದ ಅಂತ ಬಿಟ್ಟು ಹೋದಾಗ ಅಳ್ತಾರೆ, ನೋ ಯೂಸ್ ಅಲ್ವಾ? ಯೋಚನೆ ಮಾಡಿ. ಸೊ ಆ ರೀತಿ ಅರ್ಜುನನಿಗೆ ಹಾಗೂ ಲಕ್ಷ್ಮಣನಿಗೆ ಇವಾಗ ಆಯಿತು. ಅದು ಆ ರೀತಿಯಾಗಿ ದುಃಖ ಪಡಬೇಡ, ತಾತ್ವಿಕ ದೃಷ್ಟಿಯಲ್ಲಿ ನೋಡುವಂಥ ರಾಮನ ಉಪದೇಶ. ಮೂರನೇ ಸಾಲು, ರಘೋತ್ತಮ. ರಘೋತ್ತಮ, ರಘೋತ್ತಮ ಅಂದ್ರೇನು? ರಘುವಂಶದಲ್ಲಿ ಹುಟ್ಟಿರುವಂತಹ ರಾಮ. ಉತ್ತಮಾನಾಂ, ಎರಡನೇ ಸಾಲು ಕೊನೆಯ ಪದ. ರಘೋತ್ತಮ ರಾಮಾಯಣ ಕೀರ್ತಿಮುತ್ತಮ. ರಘುವಂಶದಲ್ಲಿ ರಾಮ ಹುಟ್ಟಿ ಕೀರ್ತಿಯನ್ನು ಸಂಪಾದನೆ ಮಾಡಿದ. ವಿಧಾಯ ರಾಮಾಯಣಂ ಕೀರ್ತಿ. ಅಯನ ಅಂದರೆ ದಾರಿ ಅಂತ. ರಾಮಸ್ಯ ಅಯಣ ರಾಮಾಯಣ. ಧರ್ಮಶ್ರದ್ಧೆ ಹಾಗೂ ಧರ್ಮ ಪ್ರಚೋದನೆಯನ್ನು ಮಾಡಿ ರಾಮ ಕೀರ್ತಿಯನ್ನು ಗಳಿಸ್ತ. ಇದರಲ್ಲಿ ಜಾಸ್ತಿ ವಿವರಣೆ ಇಲ್ಲ, ಯಥಾರ್ಥವಾಗಿ ನೋಡೋಣ. ತತಃ ಚಚಾರ ಪೂರ್ವಾಚರಿತಂ ರಘೋತ್ತಮ. ಚಚಾರ ಅಂದರೆ ದ ಡಿಸ್ಕಷನ್ ಲೆಡ್ ಟು ಏನು? ರಾಮನ ಹಾಗೂ ಲಕ್ಷ್ಮಣನ ಸಂವಾದಕ್ಕೆ ಈ ರಾಮಗೀತೆ ದಾರಿದೀಪವಾಗಲಿ. ಚಚಾರ ಪೂರ್ವಾಚರಿತಂ. ಪೂರ್ವಾಚರಿತಂ ಅಂದರೆ ರಘುವಂಶದಲ್ಲಿರುವಂತಹ ಎಲ್ಲ ರಾಜಗಳು ರಾಜಶ್ರೀಗಳಾಗಿ ಮೆರೆದ್ರು. ರಾಜಶ್ರೀ ಅಭಿಸೇವಿತಂ ಯಥಾ. ತಥಾ ಅಂತ ಮೊದಲನೇ ಪದದಲ್ಲಿದೆ, ಯಥಾ ಅಂತಿದೆ. ತತಃ ಜಗನ್ಮಂಗಳ ಮಂಗಳಾತ್ಮನ. ಮಂಗಳದಲ್ಲಿಯೂ ಅತ್ಯುತ್ತಮವಾದ ಮಂಗಳ ಆಗಿರುವಂತಹ ಈ ರಾಮನ ತಾತ್ವಿಕ ಚಿಂತನೆ. ರಾಮ ಅನ್ನುವಂತಹ ರಾಮ ಅಂತುವ ರಾಜ. ಮಂಗಳ. ಮಂಗಳ ಅಂದ್ರೆ ಏನು? ಆಸ್ಪೀಷಿಯಸ್ನೆಸ್. ಮಂಗಳ ಅಂದರೆ ಕನ್ನಡದಲ್ಲಿ ಮಂಗಳವೇ, ಸಂಸ್ಕೃತದಲ್ಲೂ ಮಂಗಳವೇ, ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಆಸ್ಪೀಷಿಯಸ್ನೆಸ್. ಯಾವುದು ಮಂಗಳ? ರಾಮನ ವ್ಯಕ್ತಿತ್ವ ಮಂಗಳ, ರಾಮನ ನುಡಿ ಮಂಗಳ. ಸೂರ್ಯೋದಯ ಮಂಗಳನ ಇಲ್ವಾ? ಬೆಳಗ್ಗೆ ಎದ್ದರೆ, ಆ ಸಮಯಕ್ಕೆ ಎದ್ದರೆ. ಸಂಧ್ಯಾ ವಂದನೆ ಮಂಗಳವ ಇಲ್ವಾ? ಆ ಸಮಯಕ್ಕೆ ಮಾಡಿದ್ರೆ ಅಲ್ವಾ? ಅದೆಲ್ಲ ಅಮಂಗಳ ಆಗೋಗಿದೆ ನಮಗೆ ಇವಾಗ. 8:00 ಮಾಡೋದು, 10:00 ಮಾಡೋದು, ತಿಂಡಿ ತಿಂದ ಮೇಲೆ ಮಾಡೋದು, ಬಿಟ್ಬಿಡೋದು. ಯಾವುದೆಲ್ಲ ಮಂಗಳ? ಗಂಗೆ ಮಂಗಳ, ಕಾಶಿ ಕ್ಷೇತ್ರ ಮಂಗಳ. ವರ ಮಂಗಳಾಷ್ಟಕಂ ಅಂತ ಕಾಳಿದಾಸ ಒಂದು ಕೃತಿಯನ್ನು ಬರೆದಿದ್ದಾನೆ, ತುಂಬ ಚೆನ್ನಾಗಿದೆ. ವರ ಮಂಗಳಾಷ್ಟಕಂ ಅಂತ. ಅದರಲ್ಲಿ 8 ಶ್ಲೋಕ. ಅಷ್ಟಕಂ ಅಂದರೆ 8 ಶ್ಲೋಕ. ಅದರಲ್ಲಿ ಯಾವುದೆಲ್ಲ ಮಂಗಳ ಅಂತ ವಿವರಿಸ್ತಾ 6ನೇ ಶ್ಲೋಕದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಅದರಲ್ಲಿ ಸಂಧ್ಯಾವಂದನೆಯೂ ಒಂದು ಮಂಗಳ ಪದ ಅಂತ. ಯೂಶಲಿ ಏನು ಮಾಡ್ತಾರೆ ಪಾಠಶಾಲೆಯಲ್ಲೆಲ್ಲ, ಸಂಧ್ಯಾವಂದನೆ ಬೆಳಗ್ಗೆ 6:30ಗೆಲ್ಲ ಮುಗಿಸಾದ್ಮೇಲೆ ಇದನ್ನು ಹೇಳಕ್ಕೆ ಹೇಳ್ತಾರೆ. ಈ ಮಂಗಳಾಷ್ಟಕವನ್ನು ಹೇಳಿ ಎಲ್ಲ ಮನಸ್ಸಿಗೆ ಜ್ಞಾಪಿಸ್ಕೊಂಡ್ರೆ ಮನಸ್ಸು ತುಂಬ ಶುದ್ಧ ಆಗುತ್ತೆ. ಲಕ್ಷ್ಮೀ ಕೌಸ್ತುಭ ಪಾರಿಜಾತ ಕುಸುಮಾಃ ಧನ್ವಂತರೀಶ್ಚಂದ್ರಮಾಃ ಗಾವಃ ಕಾಮಧುಗಾ ಸುರೇಂದ್ರ ಗಜಃ ರಂಭಾದಿದೇವಾಂಗಣಾಃ ಅಶ್ವಸಪ್ತಮುಖಾ ಹರಿಧನುಃ ಶಂಖೋ ವಿಷಂ ಚಾಂಬುದೇಃ ರತ್ನಾನೀತಿ ಚತುರ್ದಶ ಪ್ರತಿದಿನಂ ಕುರ್ವಂತು ವೋ ಮಂಗಳಂ. ಇದನ್ನು ಜ್ಞಾಪಿಸ್ಕೊಳ್ಬೇಕಂತೆ ಪ್ರತಿ ದಿವಸ ಬೆಳಗ್ಗೆ. 14 ದ್ರವ್ಯವನ್ನು ಜ್ಞಾಪಿಸ್ಕೊಳ್ಬೇಕು. ಏನು? ಲಕ್ಷ್ಮಿ ಬೇಕೋ ಬೇಡವಾ? ಬೇಕಲ್ವಾ? ಲಕ್ಷ್ಮಿ. ಬೆಳಗ್ಗೆ ಎದ್ದಿದ್ದ ತಕ್ಷಣ ಲಕ್ಷ್ಮಿ ಅಮ್ಮನವರನ್ನು ಜ್ಞಾಪಿಸ್ಕೊಳ್ಬೇಕು. ಕೌಸ್ತುಭ ಎರಡನೇದು. ಕೌಸ್ತುಭ ಮಣಿ, ಇಂದ್ರನೀಲ. ಲಕ್ಷ್ಮೀ ಕೌಸ್ತುಭ ಪಾರಿಜಾತ ಕುಸುಮಾಹ. ಪಾರಿಜಾತವನ್ನು ಜ್ಞಾಪಿಸ್ಕೊಳ್ಬೇಕಂತೆ. ಎಲ್ಲ ದೇವರುಗಳಿಗೂ ಪಾರಿಜಾತ ಇಷ್ಟ. ಲಕ್ಷ್ಮೀ ಕೌಸ್ತುಭ ಪಾರಿಜಾತ ಕುಸುಮ ಧನ್ವಂತರಿ ಚಂದ್ರಮಾಹ, ಪೂರ್ಣಿಮೆ ಚಂದ್ರ. ಆಮೇಲೇನು? ಕಾಮಧೇನು 6ನೇದು. ಕಾಮಧೇನು 7ನೇದು. ರಂಭಾದಿ ದೇವಾಂಗಣಾಹ. ರಂಭಾ, ಊರ್ವಶಿ ಇತರ ದೇವತೆಗಳು. ಉಚ್ಚೈಶ್ರವಸ್ ಇಂದ್ರನ ವಾಹನ. ಐರಾವತು ಇಂದ್ರನ ವಾಹನವೇ. 8 ಆಯಿತು. ಆಮೇಲೆ ಉಚ್ಚಯ ಅಶ್ವಾದಿ ಸಪ್ತಮುಖ ಹರಿಧನು. ಇನ್ನು ಹರಿಯ ಬಾಣ, ಹರಿಯ ಧನುಸ್. ಹರಿಧನು ಶಂಖ ವಿಷಃ. ವಿಷಃ ಅಂದರೆ ನೀಲಕಂಠ, ಈಶ್ವರನ ಜ್ಞಾಪಿಸ್ಕೊಳ್ಬೇಕು. ಆಮೇಲೆ ಅಂಬುದೇಹ, ಅಮೃತವನ್ನ. ರತ್ನಗಳು 14ನೇದು. ಪ್ರತಿನಿತ್ಯ ಇದನ್ನು ಜ್ಞಾಪಿಸ್ಕೊಳ್ಬೇಕಂತೆ. ಇದು ಮಂಗಳ. ಇಲ್ಲಿ ಜಗನ್ಮಂಗಳ ಮಂಗಳಾತ್ಮನ. ಈ ರಾಮನ ಅವತಾರವೇ ಮಂಗಳ.
ಮಂಗಳದಲ್ಲಿ ಉತ್ತಮವಾದ ಮಂಗಳ. ಗಂಗೆ ಯಾಕೆ ಮಂಗಳ ಆಗ್ತಾಳೆ? ಇಟ್ ಈಸ್ H2O ತಾನೆ. ನೀರು ಬಿಟ್ಟರೆ ಏನಾದ್ರು ಗಂಗೆ ಇದೆಯಾ? ವಿಷ್ಣುವಿನ ಪಾದದ ಮೇಲೆ ಹರಿದಿರೋದ್ರಿಂದ ಆಕೆ ಮಂಗಳ, ಆ ಗಂಗೆ ಮಂಗಳ. ಪರಮೇಶ್ವರನ ತಲೆ ಮೇಲೆ ಇರೋದಕ್ಕೋಸ್ಕರ ಮಂಗಳ. ಇಲ್ಲಾಂದರೆ ವಾಟರ್, ಬಿಸ್ಲರಿ ವಾಟರಲ್ಲಿ ಇಟ್ಟರೆ ಅದು ಮಂಗಳ ಅಂತೀರ ನೀವು? ಅದೇ ತೀರ್ಥ ಅಭಿಷೇಕ ಮಾಡಿದ್ರೆ ಅದು ಮಂಗಳ. ಹಾಗೆ ರಾಮನ ಅವತಾರ ಇಸ್ ಮಂಗಳ. ಈ 14ನ್ನು ಜ್ಞಾಪಿಸ್ಕೊಳ್ಬೇಕು ಅಂತ. ತತಃ ಅಂದರೆ ಅಟ್ ದಟ್ ಟೈಮ್ ಅಂದರೆ ಯಾವಾಗ? ಅಯೋಧ್ಯೆಗೆ ಇಬ್ಬರು ಹೋಗಾದ್ಮೇಲೆ ಆ ಸಮಯದಲ್ಲಿ, ತ್ರೇತಾಯುಗದಲ್ಲಿ ರಾಮನ ಅವತಾರ ಅತ್ಯುತ್ತಮವಾದದ್ದು, ಮಂಗಳಕರವಾದದ್ದು. ವಿಧಾಯ ರಾಮಾಯಣ ಕೀರ್ತಿ ಮುತ್ತಮ. ರಾಮಾಯಣ ಕೀರ್ತಿ ಎಲ್ಲರಿಗೂ ಪ್ರಹರಿಸಿತ್ತು. ಇಲ್ಲಿವರೆಗೂ ಬಂದಿದೆಯಲ್ಲ. ಜನವರಿ 22 ಏನಾಗುತ್ತೆ? ರಿಎಸ್ಟಾಬ್ಲಿಷ್ಮೆಂಟ್ ಆಫ್ ರಾಮರಾಜ್ಯ. ಅದಕ್ಕೆ ಎಲ್ಲರೂ ಮಾಡ್ತಾ ಇದ್ವಿ. 13 ಕೋಟಿ ಸುಮ್ಮನೆನಾ? ಸಂಕಲ್ಪ ಬಂದಿರೋದೇ ದೊಡ್ಡದು. ಸುಮಾರು 12 ಕೋಟಿವರೆಗೂ ಬಂದುಬಿಟ್ಟಿದೆ. ಇನ್ನು ಸ್ವಲ್ಪ ಮಾತ್ರ ಬರಬೇಕು. ತಾವೆಲ್ಲರೂ ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿಲ್ವೋ ಎಲ್ಲರೂ ಜೋಡಿಸಿ ಅದನ್ನು ಆದಷ್ಟು ಬೇಗ 13 ಕೋಟಿ ಆಗಬೇಕು. ಆ ಥರ ಸಹಾಯ ಮಾಡಿ. ಸರಿ. ಚಚಾರ ಪೂರ್ವಾಚರಿತಂ ರಘೋತ್ತಮ. ಎಂತಹ ರಘುತ್ತಮ? ಪೂರ್ವಾಚರಿತಂ. ಎಲ್ಲ ಏನು ಆ ವಂಶ ನೋಡ್ರಿ ಅಂತ ಹೇಳಲ್ವ? ದೀಕ್ಷಿತರ ಫ್ಯಾಮಿಲಿ. ಏನು ಮಗ ಸಾಫ್ಟ್ವೇರ್ ಇಂಜಿನಿಯರ್, ದೀಕ್ಷಿತರಲ್ಲ, ಹೇಳ್ಕೊಳ್ಳೋದು ದೀಕ್ಷಿತರ್ ಅಂತ. ಅಪ್ಪ ದೀಕ್ಷಿತರ್, ತಾತ ದೀಕ್ಷಿತರ್, ಮುತ್ತಾತ ದೀಕ್ಷಿತರ್ ಅಂತ. ಮಗ ಮಾತ್ರ ಅಲ್ಲಿ ಫಾರಿನಲ್ಲಿ ಏನೋ ಸಾಫ್ಟ್ವೇರ್ ಇಂಜಿನಿಯರ್, ಮಾತ ದೀಕ್ಷಿತರಲ್ಲ. ಹಾಗೆಂದರೆ ಅಂತಹ ಪರಂಪರೆಯಲ್ಲಿ ಹುಟ್ಟಿದಾನಪ್ಪ ಇವನು. ಅಂದರೆ ರಘುವಂಶದಲ್ಲಿ ರಾಮ ಹುಟ್ಟಿದ್ದಾನೆ. ಅವನು ಮಂಗಳಾತ್ಮನಃ. ಅಷ್ಟೆ. ಇದಲ್ಲೆಲ್ಲ ಜಾಸ್ತಿ ತತ್ವ ಇಲ್ಲ, ಅದಕ್ಕೆ ಮುಂದೆ ಹೋಗುವ. ಇಂಟ್ರಡಕ್ಷನ್ 5 ಶ್ಲೋಕಗಳು. ಸೌಮಿತ್ರಿಣ ಪೃಷ್ಟ ಉದಾರ ಬುದ್ಧಿನ ರಾಮ ಕಥಾ ಪ್ರಾಹ ಪುರಾತನೀ ಶುಭಾಃ ರಾಜ್ಞಃ ಪ್ರಮತ್ತಸ್ಯ ನೃಗಸ್ಯ ಶಾಪತಃ ದ್ವಿಜಸ್ಯ ತಿರ್ಯಕ್ತ್ವಮಥಾಹ ರಾಘವಃ. ಲಕ್ಷ್ಮಣ ಡಿಪ್ರೆಷನ್ಗೆ ಹೊಟ್ಟೋಗಿದ್ದಾನೆ. ಸೀತೆಯನ್ನು ಕಳಿಸ್ಬಿಟ್ನಲ್ಲ ಹಾಗೆ ಅಂತ. ಈಗ ಅದು ಕಾಮನ್, ಅಲ್ಲಿಂದನೂ ಶುರು ಆಗಿರಬೇಕು. ಈಗೇನಲ್ಲ, ರಾಮಾಯಣದ ಕಾಲದಲ್ಲೂ ಇದೆ ಇದು, ಮನಸ್ಸು ಡಿಪ್ರೆಷನ್ಗೆ ಹೋಗೋದು. ಯಾಕಂದರೆ ಇಂಡೈರೆಕ್ಟಾಗಿ ನಾ ರೆಸ್ಪಾನ್ಸಿಬಲ್ ಆಗಿದ್ದೀನಲ್ಲ ಸೀತೆಯನ್ನು ಕಳಿಸೋದಕ್ಕೆ, ಏನು ಮಾಡೋದು ಅಂತ. ಆವಾಗ ರಾಮ ಹೇಳ್ತಾನೆ, ಇದೆಲ್ಲ ಶ್ಲೋಕದಲ್ಲಿಲ್ಲ, ನಾವು ಆಧ್ಯಾತ್ಮ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ತೊಗೊಳ್ಬೇಕು. ಯು ಹ್ಯಾವ್ ಟು ಆ್ಯಡ್. ಅಲ್ಲಿ ಹೇಳ್ತಾನೆ, ನೀನು ಬೇಜಾರು ಮಾಡ್ಕೊಳ್ಬೇಡ, ನಾನು ಕಳಿಸಿರುವಂತಹ ಸೀತೆಯನ್ನು ಕಳಿಸಿರುವಂತಹ ಇದು ಸರಿಯಾಗೇ ಇದೆ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ನೃಗಸ್ಯ ರಾಜ ಅಂತ ಒಬ್ಬ ಇದ್ದ. ಅವನೇನು ಮಾಡ್ದ? ಅವನ ಕೇರ್ಲೆಸ್ನೆಸ್, ಜವಾಬ್ದಾರ ಇಲ್ಲದೇ ಇರುವಂತಹ ಒಂದು ಕೆಲಸ ಮಾಡ್ದ. ಅವನ ಆಶ್ರಮದಲ್ಲಿ, ಅವನ ರಾಜ್ಯದಲ್ಲಿ ಹಸುಗಳೆಲ್ಲ ಇತ್ತು. ಅವನಿಗೆ ಪ್ರತಿನಿತ್ಯ ಗೋದಾನ ಮಾಡಬೇಕು ಅಂತ ಅನಿಸಿತ್ತು. ಪ್ರತಿನಿತ್ಯ ಗೋದಾನವನ್ನು ಮಾಡ್ತಿದ್ದ. ಒಂದಾನೊಂದು ಕಾಲದಲ್ಲಿ ಏನಾಯಿತು, ಗೋದಾನ ಮಾಡಿದ್ಮೇಲೆ ಒಂದು ಹಸು ವಾಪಸ್ ಮತ್ತೆ ಕೊಠಡಿಗೆ ಬಂದ್ಬಿಡ್ತು. ಅವನಿಗದು ನೋಡ್ಕೊಳ್ಳಿಲ್ಲ. ಮತ್ತೆ ಮರು ದಿವಸ ಗೋದಾನ ಮಾಡಬೇಕು ಅಂತ ಅಂದ್ಕೊಂಡ. ಹಿಂದಿನ ದಿವಸ ಯಾವ ಗೋದಾನ ಮಾಡಿದ್ನಲ್ಲ ಒಬ್ಬ ಬ್ರಾಹ್ಮಣನ ಕೊಟ್ಟ, ಅದೇ ಹಸುವನ್ನು ಇವನಿಗೂ ಕೊಟ್ಟ. ಆವಾಗ ಋಷಿ ಬಂದು, ಎಲ್ಲಿ ನನಗೆ ಕೊಟ್ಟಿದ್ದನ್ನು ಮತ್ತೆ ಇವನು ಕೊಟ್ಟಿಯಲ್ಲ ಅಂತ ಶಾಪ ಹಾಕ್ದ. ನೀನು ಒಂದು ಏನು ಕೆಮೇಲಿಯನ್ಗೆ ಏನು ಹೇಳ್ತಾರೆ ಕನ್ನಡದಲ್ಲಿ, ಊಸರವಳ್ಳಿ ಆಗ್ಬಿಡು ಅಂತ. ಅದು ಬಣ್ಣ ಬದಲಾಗ್ತಿತ್ತು. ಆ ಶಾಪ ರಾಜನಿಗೆ ಬಂತು, ಜಸ್ಟ್ ಬಿಕಾಸ್ ಆಫ್ ಕೇರ್ಲೆಸ್ನೆಸ್. ನೀನೇನು ಕೇರ್ಲೆಸ್ನೆಸ್ ಎಲ್ಲ ಏನು ಮಾಡಿಲ್ಲ, ನಾ ಸರಿಯಾಗೇ ಮಾಡಿದ್ದೀನಿ, ಡಿಪ್ರೆಷನ್ಗೊಳ್ಬೇಡ. ಪ್ರತಿಯೊಬ್ಬರಿಗೂ ಅವರವರ ಕರ್ಮ ಅಂತ ಇರುತ್ತೆ. ಕರ್ಮದ ಅನುಗುಣವಾಗಿ ಪ್ರತಿಯೊಬ್ಬರು ಅದನ್ನು ಅನುಭವಿಸಬೇಕು. ಸೊ ಯು ಬಿ ಕಾಮ್. ನಿಂದೇನು ತಪ್ಪಿಲ್ಲ, ನಾನು ಹೇಳೋದಕ್ಕೆ ಮಾಡಿದ್ಯಾ, ನೀನು ಮಾಡಿದ್ಯಾ. ಸೀತೆಯ ಕರ್ಮ, ನಾವು ಶಿ ಹ್ಯಾಸ್ ಟು ಗೋ ಟು ಇದು ಫಾರೆಸ್ಟ್, ಐ ವಿಲ್ ಟೇಕ್ ಕೇರ್ ಅಂತ ಹೇಳುವಂತಹ ರೀತಿಯಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟು ಅವನ ಮನಸ್ಸನ್ನು ಒಂದು ರೀತಿಯಾಗಿ ಈಕ್ವಿಪಾಯ್ಸ್ ಮಾಡ್ತಾರೆ. ಆ ಶ್ಲೋಕ ಹೇಳ್ತಿರೋದು ಇದು 2ನೇದು. ಏನು ರಾಮ ಮೊದಲು 2ನೇ ಸಾಲಿದೆ ನೋಡಿ. ರಾಮ ಶುಭಾಹ ಅಂದರೆ ಒಳ್ಳೆ ಕಥೆಗಳನ್ನು
ಪುರಾತಿನಿ ಕಥಂ ಪ್ರಾಹ. ಪುರಾತನಿ ಒಂದು ಪುರಾಣದ, ಇವಾಗ ಹೇಳಿದ್ನಲ್ಲ, ನೃಗಸ್ಯ ರಾಜವನ ಕಥೆಯನ್ನು ಲಕ್ಷ್ಮಣನಿಗೆ ಹೇಳ್ದ. ಭಗವಂತ ಯಾವತ್ತೂ ಇಂಜಸ್ಟಿಸ್ ಮಾಡೋದಿಲ್ಲ. ಅವನಿಗೆ ಕರ್ಮದ ಅನುಗುಣವ ಎಲ್ಲ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಹೀ ಹ್ಯಾಸ್ ಆಲ್ ಅವರ್ ಆ್ಯಕ್ಷನ್ಸ್ ಇನ್ ಹಿಸ್ ಬಯೋಡಾಟಾ. ಯಾರಿಗೆ ಯಾವಾಗ ಏನು ಕೊಡಬೇಕು, ಯಾರಿಗೆ ಯಾವಾಗ ಏನನ್ನು ತಗೊಳ್ಬೇಕು, ಭಗವಂತನಲ್ಲಿ ಲಿಸ್ಟಲ್ಲಿದೆ. ನಮಗಿಲ್ಲ, ನಮಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲಿ ಇರೋದೆಲ್ಲ ಜ್ಞಾಪಕ ಇದೆಯಾ ನಿಮಗೆ? ನಾಳೆ ನೀವೆಲ್ಲರೂ ಬಂದರೆ, ಮತ್ತೆ ಇವತ್ತು ನವಂಬರ್ 1 ಒಂದು ಬಂದಿದ್ದೀರಾ, ನಾಳೆ ಎಷ್ಟು ಜನ ಕಮ್ಮಿ ಆಗ್ತಿರೋ ಗೊತ್ತಿಲ್ಲ ಅಲ್ವಾ? ರಜಾ ಇದೆ, ಹೋಗಿ ಬಂದ್ಬಿಡೋಣ ಇವತ್ತು ಅಂತ. ನಾಳೆ ಇವತ್ತಿನ ಶ್ಲೋಕ ಜ್ಞಾಪಕ ಇರತ್ತಾ? ಬೆಳಗ್ಗೆ ಒಬ್ರು ಕೇಳ್ತಿದ್ರು, ನನಗೆಲ್ಲ ಕರ್ಮವು ನಾನೇನು ಮಾಡಿದ್ದೀನಿ ಅಂತ ಇವತ್ತೇ ನನ್ನ ಕಣ್ಣಿನ ಮುಂದೆ ಗೊತ್ತಾಗಬೇಕು. ಸಾಧ್ಯವಾ? ಹಾಂ, ಸಪೋಸ್ ಭಗವಂತ ಆ ಥರ ದಿವ್ಯ ದೃಷ್ಟಿಯನ್ನು ನಿಮಗೆ ಕೊಟ್ಟರು, ನೋಡೋಕ್ಕಾಗತ್ತಾ? ಅರ್ಜುನನಿಗಾಯ್ತಾ? 11ನೇ ಅಧ್ಯಾಯದಲ್ಲಿ ಸಾಕು ಅಂತಂದಲ್ಲ, ನೋಡೋಕ್ಕಾಗಲ್ಲ, ಶಂಕುಚಕ್ರ ಮಾತ್ರ ಬೇಕು ಅಲ್ವಾ? ಸುಮ್ಮನೆ ನಾವಾಗೇನೋ ಮನಸ್ಸು ಬಂದಿದೆ ಅಂತ ಕೇಳ್ಬಿಡ್ತೀವಿ, ಭಗವಂತ ಎಲ್ಲ ನನಗೆ ದರ್ಶನ ಕೊಡಬೇಕು ಅಂತ. ದರ್ಶನ ಕೊಡೋಕ್ಕೆ ಎಕ್ವಿಪ್ಮೆಂಟ್ ಸರಿಗಿದೆಯಾ? ಕಣ್ಮುಂದೆ ಇರುವಂತಹ ಮೈಕ್ರೋಬ್ಸ್, ಜರ್ಮ್ಸ್ ಎಲ್ಲ ಈ ಸ್ಥೂಲವಾದ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಮೈಕ್ರೋಸ್ಕೋಪ್ ಬೇಕೋ ಇಲ್ವೋ? ಆ ಥರ ಇನ್ಸ್ಟ್ರೂಮೆಂಟ್ ನಾವು ಮಾಡ್ಕೊಂಡಿದ್ದೀವ. ಸಟಲ್ ಇನ್ಸ್ಟ್ರೂಮೆಂಟ್ ಮನಸ್ಸಾಗಿದೆಯಾ ನಮ್ಮದು? ನಮ್ಮ ಕರ್ಮವನ್ನೆಲ್ಲ ನಾವು ನೋಡಬೇಕು, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ನಾವು ತಯಾರಿದ್ದೀವ? ಫಸ್ಟು ಒಂದನ್ನು ಗಳಿಸ್ಬೇಕು ಅಂದರೆ ಒಂದನ್ನು ಬಿಡಬೇಕು. ಸ್ವಾಮೀಜಿ ಬಿಡೋಕ್ಕಾಗಲ್ಲ, ಹಿಡ್ಕೊಂಡೇ ಹೋಗ್ತೀವಿ, ಅದು ಸಾಧ್ಯವಿಲ್ಲ ಅಲ್ವಾ? ಸೊ ಇಲ್ಲಿ ಭಗವಂತ ಸುಮಾರು ಜನಕ್ಕಿದೆ, ಇನ್ನು ಲಕ್ಷ್ಮಣ ಇದು ರಾಮ ಇಂಜಸ್ಟಿಸ್ ಮಾಡ್ದ, ಸೀತೆಯನ್ನು ಕಳಿಸ್ಬಿಟ್ಟ ಅಂತ, ಅದೆಲ್ಲ ಬೇಡ. ಸೊ ಅದರಿಂದ ಒಂದು ಕಥೆಯನ್ನು ಹೇಳಿ ಆತ ಮುಂದುವರಿತಿದ್ದಾನೆ. ರಾಮ ಶುಭಾಹ ಪುರಾತನಿ ಕಥಂ ಪ್ರಾಹ ಸೌಮಿತ್ರಿಣ ಪೃಷ್ಠಂ ಉದಾರ ಬುದ್ಧಿನ. ಮೊದಲನೇ ಸಾಲು. ಸೌಮಿತ್ರಿ ಅಂದರೆ ಲಕ್ಷ್ಮಣ, ಉದಾರ ಬುದ್ಧಿ ಅಂದರೆ ಲಕ್ಷ್ಮಣನ ಮನಸ್ಸು ತುಂಬ ಬ್ರಾಡ್ ಆಗಿದೆಯಂತೆ. ಹೇಗೆ ಬರುತ್ತೆ ಮನಸ್ಸು? ಹೇಗೆ ವಿಶಾಲತೆ ಆಗುತ್ತೆ? ಕರ್ಮಯೋಗದಿಂದ ಮನಸ್ಸು ವಿಶಾಲತೆಗೊಳ್ಳುತ್ತೆ. ಸಂಕ್ಷಿಪ್ತವಾದ ಮನಸ್ಸು ಏನು? ಅಹಂಕಾರ ಸಹಿತವಾದ ಮನಸ್ಸು. ಮನಸ್ಸು ಬ್ರಾಡ್ ಆಗಬೇಕು ಅಂದರೆ ಕರ್ಮಯೋಗವನ್ನು ಮಾಡೋದು ಕಲಿಬೇಕು. ಕರ್ಮಯೋಗ ಅಂದರೆ ಏನು ಸ್ವಾಮೀಜಿ? ಮಾಡುವಂತಹ ಕರ್ಮವೆಲ್ಲ ಈಶ್ವರಾರ್ಪಣ ಮಾಡಿದ್ಮೇಲೆ ಈಶ್ವರನಿಂದ ಪರಮಾತ್ಮನಿಂದ ಬರುವಂತಹ ಎಲ್ಲ ಪ್ರಸಾದವು ಪ್ರಸಾದ ಬುದ್ಧಿ ಅಂತ ಸ್ವೀಕರಿಸಬೇಕು. ಅದಕ್ಕೆ ಕರ್ಮಯೋಗ ಅಂತ ಹೆಸರು. ನಾನಿವತ್ತು ಕರ್ಮ ಮಾಡಿದ್ದೀನಿ, ಚೆನ್ನಾಗಿ ಓದಿದ್ದೀನಿ, ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಅನ್ನೋದು ಕೇಳೋದು. ಒಳ್ಳೆ ಮಾರ್ಕ್ಸ್ ಬರಬೇಕು, ಸಹಜವೇ. ಬರಲಿಲ್ಲ ಅಂದರೆ ಕರ್ಮ ಅಷ್ಟೇ. ಪ್ರಸಾದ ಬುದ್ಧಿ, accepting the situation is the first point in leading a spiritual life. ಅಕ್ಸೆಪ್ಟ್ ನಾನು ಮಾಡಲ್ಲ, ಎಲ್ಲದಕ್ಕೂ ಗಲಾಟೆ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಅದೇ ಇಂಪಾರ್ಟೆಂಟ್. ಯಾಕೆ ಹೀಗಾಯಿತು, ಯಾಕೆ ಆಯಿತು, ಮಾತು ಬೆಳೆಸ್ತಾನೆ ಇದ್ದರೆ ಇದೆಲ್ಲ ಹೋಗ್ತಾನೆ ಇರ್ತದೆ. ಕರ್ಮವನ್ನು ಅಕ್ಸೆಪ್ಟ್ ಮಾಡಬೇಕು. ಮೊನ್ನೆ ಯಾವುದೋ ನಮ್ಮ ಕ್ಲಾಸಲ್ಲಿ ಯಾವುದೋ ಒಂದು ವಿಡಿಯೋಲ್ಲಿ ಹೇಳಿದ್ದೆ ನಾನು. ಅಕ್ಸೆಪ್ಟಿಂಗ್ ದಿ ಕರ್ಮ ಈಸ್ ಅ ವೆರಿ ಇಂಪಾರ್ಟೆಂಟ್ ಟ್ರೈಟ್ ಫಾರ್ ಎ ಸ್ಪಿರಿಚುವಲ್ ಸೀಕರ್. ಇಲ್ಲಿ ಉದಾರ ಬುದ್ಧಿ ಅಂತ ಹಾಕಿದ್ದಾರೆ. ಉದಾರ ಬುದ್ಧಿ ಅಂದರೆ ಕರ್ಮಯೋಗ ಮಾಡಿ ಮನಸ್ಸನ್ನು ಶುದ್ಧಿ ಮಾಡ್ಕೊಂಡಿರುವಂತಹ ಮನಸ್ಸು. ಮಾಡುವಂತಹ ಪ್ರತಿಯೊಂದು ಲೌಕಿಕವೋ ವೈದಿಕವೋ ಕರ್ಮ ಎಲ್ಲ ಭಗವಂತನಿಗೆ ಅರ್ಪಿತ. ಆ ಥರ ಮಾಡಿದಾಗ ಮನಸ್ಸು ವಿಶಾಲತೆ ಆಗುತ್ತೆ. ಫಲ ನಾನು ಹೀಗೆ ಹೇಳಿದಾಗೆ ಬೇಕು ಅಂದರೆ ಮನಸ್ಸು ಸಂಕ್ಷಿಪ್ತವಾಗಿ ಹೋಗುತ್ತೆ, ಅಹಂಕಾರ ಜಾಸ್ತಿ ಆಗುತ್ತೆ. ಎಲ್ಲಿ ಅಹಂಕಾರ ಜಾಸ್ತಿ ಆಗುತ್ತೋ ರಾಗದ್ವೇಷಗಳು ಜಾಸ್ತಿ ಆಗುತ್ತೆ. ನನಗೆ ಈ ಫಲ ಬೇಡ, ಅದು ಬೇಕು, ಇದು ಬೇಕು ಅಂತ ಹೇಳ್ತಾ ಇರ್ತೆ. ಸುಮ್ಮನೆ ಮಾಡ್ತಾ ಇರಿ ಕರ್ಮ, ನೋಡೋಣ. ಹಾಗೆ ಮಾಡೋಕ್ಕಾಗಲ್ಲ ಸ್ವಾಮೀಜಿ. ಯಾರು ಒಬ್ಬರು ನಮ್ಮ ಅಪ್ರಿಷಿಯೇಟ್ ಮಾಡಬೇಕು, ನಮಗೆ ಅಪ್ರಿಷಿಯೇಟ್ ಮಾಡಬೇಕು ಅಲ್ವಾ? ತುಂಬ ಚೆನ್ನಾಗಿ ಮಾಡಿದ್ದೀರಾ, ಹಾಗೆ ಮಾಡೋ ಇನ್ಸ್ಪಿರೇಷನ್ ನಮಗೆ ಇನ್ನೂ ಜಾಸ್ತಿ ಸಿಗುತ್ತೆ. ಇನ್ಸ್ಪಿರೇಷನ್ಗೆಲ್ಲ ಇಲ್ಲ ಇಲ್ಲಿ. ಐ ಆಮ್ ಟಾಕಿಂಗ್ ಫ್ರಮ್ ದಿ ವೇದಾಂತ ಪಾಯಿಂಟ್ ಆಫ್ ವ್ಯೂ. ನೀವು ಇನ್ಸ್ಪಿರೇಷನ್ನು ಅದು ಇದು ಅಂತ ಕೇಳಿದ್ರೆ ಆಗಲ್ಲ. ಮೋಕ್ಷ ಬೇಕು ಅಂದರೆ ಈ ಥರ ಎಲ್ಲ ಇರಬೇಕು. ಅದಕ್ಕೆ ನಾವು ಮೋಕ್ಷನೇ ಕೇಳಲ್ಲ, ಹಾಗೂ ಹೇಳಬಾರ್ದು. ಆಯಿತಾ? ಮೋಕ್ಷ ನಮಗೆ ಬೇಡ. ಯೋಚನೆ ಮಾಡಿ. ಉದಾರ ಬುದ್ಧಿ. ಲಕ್ಷ್ಮಣ ಈಸ್ ಎ ಸ್ಟೂಡೆಂಟ್, ಈಸ್ ಎ ಡಿಸೈಪಲ್. ನಾವು ಲಕ್ಷ್ಮಣನ ಥರ ಆಗಬೇಕು ಅಲ್ವಾ? ಮನಸ್ಸು ಬ್ರಾಡ್ ಆಗಲಿಲ್ಲ ಅಂದರೆ ವೇದಾಂತ ಅರ್ಥ ಆಗಲ್ಲ. ನಾನು, ನನ್ನದು, ನಂದು, ನನ್ನ ಮನೆಯವರು ಇಷ್ಟೇ ಆಯಿತು ಅಂದರೆ ಮುಗೀತಲ್ಲಿ, ಸಂಕ್ಷಿಪ್ತ. ಯೋಚನೆ ಮಾಡಿ. ಸೌಮಿತ್ರಿ ಅಂದರೆ ಲಕ್ಷ್ಮಣ,
ಪೃಷ್ಠತಃ ಕೇಳ್ದ. ಇನ್ನೊಂದು ಧರ್ಮಚಿಂತನೆ ಏನು, ಕೇಳದೇ ಇದ್ದಾಗ ಉಪದೇಶವನ್ನು ಮಾಡಬಾರ್ದು. ಈ ಆಧ್ಯಾತ್ಮಿಕದಲ್ಲಿ ಏನು ಮಾಡ್ತೀವಿ, ಸ್ವಲ್ಪ ನಾವು ಮುಂದೆ ಬರೆದ್ರೆ ಸಜೆಷನ್ಸ್ ಕೊಡಕ್ಕೆ ಹೋಗ್ತೀವಿ. ನೀವು ಹೀಗೆ ಮಾಡ್ಬೋದಾಗಿತ್ತು, ಹಾಗೆ ಮಾಡ್ಬೋದಾಗಿತ್ತು. ರಾಮ ಏನಾರು ಹೇಳಿದ್ನ? ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತಾಡಲಿಲ್ಲ, 47 ಶ್ಲೋಕ ಅರ್ಜುನ ಹೇಳ್ತಾನೇ ಇದ್ದ. ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳಿದ ಮೇಲೆ ಶುರುವಾಯಿತು ಉಪದೇಶ. ಅಲ್ಲಿವರೆಗೂ ಹೇಳಿಲ್ಲ, ಎಷ್ಟು ಬೇಕಂದ್ರೂ ನೀನು ಅಳು. ಸೊ ಕೇಳಬೇಕು, ಕೇಳದೆ ಹೇಳಬಾರ್ದು. ನಾವೇ ಸಜೆಷನ್ ಕೊಡ್ತೀವಿ. ನೋ, ಯು ಕೆ ನಾಟ್ ಗಿವ್ ಸಜೆಷನ್. ಹೂ ಆಸ್ಕ್ಡ್ ಫಾರ್ ಯುವರ್ ಸಜೆಷನ್? ಯೋಚನೆ ಮಾಡಿ. ಇಲ್ಲ, ಕಷ್ಟಪಡ್ತಿದಾರಲ್ಲ, ಅವ್ರು ಕಷ್ಟಪಡೋದು ನಾವು ನೋಡೋಕ್ಕಾಗಲ್ವಲ್ಲ, ನಾವು ಅವ್ರನ್ನ ಸೃಷ್ಟಿ ಮಾಡಿದ್ವಾ? ಕಷ್ಟಪಡೋಕ್ಕೆ ನೋಡೋಕ್ಕಾಗಲ್ಲ ಅಂದಮೇಲೆ ಡಿಡ್ ವಿ ಕ್ರಿಯೇಟ್ ದೆಮ್? ಅವ್ರ ಕರ್ಮಕ್ಕೆ ನಾವು ಹೊಣೆನಾ? ಯೋಚನೆ ಮಾಡಿ. ಪೃಷ್ಠತಃ ಕೇಳಬೇಕು. ಯಾವ ವಿಚಾರ? ವೇದಾಂತರಿ ಧಾರ್ಮಿಕವಾದ ವಿಚಾರ, ಆಧ್ಯಾತ್ಮಿಕವಾದ ವಿಚಾರವನ್ನು ಕೇಳಬೇಕು. ಪೃಷ್ಠತಃ ಲಕ್ಷ್ಮಣ ಕೇಳಿದ. ಮೊದಲನೇ 2ನೇ ಸಾಲು ಈ ಚರ್ಚೆ, 3ನೇ ಹಾಗೂ 4ನೇ ಸಾಲು ನಾನು ಹೇಳಿರುವಂತಹ ಕತೆ. ರಾಜ್ಞ ಪ್ರಮತ್ತಸ್ಯ ನೃಗಸ್ಯ ಶಾಪತಃ. ಪ್ರಮತ್ತಃ ಅಂದರೆ ಕೇರ್ಲೆಸ್ನೆಸ್, ಜವಾಬ್ದಾರಿ ಇಲ್ಲದೆ ಇರುವಂಥದ್ದು. ರಾಜ್ಞ ನೃಗ ಅಂದರೆ ನೃಗ ಅನ್ನುವಂಥ ರಾಜ. ಶಾಪತಃ ಹಸುವನ್ನು ಗೊತ್ತಿಲ್ಲದೆ ಕೇರ್ಲೆಸ್ನೆಸ್ನಾಗೆ ಮತ್ತೆ ಇನ್ನೊಬ್ಬರಿಗೆ ದಾನ ಮಾಡಿದಾಗ ಅವನಿಗೆ ತಿರ್ಯಕ್ತ್ವ ಮಾಹ ರಾಘವ. ತಿರ್ಯಕ್ತ್ವ ಅಂದರೆ ಊಸರೊಳ್ಳಿ ಆಗುವಂತಹ ಒಂದು ಶಾಪ ಬಂತು. ತಿರ್ಯಕ್ತ್ವ ಅಂದರೆ ಪ್ರಾಣಿ, ಈ ಜಂತುಗಳಿಗೆ ಹೆಸರು ತಿರ್ಯಂಗ್ ಅಂತ. ದ್ವಿಜಸ್ಯ ಬ್ರಾಹ್ಮಣನ ಶಾಪ ಆ ನೃಗನಿಗೆ ಬಂದಿರೋದ್ರಿಂದ ಈ ಊಸರೊಳ್ಳಿ ಆಗುವಂತಹ ಶಾಪ ಅವನಿಗೆ ಬಂತು. ಸೊ ನೀನು ಬೇಜಾರು ಮಾಡ್ಕೊಳ್ಬೇಡ, ಕರ್ಮ ಎಲ್ಲರಿಗೂ ಸರಿಯಾಗಿದೆ. ಸೀತೆಯನ್ನು ನಾನು ಕರೆಕ್ಟಾಗಿ ಕಳಿಸ್ತೀನಿ. ಶ್ಲೋಕದಲ್ಲಿಲ್ಲ, ಅಲ್ಲಿ ವಾಲ್ಮೀಕಿಯಿಂದ ತೊಗೊಂಡು ಬರಬೇಕು. ಯಾಕಂದರೆ ಇದೆಲ್ಲ ಮಧ್ಯದಲ್ಲಿ ಒಂಥರ ಇದೆ. ಹಾಗೆ 3ನೇದು, ಕದಾಚಿದೇಕಾಂತ ಉಪಸ್ಥಿತಂ ಪ್ರಭುಂ ರಾಮಂ ರಮಾಲಾಲಿತಪಾದ ಪಂಕಜಂ ಸೌಮಿತ್ರಿರಾಸಾದಿತ ಶುದ್ಧ ಭಾವನಃ ಪ್ರಣಮ್ಯ ಭಕ್ತ್ಯಾ ವಿನಯಾನ್ವಿತೋ ಬ್ರವೀತ್. ರಾಮನ ಅವತಾರ ಲೋಕ ಸಂಗ್ರಹ. ನಾ ಮಾಡುವಂತಹ ಕರ್ಮ ಎಲ್ಲ ಕರ್ಮಯೋಗ. ರಾಮನ ಕರ್ಮ ಲೋಕ ಸಂಗ್ರಹ. ಅವತಾರ ಯಾರೆಲ್ಲ ಅವತಾರ ತಗೊಳ್ತಾರಲ್ಲ, ಅವತಾರ ಪುರುಷರಾಗಲಿ ಇಲ್ಲ ಭಗವಂತ ಅವತಾರವನ್ನು ತಗೊಂಡಾಗ ಅದು ಲೋಕ ಸಂಗ್ರಹಕ್ಕೋಸ್ಕರ. ಲೋಕ ಸಂಗ್ರಹ ಏನೋ ಎಲ್ರಿಗೂ ಒಳ್ಳೇದಾಗಲಿ ಅಂತ ಮಾಡುವಂತಹ ಕರ್ಮ. ಇಲ್ಲಿ ಸೌಮಿತ್ರಿ ಆಸಾದಿತ ಶುದ್ಧ ಭಾವನಃ. ಹಿಂದಿನ ಪದ ಏನೋ, ಹಿಂದಿನ ಶ್ಲೋಕದಲ್ಲಿ ಮಂತ್ರ ಉದಾರ ಬುದ್ಧಿ, ಎಕ್ಸ್ಪ್ಯಾಂಡೆಡ್ ಮೈಂಡ್, ಅದನ್ನೇ ಮತ್ತೆ ಇಲ್ಲಿ ಉದ್ಧರಿಸ್ತಾ ಇದ್ದಾರೆ. ಸೌಮಿತ್ರಿ ಲಕ್ಷ್ಮಣ ಆಸಾದಿತ ಶುದ್ಧ ಭಾವನಃ. ಲಕ್ಷ್ಮಣ ಮನಸ್ಸನ್ನು ಕರ್ಮಯೋಗವನ್ನು ಮಾಡಿ ಶುದ್ಧ ಮಾಡ್ಕೊಂಡಿದ್ದಾನಂತೆ. ಕರ್ಮಯೋಗೇನ ಮಲನಿವೃತ್ತಿ, ಉಪಾಸನಯೋಗೇನ ವಿಕ್ಷೇಪ ನಿವೃತ್ತಿ, ವೇದಾಂತ ಶ್ರವಣೇನ ಅಜ್ಞಾನ ನಿವೃತ್ತಿ, ವೇದಾಂತ ಮನನೇನ ಸಂಶಯ ನಿವೃತ್ತಿ, ವೇದಾಂತ ನಿಧಿಧ್ಯಾಸನೇನ ವಿಪರೀತ ಭಾವನಾ ನಿವೃತ್ತಿ. ಇದು ಜ್ಞಾಪಕ ಇರಬೇಕು. ಹೇಳಿದ ಜ್ಞಾಪಕ ಆಯ್ತಾ? ಮರ್ತೋಯ್ತು. ಕರ್ಮಯೋಗೇನ ಮಲ ನಿವೃತ್ತಿ. ಮಲ ಅಂದರೆ ಕೊಳುಕು, ರಾಗದ್ವೇಷ ಅನ್ನುವಂತಹ ಕೊಳುಕು. ಅದು ಕರ್ಮಯೋಗದಿಂದ ಮಾತ್ರವೇ ಹೋಗೋದು. ಇವಾಗ ಹೇಳಿದ್ನಲ್ಲ, ಕರ್ಮಯೋಗ ಅಂದ್ರೆ ಏನು ಹೇಳಿ ನೋಡೋಣ. ಎಲ್ಲ ಮಲಗ್ಬಿಟ್ಟಿರ್ತೀರ. ಈಶ್ವರಾರ್ಪಣ ಬುದ್ಧಿ ಪ್ರಸಾದ ಭಾವನ ಇಸಿಕೊಳ್ಟು ಕರ್ಮಯೋಗ. ಬೆಳಗ್ಗೆ 6 ಗಂಟೆಗೆ ಎದ್ರಿ, ರಾತ್ರಿ ಎಷ್ಟೊತ್ತಿಗೋ ಮಲಗ್ತೀರ, 12ಕ್ಕೋ 1ಕ್ಕೋ. ಸೀರಿಯಲ್ ನೋಡಿ ಮಲಗಬೇಕಲ್ಲ, ಆಯಿತಾ? ಆ ಸೀರಿಯಲ್ ನೋಡಿ ಮಲಗಿದ ಮೇಲೂ ಅದನ್ನು ಈಶ್ವರನಿಗೆ ಅರ್ಪಣೆ ಮಾಡಬೇಕು. ಇಲ್ಲಾಂದರೆ ಆ ಕನಸಲ್ಲಿ ಅದೇ ಬರುತ್ತೆ ಅಲ್ವಾ?
ಲೌಕಿಕ ಕರ್ಮ ಹಾಗೂ ವೈದಿಕ ಕರ್ಮ ಪ್ರತಿಯೊಂದೂ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಹೇಳಬೇಕು, ನೀವು ಹಾಸಿಗೆ ಮೇಲೆ ಎದ್ದಿದ ತಕ್ಷಣ ಹೇಳಬೇಕು, ಅಪ್ಪ ಭಗವಂತ ಇವತ್ತು ಈ ಶರೀರವನ್ನು ಉಪಯೋಗಿಸಿದ್ಯಾ, ಕೊಟ್ಟಿದ್ಯಾ, ರಾತ್ರಿಲಿ ಹೋಗಲಿಲ್ಲ, ಪ್ರತಿ ದಿವಸ ಮಲಗಬೇಕಾದ್ರೆ ಬೆಳಗ್ಗೆ ಹೇಳ್ತೀವ ಅನ್ನೋದೇ ಡೌಟು ಅಲ್ವಾ. ನಾಳೆ 10 ಗಂಟೆಗೆ ನಾನು ಇಲ್ಲಿ ಬರ್ತೀನಿ, 6:15 ಪ್ರವಚನ ಇಟ್ಕೊಂಡು ಬರೋಣ, ನಾಳೆ ಎದ್ದು ಬಂದರೆ ಅಲ್ವಾ, ಏನು ಗ್ಯಾರಂಟಿ? 5 year ಪ್ಲ್ಯಾನ್, 10 year ಪ್ಲ್ಯಾನ್, 15 year ಪ್ಲ್ಯಾನ್ ಅಲ್ವಾ. ಯೋಚನೆ ಮಾಡಿ, ಬೆಳಗ್ಗೆ ಹಾಸಿಗೆ ಮೇಲೆ ಇದ್ದ ತಕ್ಷಣ ಹೇಳಬೇಕು, ಶರೀರ ಭಗವಂತ ಕೊಟ್ಟಿದೆಯಾ, ಧನ್ಯವಾದ, ಫಸ್ಟ್ ಥ್ಯಾಂಕ್ಸ್ ಟು ಯು. ಈ ಶರೀರದಿಂದ 10 ಜನಕ್ಕೆ ಏನು ಒಳ್ಳೇದಾಗತ್ತೋ ಈ ಶರೀರ ಮಾಡಲಿ. ಮನಸ್ಸನ್ನು ಸಾತ್ವಿಕವಾಗಿ ಇಟ್ಕೊಳ್ತೀನಿ, ನಗು ನಗುತ್ತಾ ಬಾಳ್ತೆರಳು ಮಂಕುತಿಮ್ಮ, ಎಲ್ಲರೂ ನಗುತ್ತಾ ಆಹ್ವಾನ ಮಾಡ್ತೀನಿ, ಯಾರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ. ನೀನು ಕೊಟ್ಟಿರುವಂತಹ ಪ್ರತಿಯೊಂದು ಕೆಲಸವನ್ನು ಈ ಪ್ರಾರಬ್ಧವಶಾತ್ ಏನಿದೆಯೋ ಅದು ಚಾಚುಗೊಟ್ಟಾಗಿ ಮಾಡ್ತೀನಿ. ರಾತ್ರಿ ಮಲಗಿದಾಗ ಹೇಳಬೇಕು, ಶರೀರ ಸಂತೋಷವಾಗಿತ್ತು, ಮೈಕೈ ನೋವಿತ್ತು, ಮಂಡಿ ನೋವು ಏನು ಮಾಡೋಕ್ಕಾಗಲ್ಲ, ಎಲ್ರಿಗೂ ಇದ್ದಿದ್ದೆ ಅದು ಅಲ್ವಾ. ಎಲ್ರಿಗೂ ಬರುತ್ತೆ ಮಂಡಿ ನೋವು, ಯಾರಿಗೂ ಬರಲ್ಲ? ಮಂಡಿ ನೋವು ಇಲ್ಲ ಅಂದ್ರೆ ಇಲ್ಲ ಇವಾಗ ಅಲ್ವಾ. ಶುಗರ್ ಇಲ್ಲ ಅಂದರೆ ಏನೂ ಇಲ್ಲ, ಶರೀರ ಇದೆ ಅಂದರೆ ಶುಗರ್ ಇರಲೇಬೇಕು. ಇಲ್ಲಾಂದರೆ ಹೌದಾ ಶುಗರ್ ಇಲ್ವಾ ನಿಮಗೆ ಅಂತ ಅಂದರೆ ನೀವು ಶರೀರ ಸರಿ ಇಲ್ಲ ಅಂತ. ನಿಮಗೆ ಶುಗರ್ ಇಲ್ಲ ಅಂದರೆ ಶರೀರ ಸರಿ ಇಲ್ಲ ಅಂತ ಯೋಚನೆ ಮಾಡಿ. ಸೊ ಹಾಗೆ ರಾತ್ರಿ ಮತ್ತೆ ಹಾಸಿಗೆ ಮೇಲೆ ಮಲ್ಕೊಳ್ಳೋಕೆ ಹೋದಾಗ ಒಂದು ನಮಸ್ಕಾರ ರಾಮನಿಗೆ, ನಿಮ್ಮ ಇಷ್ಟ ದೇವತೆಗೆ, ಭಗವಂತ ಎಸ್ ಐ ಹ್ಯಾವ್ ಡನ್ ವಾಟ್ ಐ ಹ್ಯಾವ್ ವಾಂಟೆಡ್ ಟು ಡೂ. ಯಾವ ಫಲ ಬರುತ್ತೋ, ಒಳ್ಳೆ ಕರ್ಮ ಮಾಡಿದ್ದೀನೋ ಕೆಟ್ಟ ಕರ್ಮ ಮಾಡಿದ್ದೀನೋ ಆ ಫಲವನ್ನು ಸ್ವೀಕರಿಸುವಂತಹ ಮನೋಭಾವ ನನಗೆ ಕೊಡು. ಈ ಥರ ಸತತವಾಗಿ ಹೇಳ್ತಾ ಬಂದಾಗ ಅದಕ್ಕೆ ಉದಾರ ಬುದ್ಧಿ, ಎಕ್ಸ್ಪ್ಯಾನ್ಷನ್ ಆಫ್ ದ ಮೈಂಡ್, ಇದಕ್ಕೆ ಕರ್ಮಯೋಗ ಅಂತ ಹೆಸರು. ಮಧ್ಯದಲ್ಲಿ ಇಲ್ಲ ನನಗೆ ಈ ಫಲ ಬೇಡ ಬರಬಾರ್ದಾಗಿತ್ತು ಅಂತ ಬಂದರೆ ಅಲ್ಲಿ ರಾಗದ್ವೇಷಗಳು ಜಾಸ್ತಿ ಆಗ್ತಾ ಇದೆ. ಎಲ್ಲಿ ರಾಗದ್ವೇಷಗಳು ಜಾಸ್ತಿ ಆಗುತ್ತೋ ನನಗಿದು ಬೇಕು ನನಗಿದು ಬೇಡ, ಯು ಆರ್ ಇನ್ ಬೌಂಡ್, ಇಟ್ ಈಸ್ ಎ ಬೈಂಡಿಂಗ್ ಕರ್ಮ. ಯು ಶುಡ್ ಆಲ್ವೇಸ್ ಡೂ ನಾನ್ ಬೈಂಡಿಂಗ್ ಕರ್ಮ. ರಾಗದ್ವೇಷದಿಂದ ಮಾಡುವಂತಹ ಪ್ರತಿಯೊಂದು ಕರ್ಮವು ವೈದಿಕವೋ ಲೌಕಿಕವೋ ಅದೆಲ್ಲ ನಿಮ್ಮನ್ನು ಹಾಕ್ಬಿಡುತ್ತೆ. ಹಾಕಿದಾಗ ಅದಕ್ಕೆ ಫಲ ಶಾಶ್ವತವಾಗಿ ಒಂದೇ ಬರುತ್ತೆ. ಆ ಫಲ ಬೇಕೋ ಬೇಡವೋ ಗೊತ್ತಿಲ್ಲ, ನಿಮಗೆ ಬೇಡ ಅಂತೀರಾ, ಯಾಕಂದರೆ ನೀವು ಮಾಡಿದ ಬೈಂಡಿಂಗ್ ಕರ್ಮ ಬಂದೇ ಬರುತ್ತೆ. ಯೋಚನೆ ಮಾಡಿ. ಒಂದು ದಿವಸಕ್ಕೆ ಬರಲ್ಲ ಕರ್ಮಯೋಗ. ಮನಸ್ಸು ಶುದ್ಧಿ ಆಗೋದು ಒಂದು ದಿವಸಕ್ಕೆ ಆಗೋದಿಲ್ಲ. ನಾನು ಕರ್ಮಯೋಗ ಮಾಡಬೇಕು ಅಂತ ಅಂದ್ಕೊಂಡ ಮೇಲೆ ಹಲವಾರು ವರ್ಷಗಳು ಬೇಕು. ಇನ್ಫ್ಯಾಕ್ಟ್ ಕೆಲವರಿಗೆ ಜನ್ಮಗಳು ಬೇಕು. ಕರ್ಮಯೋಗವೇ ಒಂದು ಜನ್ಮ. ಅದಕ್ಕೆ ಕರ್ಮಯೋಗೇಣ ಮಲನಿವೃತ್ತಿ ಅಂತ ಹೇಳಿದೆ. ಮಲನಿವೃತ್ತಿ ಕೊಳುಕು, ಅಹಂಕಾರವೇ ಕೊಳುಕು ನಮಗೆ. ಅಹಂ ಮಮ ವೆರಿ ಸ್ಟ್ರಾಂಗ್ ಡರ್ಟ್. ಉಪಾಸನ ಯೋಗೇನ ವಿಕ್ಷೇಪ ನಿವೃತ್ತಿ. ವಿಕ್ಷೇಪ ಅಂದ್ರೇನು? ಕಾನ್ಸಂಟ್ರೇಷನ್ನೇ ಇರಲ್ಲ ನಮಗೆ. ವಯಸ್ಸಾಯಿತು ಸ್ವಾಮೀಜಿ ಅದಕ್ಕೆ ಕಾನ್ಸಂಟ್ರೇಷನ್ ಇಲ್ಲ. ಹಾಗೇನಿಲ್ಲ, 10 ಗಂಟೆಗೆ ಸೀರಿಯಲ್ಲು ಕಾನ್ಸಂಟ್ರೇಷನ್ ಇದೆಯಾ ಇಲ್ವಾ? ಯೋಚನೆ ಮಾಡಿ. ಕ್ರಿಕೆಟ್ ಮ್ಯಾಚ್ ಕಾನ್ಸಂಟ್ರೇಷನ್ ಇದೆಯಾ ಇಲ್ವಾ? ವೇದಾಂತದಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ಧರ್ಮಚಿಂತನೆಯಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ಅರ್ಥಕಾಮದಲ್ಲಿ ಕಾನ್ಸಂಟ್ರೇಷನ್ ಇದೆ. ಒಂದು 108 ದಕ್ಷಿಣಾಮೂರ್ತಿ ಮಂತ್ರವೋ ಪಂಚಾಕ್ಷರಿ ಮಂತ್ರವೋ ಒಂದು ಹೇಳಪ್ಪ ಅಂತಂದರೆ ಅಲ್ಲಿ ನೋಡೋದು ಇಲ್ಲಿ ನೋಡೋದು ಕಾಲು ಹೀಗೆ ಮಾಡ್ಕೊಳ್ಳೋದು, ಕಾನ್ಸಂಟ್ರೇಷನ್ ಇಲ್ಲ. ಅದೇ ನೈಲ್ ಬೈಟಿಂಗ್ ಫಿನಿಶ್ ಆದರೆ ಕ್ರಿಕೆಟ್ ಮ್ಯಾಚ್ ಆ ಕಡೆ ಈ ಕಡೆ ಹೋಗಲ್ಲ. ಹೇಗೆ ಕಾನ್ಸಂಟ್ರೇಷನ್ ಬಂತವಾಗ? ನನಗದು ಇಷ್ಟ, ಇದು ಇಷ್ಟ ಇಲ್ಲ. ಇಟ್ ಆಲ್ ಟರ್ಮ್ಸ್ ವೇರ್ ನನಗೆ ಯಾವ್ದು ಇಷ್ಟವೋ ಅಲ್ಲಿ ಕಾನ್ಸಂಟ್ರೇಷನ್ ಇರುತ್ತೆ. ಮೋಕ್ಷವೇ ಪರಮ ಪುರುಷಾರ್ಥ ಅಂತ ನನಗನ್ಸಾದಾಗ ನ್ಯಾಚುರಲಿ ಗಮನ ಬರಲೇಬೇಕು. ಧರ್ಮ ಚಿಂತನೆಯೇ ನನ್ನ ಪರಮ ಪುರುಷಾರ್ಥ ಅಂದ್ಕೊಂಡಾಗ ಕಾನ್ಸಂಟ್ರೇಷನ್ ಬರಲೇಬೇಕು. ಉಪಾಸನ ಅಂದರೆ ಧ್ಯಾನ, ಮೆಡಿಟೇಷನಿಂದ ಏನಾಗುತ್ತೆ, ಈ ವಿಕ್ಷೇಪ ಕಾನ್ಸಂಟ್ರೇಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಉಪಾಸನ ಯೋಗೇನ ವಿಕ್ಷೇಪ ನಿವೃತ್ತಿ. ಇದು ಉಪಾಸನ ಯೋಗೇನ ವಿಕ್ಷೇಪ, ಕರ್ಮಯೋಗೇನ ಮಲ ಮಾಡ್ಕೊಂಡಾಗ್ಲೇ, ಮಲ ಹೋದಾಗ್ಲೇ ವೇದಾಂತಕ್ಕೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಾಂದರೆ ವೇದಾಂತದಲ್ಲಿ ಇಂಟ್ರೆಸ್ಟೇ ಬರಲ್ಲ. ಹೇಗೆ ಗೊತ್ತಾಗುತ್ತೆ ವೇದಾಂತದಲ್ಲಿ ಇಂಟ್ರೆಸ್ಟ್ ಬರ್ತಿದೆಯಾ ಅಥವಾ ನನಗೆ ಮನಃಶುದ್ಧಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಇಂಟ್ರೆಸ್ಟ್ ಬರೋದೇ ಇಟ್ ಇಸ್ ಆನ್ ಇಂಡಿಕೇಶನ್. ಪ್ರವಚನಕ್ಕೆ ಬರೋದು ಅಲ್ಲ, ನೀವು ನಾಳೆ ಬರಬೇಕು ಅಂತ ಹೇಳ್ತಿಲ್ಲ, ಸಾಧಾರಣವಾಗಿ ಹೇಳ್ತಾ ಇದ್ದೀನಿ. ಪ್ರವಚನಕ್ಕೆ ಬರೋದು, ಮತ್ತೆ ಸತ್ಸಂಗ ಮಾಡೋದು, ಅನುಷ್ಠಾನದಲ್ಲಿರೋದು, ಏಕಾಂತವಾಗಿರೋದು, ಇಟ್ ಇಸ್ ಅನ್ ಇಂಡಿಕೇಶನ್ ಮೈಂಡ್ ಇಸ್ ಪ್ಯೂರ್. ನಾವು ಹೊರಗಡೆ ಹೋಗಬೇಕು, ಜಾಲಿ ಆಗಿರಬೇಕು, ಐ ವಾಂಟ್ ಟು ವಿಸಿಟ್ ದೇರ್, ಐ ವಾಂಟ್ ಟು ಗೋ ಹಿಯರ್, ಆಯಿತಾ, ಸೆಲ್ಫಿ ತೊಗೊಳ್ಬೇಕು, ಎಲ್ಲ ಹೇಳಬೇಕು. ಇವಾಗ
ಎಲ್ಲ ಫೋನಲ್ಲಿ ಓಪನ್ ಮಾಡಿ ನೋಡಿ, ಯು ಸಿ ಆಲ್ ಯುವರ್ ಫೋನ್ಸ್, ನಿಮ್ಮದೇ ಜಾಸ್ತಿ ಫೋಟೋಗಳಿರುತ್ತೆ. ಹೌದು ಸ್ವಾಮೀಜಿ, ನನ್ನ ಫೋನಲ್ಲಿ ನನ್ನ ಫೋಟೋ ಇಲ್ಲದೆ ಯಾರ್ದಿರಬೇಕು? ಹಾಂ, ಎಲ್ಲಿ ದೇಹ ಅಭಿಮಾನ ಇರುತ್ತೋ ಯು ಕ್ಯಾನ್ ಕ್ಲಿಯರ್ಲಿ ನೋ ಸ್ಟ್ರಾಂಗ್ ಅಹಂಕಾರ. ಇಫ್ ಯು ಹ್ಯಾವ್ 100 photos in your gallery and 50 of your photos are your own photos, it is strong ಅಹಂಕಾರ. ಸಿಂಪಲ್. ಇದೆಯಾ ಇಲ್ವಾ ಅಂತ ನೀವೇ ನೋಡ್ಕೊಳ್ಬೋದು. ಯೋಚನೆ ಮಾಡಿ ಅಲ್ವಾ? ಇದೆಲ್ಲ ಯೋಚನೆ ಮಾಡಿರಲ್ಲ ನಾವು. ಹಾಗೇ 60 ವರ್ಷ 70 ವರ್ಷ ಬದುಕ್ಬಿಟ್ಟಿದ್ದೀವಿ. ಈಗ ವೇದಾಂತ ಹೇಳಿದ್ರೆ ಎಲ್ಲಿ ವರ್ಕ್ ಆಗುತ್ತೆ? ಶುದ್ಧ ಮನಸ್ಸು ಆಗ್ತಾ ಇದೆ ಅಂದರೆ ಯಾರು ಬೇಡ ಅಂತ ಅನ್ನಿಸ್ಬೇಕು, ಏಕಾಂತವಾಗಿರಬೇಕು. ನಿತ್ಯಂ ಏಕಾಂತಶೀಲತಾ. ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ, ಧ್ಯಾನಕ್ಕೆ ಏನಪ್ಪ ಅಂತ, ನಿತ್ಯಂ ಏಕಾಂತಶೀಲತಃ ಅಪರಿಗ್ರಹ. ಸಾಮಾನು ಇಟ್ಕೊಳ್ಬಾರ್ದಂತೆ ಮನೇಲಿ. ಸಾಮಾನು ಇಲ್ಲದಿದ್ರೆ ಹೇಗೆ? ಕೆಲವ್ರು ಮನೆಗೆಲ್ಲ ಹೋದರೆ ಸೋಫಾ ಮೇಲೆ ಪೇಪರು, ಟೇಬಲ್ ಮೇಲೆ ಪೇಪರು, ಯೋಗಕ್ಷೇಮ ಅಷ್ಟೊಂದು ಪೇಪರು ಕೊಡೋದೂ ಇಲ್ಲ, ಜಗಲಿ ಮೇಲೆ ಇರುತ್ತೆಲ್ಲ. ಅದಾದ್ರೂ ಮಾರ್ಬೋದಲ್ವಾ? ನಿತ್ಯಮೇ ಅಪರಿಗ್ರಹ, ಎಷ್ಟು ಬೇಕೋ ಅಷ್ಟೇ. ಜಾಸ್ತಿ ನೀವು ಸೇರ್ಕೊಳ್ತಾನೆ ಇದ್ರೆ ಯೋಗಕ್ಷೇಮ ಪ್ರಾಬ್ಲಮ್ ಇರಲಿ 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 ಅಂತ ನೋಡಿ ನೀವು ಮಟ್ಟದ ಮೇಲೆಲ್ಲ 15-20 ವರ್ಷ ಹಾಗೇ ಇರುತ್ತೆ, ಅದನ್ನು ಸಾಕ್ಷಿರಲ್ಲ. ನಿತ್ಯಂ ಏಕಾಂತಶೀಲತೆ, ಏಕಾಂತವಾಗಿರಬೇಕು. ದಟ್ ಈಸ್ ಅನ್ ಇಂಟ್ರೆಸ್ಟ್. ಎಸ್, ಮನಃಶುದ್ಧಿ ಆಗ್ತಿದ್ಯಾ ನಿಮಗೆ? ಯು ಆರ್ ಅಲೋನ್. ವೇದಾಂತದಲ್ಲಿ ಇಂಟ್ರೆಸ್ಟ್ ಬರ್ತಿದ್ಯಾ? ಎಸ್, ಯುವರ್ ಮೈಂಡ್ ಇಸ್ ಪ್ಯೂರಿಫೈಡ್. ಅದು ಬರಲಿಲ್ಲ, ನೀವೇ ತಿಳ್ಕೊಳ್ಬೋದು ಮನಸ್ಸಿನಲ್ಲಿ ಇನ್ನೂ ರಾಗದ್ವೇಷಗಳು ಜಾಸ್ತಿ ಆಗ್ತಿದೆ. ಯೋಚನೆ ಮಾಡಿ. ಅದನ್ನೆಲ್ಲ ಹೇಳ್ತಾರೆ. ಎಷ್ಟೇ 3ನೇ ಶ್ಲೋಕ ತಾನೆ? ಹಾಂ. ಸೌಮಿತ್ರಿ ಆಸಾದಿತ ಶುದ್ಧ ಭಾವನ. ಶುದ್ಧ ಭಾವನ ಅಂದರೆ ಮನಸ್ಸು ತುಂಬ ಪ್ಯೂರ್ ಆಗೋಯ್ತು. ಆಸಾದಿತ, ಆಸಾದಿತ ಅಂದರೆ ಲಕ್ಷ್ಮಣ ಅಟೈನ್ಡ್ ಪ್ಯೂರ್ ಮೈಂಡ್ ಬೈ ಪ್ರಾಕ್ಟೀಸ್ ಆಫ್ ಕರ್ಮಯೋಗ ಆ್ಯಂಡ್ ಉಪಾಸನ ಯೋಗ. ಕರ್ಮ ಹಾಗೂ ಧ್ಯಾನವನ್ನು ಮಾಡಿ ಮನಸ್ಸು ಶುದ್ಧವಾಗಿದೆ ಲಕ್ಷ್ಮಣನಿಗೆ. ಅಂತಹ ಲಕ್ಷ್ಮಣ ಏನು ಮಾಡ್ದ? ಪ್ರಣಮ್ಯ, 4ನೇ ಸಾಲು 1ನೇ ಪದ, ಪ್ರಣಮ್ಯ, ನಮಸ್ಕಾರವನ್ನು ಮಾಡ್ದ. ಯಾರಿಗೆ? ರಾಮನಿಗೆ ನಮಸ್ಕಾರ ಮಾಡ್ದ. ಆತ ತಾನೇ ಗುರು. ಇವಾಗ ಅಣ್ಣ ಅಂತ ನೋಡಬಾರ್ದು, ರಾಮನನ್ನ ಗುರು ಅಂತ ನೋಡಬೇಕು, ಲಕ್ಷ್ಮಣನ ಶಿಷ್ಯ ಅಂತ ತಗೊಳ್ಬೇಕು. ಸುಮ್ಮನೆ ನಮಸ್ಕಾರ ಮಾಡೋದಲ್ಲ. ಕೆಲವರೆಲ್ಲ ಇವಾಗ ನಮಸ್ಕಾರ ಮಾಡ್ತಾರೆ ಹೀಗೆ, ಹಾಯ್. ಯಾರಿಗೆ ಹೇಗೆ ನಮಸ್ಕಾರ ಮಾಡಬೇಕು ಅನ್ನೋದು ಇವಾಗ ಗೊತ್ತಿಲ್ಲ. ಯಾಕಂದರೆ ಕಾನ್ವೆಂಟ್ ಎಜುಕೇಷನ್ ಸರ್, ಮೇಡಮ್ ಹಾಗೆ ಅಂತ ಹೇಳ್ಕೊಳ್ಳೋದು. ಇಲ್ಲ, ಗುರುಗಳಿಗಿದ್ದಾಗ ನಮಸ್ಕಾರ ಮಾಡಬೇಕು. ಎಷ್ಟು ನಮಸ್ಕಾರ ಮಾಡ್ತೀವೋ ಅಷ್ಟು ಪುಣ್ಯ ಅಂತ ಧರ್ಮಶಾಸ್ತ್ರ. ಯೋಚನೆ ಮಾಡಿ. ಭಕ್ತಿಯ ಪ್ರಣಮ್ಯ, ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ವಿನಯಾನ್ವಿತ ಅಬ್ರವೀತ್. ವಿನಯಾನ್ವಿತ, ತುಂಬ ಹಂಬಲ್, ಹ್ಯುಮಿಲಿಟಿ. ತಲೆ ಬಗ್ಸ್ಬಿಟ್ಟಿದ್ದಾನೆ ಅರ್ಜುನ. ಯಾಕೆ? ಅವನಿಗೆ ಕಷ್ಟ ಗೊತ್ತಾಗಿದೆ. ಈ ಕಷ್ಟದಿಂದ ಆಚೆ ಬರಬೇಕು ಅಂತ ಅವನಿಗೆ ಗೊತ್ತಾಗಿದೆ. ಆವಾಗಲೇ ತಾನೆ ನಾವೇನು ತಪ್ಪು ಮಾಡಿದರೆ ತಾನೇ ನಮಗೆ ಅದು ಹಂಬಲ್ನೆಸ್ ಬರೋದು. ಭಕ್ತಿಯಿಂದ ಮಾಡಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ತದ್ವಿಧಿ ಪ್ರಣಿಪಾತೇನ ಪ್ರಣಿಪಾತ. ಪ್ರಣಿಪಾತ ಅಂದರೆ ಬಗ್ಗುವುದು. ತಲೆ ಬಗ್ಗಿರಬೇಕು, ದೇಹ ಬಗ್ಗಿರಬೇಕು, ಮಂಡಿ ಬಗ್ಗಿರಬೇಕು, ನಮಸ್ಕಾರ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಪ್ರಣಮ್ಯ ಭಕ್ತಿಯ ವಿನಯಾನ್ವಿತ ಅಬ್ರವೀತ್. ಅಬ್ರವೀತ್ ಅಂದರೆ ಲಕ್ಷ್ಮಣ ಹೇಳ್ದ, ಅಂದರೆ ಕೇಳ್ದ. ಏನಂತ? ಇನ್ನು ಮುಂದಿನ ಶ್ಲೋಕದಲ್ಲಿ ಬರುತ್ತೆ, ಕದಾಚಿತ್ ಏಕಾಂತ ಉಪಸ್ಥಿತಂ ಪ್ರಭುಂ. ಒಂದು ಸಮಯದಲ್ಲಿ ರಾಮ ಏಕಾಂತವಾಗಿದ್ದಾಗ, ಹಿ ವಾಸ್ ರಿಲ್ಯಾಕ್ಸಿಂಗ್ ಇನ್ ಇಸ್ ಕೋಸಿ ರೂಮ್, ಇಲ್ಲಾಂದರೆ ಪೋರ್ಟಿಕೋ ಅಂತ ಹಾಕೊಳ್ಳಿ, ಪೋರ್ಟಿಕೋಲಿ ಆರಾಮಾಗಿ ನಕ್ಷತ್ರವನ್ನು ನೋಡ್ತಾ ಇದ್ದ. ಕದಾಚಿತ್ ಏಕ ಅಂತ ಉಪಸ್ಥಿತಂ ರಾಮಂ ಪ್ರಭುಂ. ಎಂತಹ ರಾಮ? ರಾಮಂ ರಮಾಲಾಲಿತ ಪಾದ ಪಂಕಜಂ. ಎಲ್ಲ ಸಂಸ್ಕೃತ ಎಷ್ಟು ಚೆನ್ನಾಗಿದೆ ನೋಡಿ. ಸದಾ ಸೀತೆ ರಾಮನನ್ನ ಪಾದವನ್ನು ನೋಡಿಯೇ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಳ್ತಾಳೆ. ಭಕ್ತನ ಮನಸ್ಸು ಹೇಳ್ತಿದ್ದಾರೆ. ಭಕ್ತನ ಮನಸ್ಸು ಎಲ್ಲಿರ್ಬೇಕು? ಅವಾಗಲೇ ನೀವು ಉದ್ಧರಿಸಿದ್ರಲ್ಲ, ಕಾಲು ಮಾತ್ರ ನೋಡ್ತಾ ಇದ್ದೀನಿ, ನನಗೆ ಮೂಗುತಿ ಇದೆಯೋ ಇಲ್ವೋ, ಆಭರಣ ತಲೆ ಮೇಲೆ ಚೂಡಾಮಣಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಭಕ್ತನ ಮನಸ್ಸು ಹೇಗಿರಬೇಕು? ಪರಮೇಶ್ವರನ ಪಾದದಲ್ಲಿರಬೇಕು. ಪರಮೇಶ್ವರನ ಪಾದದಲ್ಲಿ ಇರಬೇಕು ಅಂದರೆ ಧ್ಯಾನಸ್ಥನ ಆಗಬೇಕು. ನಾನು ಪರಾಕ್ ನೋಡ್ಕೊಂಡಿದ್ರೆ ಆಗಲ್ಲ.
ಯಾವಾಗ ಧ್ಯಾನಸ್ಥರಾಗ್ತೀವೋ ಆಗ ತಾತ್ವಿಕವಾದ ಪ್ರಶ್ನೆಗಳು ಕೇಳಬೇಕು ಅಂತ ಮನಸ್ಸಿಗೆ ಬರುತ್ತೆ. ಯಾರು ಇದನ್ನು ಸೃಷ್ಟಿ ಮಾಡಿದವರು? ಎಷ್ಟು ಜನ್ಮ ನನಗೆ? ಯಾತಕ್ಕೆ ನಾನು ಬಂದಿದ್ದೀನಿ? ಅದಕ್ಕೆ ಉತ್ತರ ಸಿಗುತ್ತೋ ಸಿಗಲ್ವೋ ಬೇಡ, ಅಟ್ಲೀಸ್ಟ್ ಪ್ರಶ್ನೆ ಬರಬೇಕಲ್ಲ. ಧ್ಯಾನಸ್ಥನಾಗಿ ನೀವು ಆಗ್ತಿದ್ದೀರಾ, ಮನಸ್ಸು ಒಳಗಡೆ ಹೋಗ್ತಾ ಇದೆ ಅಂತಂದರೆ ಮೈಂಡ್ ಹಸ್ ಬಿಕಮ್ ವೆರಿ ಪ್ಯೂರ್, ಟ್ರಾನ್ಸ್ಫಾರ್ಮ್ಡ್. ಯೋಚನೆ ಮಾಡಿ. ರಾಮಂ ರಮಾಲಾಲಿತ, ರಮಾ ಅಂದರೆ ಲಕ್ಷ್ಮಿ, ಇಲ್ಲಿ ಸೀತಾ ಅಂತ. ರಾಮಂ ರಮಾಲಾಲಿತ ಪಾದ ಪಂಕಜಂ, ಕಮಲದಂತೆ ಮೃದುವಾಗಿರುವಂತಹ ರಾಮನ ಪಾದವನ್ನು ಸದಾ ಧ್ಯಾನಸ್ಥಳ ಆಗಿರುವಂತಹ ಸೀತೆ, ರಾಮ ಏಕಾಂತದಲ್ಲಿ ಕದಾಚಿತ್ ಏಕಾಂತ ಉಪಸ್ಥಿತಂ, ಅಂತಹ ರಾಮನಿಗೆ ಹೋಗಿ ಸೌಮಿತ್ರಿ ಅಬ್ರವೀತ್, ಭಕ್ತಿಯ ಶ್ರದ್ಧೆಯ ಅಬ್ರವೀತ್, ನಾನು ಹೋಗಿ ಇವಾಗ ಪ್ರಶ್ನೆಯನ್ನು ಕೇಳ್ತೀನಿ. ಇಲ್ಲಿ ಲಕ್ಕಿ ಏನೋ, ಲಕ್ಷ್ಮಣ ಇಸ್ ವೆರಿ ಲಕ್ಕಿ. ಅಯೋಧ್ಯೆಯಲ್ಲೇ ರಾಮ ಇದ್ದಾನೆ. ಅರ್ಜುನ ವಾಸ್ ಆಲ್ಸೋ ವೆರಿ ಲಕ್ಕಿ, ಅಲ್ಲೇ ಕೃಷ್ಣನೂ ಇದ್ದಾನೆ. ನಮಗೆಲ್ಲ ಏನು ಮಾಡಬೇಕು ಅಲ್ವಾ? ಇದು ಏನೋ ಕ್ವಾಲಿಫಿಕೇಶನ್ ಬೆಳೆಸ್ಕೊಳ್ಬೇಕು. ಆ ಶಿಷ್ಯತ್ವ ಅನ್ನೋದು ಇದೆಯಲ್ಲ, ಅದು ಸಾಧಾರಣವಾಗಿ ಬರಲ್ಲ. ಅದು ಶಿಷ್ಯ ಆಗಬೇಕು ಅಂದರೆ ಈಗೋನ ಸರೆಂಡರ್ ಮಾಡಬೇಕು. ಸುಮಾರು ಜನಕ್ಕೆ ಸರೆಂಡರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸ್ಟ್ರಾಂಗ್ ಆಗಿರುತ್ತೆ. ಯಾವಾಗ ತೊಂದರೆ ಬಂತು ನನಗೆ ಅಂದರೆ ಕೇಳಕ್ಕೆ ಹೋಗಲೇಬೇಕು. ಅವಾಗ ರಿಲ್ಯಾಕ್ಸ್ಡ್ ಆಗಿದ್ದ ರಾಮ, ಆವಾಗ ಈ ಪ್ರಶ್ನೆ ಬಂತು. ರಾಮ ಲಕ್ಷ್ಮಣ ಕೇಳ್ತಾನೆ ಇವಾಗ. ಇದು ನೋಡಿ ಶ್ಲೋಕ ನೆಕ್ಸ್ಟ್ ಚೆನ್ನಾಗಿದೆ. ಏನಂತ ಕೇಳ್ತಾನೆ? ತ್ವಂ ಶುದ್ಧ ಬುದ್ಧೋಸಿ ಹಿ ಸರ್ವದೇಹಿನಾಂ ಓಕೆ. ತ್ವಂ ಶುದ್ಧ ಬೋಧೋಸಿ ಹಿ ಸರ್ವದೇಹಿನಾಂ, ಬುದ್ಧೋಸಿ ಅಂತ ಹೇಳಿದ್ನಾ? ತ್ವಂ ಶುದ್ಧ ಬುದ್ಧೋಸಿ ಹಿ ಸರ್ವದೇಹಿನಾಂ ಆತ್ಮಸ್ಯಧೀಶೋಸಿ ನಿರಾಕೃತಿ ಸ್ವಯಂ. ಪ್ರತೀಯಸೆ ಜ್ಞಾನದೃಶಾಂ ಮಹಾಮತೆ. ಪಾದಾಬ್ಜಭೃಂಗಾಹಿತ ಸಂಗಸಂಗಿನಾಂ. ಗುರುವನ್ನು ಸ್ತುತಿ ಮಾಡ್ತಾ ಇದ್ದಾನೆ ಲಕ್ಷ್ಮಣ. ಅಂದರೆ ರಾಮನನ್ನು ಗುರುವಾಗಿ ನೋಡಿ ಸ್ತುತಿ ಮಾಡ್ತಿದ್ದಾನೆ. ಗುರು ಹತ್ರ ಹೋಗಿದ ತಕ್ಷಣ ಕೇಳೋಕ್ಕಾಗಲ್ಲ, ಏನಾಗಿದೆ ಹೇಳ್ಕೊಡಿ ಪಾಠವನ್ನು, ರಾಮಗೀತೆ ಹೇಳ್ಕೊಡಿ. ಸ್ತುತಿ ಮಾಡಬೇಕಲ್ವ. ನೀವು ಇಂಥವ್ರು, ನೀವು ಇಲ್ಲಿಂದ ಬಂದಿದ್ದೀರಾ, ನಿಮ್ಮ ಪರಂಪರೆ ಇಂಥದ್ದು, ಇಂತಹ ಗುರುವನ್ನು ನಾನು ಕಳಿಸ್ಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದೇನೆ. ಆ ಥರ ಎಲ್ಲ ಸ್ತುತಿ ಮಾಡಿದ್ಮೇಲೆ ನನಗೆ ಈ ಪ್ರಶ್ನೆ ಇದೆ, ಇದನ್ನು ದಯವಿಟ್ಟು ನೀವು ಉದ್ಧರಿಸಿ ಅನ್ನುವಂಥ ಮಾತು. ಪ್ರತೀಯಸೆ ಅಲ್ಲ, ಮಹಾಮತೆ, ಮೂರನೇ ಸಾಲು ಮೊದಲನೇ ಪದ ನೋಡಿ. ಮಹಾಮತೆ, ರಾಮನಿಗೆ ಅಬ್ಜೆಕ್ಟಿವ್. ಹೇ ರಾಮ ಮಹಾಮತೆ, ಮಹಾಬುದ್ಧಿಶಾಲಿಯಪ್ಪ ನೀನು. ತ್ವಂ, ಮೊದಲನೇ ಸಾಲು, ತ್ವಂ ಶುದ್ಧ ಬುದ್ಧೋಸಿ. ಹೇಗೆ ಅಡ್ರೆಸ್ ಮಾಡ್ತಿದ್ದಾನೆ ಲಕ್ಷ್ಮಣ? ನೀನು ಶುದ್ಧ ಚೈತನ್ಯ ಸ್ವರೂಪನು. ರಾಮ, ಯು ಆರ್ ಎ ಪ್ಯೂರ್ ಕಾನ್ಷಿಯಸ್ನೆಸ್, ಸಾಕ್ಷಾತ್ ಬ್ರಹ್ಮಸ್ವರೂಪ ನೀನು. ತ್ವಂ ಶುದ್ಧ ಬುದ್ಧೋಸಿ. ಬೋಧೋಸಿ ಬುದ್ಧೋಸಿ ಎರಡು ಓಕೆ. ಬೋಧೋಸಿ, ಬೋಧ ಬುದ್ಧ ಅಂದರೆ ಎನ್ಲೈಟೆಂಡ್, ಬೋಧ ಅಂದರೂ ಜ್ಞಾನಸ್ವರೂಪ, ಬುದ್ಧ ಅಂದ್ರೂ ಜ್ಞಾನಸ್ವರೂಪ, ಎನ್ಲೈಟನ್ಮೆಂಟ್ ಅಂತ ಅರ್ಥ. ಆ ಎನ್ಲೈಟನ್ಮೆಂಟ್ಗೆ ಇನ್ನೊಂದು ಹೆಸರು ಕಾನ್ಷಿಯಸ್ನೆಸ್, ಅರಿವು. ತ್ವಂ ಶುದ್ಧ ಬೋಧೋಸಿ, ಶುದ್ಧವಾಗಿದೆಯಾ ಅಂದರೆ ಲಕ್ಷ್ಮಣ ಈ ಥರ ಹೇಳಬೇಕು ಅಂದರೆ ಅವನು ಮನಸ್ಸು ಶುದ್ಧ ಆಗಿರಬೇಕು ಇಲ್ವ? ದೇವತೆಯನ್ನು ನೋಡಿ ನೀನು ಶುದ್ಧ ಬೋಧೋಸಿ, ಮನಸ್ಸು ಸ್ವಚ್ಛವಾಗಿದೆ ಅಂದರೆ ನನ್ನ ಮನಸ್ಸು ಸ್ವಚ್ಛತೆ ಇದ್ರೆ ತಾನೇ ನೋಡೋಕ್ಕೆ ಸಾಧ್ಯ. ನನ್ನ ಮನಸ್ಸಲ್ಲಿ ಕೊಳುಕಿದ್ರೆ ಹೇಗೆ ನೋಡೋಕ್ಕೆ ಸಾಧ್ಯ? ಅದಕ್ಕೆ ಹಿಂದಿನ ಶ್ಲೋಕಗಳು ಕರ್ಮಯೋಗ ಉಪಾಸನೆಯಿಂದ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಬೇಕು. ಆಧ್ಯಾತ್ಮಿಕ ಜೀವನ ಶುರು ಆಗ್ತಿದೆ ಅಂತಂದರೆ ಸ್ಟಾರ್ಟ್ ಟುಡೇ ವಿತ್ ಕರ್ಮಯೋಗ. ಎಸ್ ಸ್ವಾಮೀಜಿ, ಟುಡೇ ಐ ಸ್ಟಾರ್ಟೆಡ್, ಟುಮಾರೋ ಐ ಸ್ಟಾಪ್ಡ್. ಇವತ್ತು ಸ್ಟಾರ್ಟ್ ಮಾಡ್ಬೇಕಂತ ಸಾಯೋವರೆಗೂ ಕರ್ಮಯೋಗದಲ್ಲೇ ಮನಸ್ಸಿರಬೇಕು. ವೇದಾಂತ ಜ್ಞಾನ ಬಂದ ಮೇಲೂ ಕರ್ಮಯೋಗವೇ. ಮತ್ತು ಆಫೀಸಲ್ಲಿ ಪ್ರಮೋಷನ್ ಏನು ಮಾಡೋದು? ಕರ್ಮಯೋಗವೇ. ಕೇಳಬಾರ್ದು, ಇದು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ.
ನಾವು ವರ್ಕ್ ಮಾಡ್ತಾ ಇರೋದು ಅದಕ್ಕಲ್ವಾ? ಯೋಚನೆ ಈ ಥರ ಡೌಟ್ಸ್ ಬರ್ತಾ ಇಲ್ವಾ? ನನಗಂತೂ ಬರ್ತಪ್ಪ, ನಿಮಗೆ ಬರುತ್ತೋ ಇಲ್ವಾ? ಬರಬೇಕು. ಡೌಟ್ಸ್ ಕೇಳೋಕ್ಕೂ ನಮಗೆ ಗೊತ್ತಾಗಲ್ಲ ಕೆಲವು ಸತಿ, ಹೇಗೆ ಕೇಳಬೇಕು ಅಂತಲೂ ಗೊತ್ತಿರಲ್ಲ. ಅಷ್ಟು ಇದಕ್ಕೆ ಹೋಗ್ಬಿಟ್ಟಿದ್ದೀವಿ ನಾವು. ಎಲ್ಲವೂ ಕರ್ಮಯೋಗ ಅಂತ ಆದಮೇಲೆ, ಎಲ್ಲವೂ ಈಶ್ವರ ಅರ್ಪಣ ಆದಮೇಲೆ ಅವನಿಂದ ಬರುವಂತಹ ಪ್ರತಿಯೊಂದು ಪ್ರಸಾದವು ಸಂತೋಷದಿಂದ ತಾನೇ ಸ್ವೀಕರಿಸಬೇಕು. ಇಲ್ಲ ನನಗೇ ಬರಬೇಕು ಅಂತಂದರೆ ಹೇಗೆ ಸಾಧ್ಯ? 16,000 ಜನ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಪ್ರತಿ ವರ್ಷ ನಿಮಗೆ ಪ್ರಮೋಷನ್ ಕೊಡ್ತಾನೆ ಹೋದರೆ ಈ ಮ್ಯಾನೇಜರ್ ಏನು ಮಾಡಬೇಕು? ಯೋಚನೆ ಮಾಡಿ. ಎಲ್ರಿಗೂ ರೊಟೇಷನ್ ಆಗಬೇಕದು ಅಲ್ವಾ? ಆವಾಗ ಕರ್ಮಯೋಗ ಇದೆಯಾ, ಕರ್ಮಿಗಳಾಗಿದ್ದೀರಾ ಅಂತ ಗೊತ್ತಾಗುತ್ತೆ. ಕರ್ಮಿಗಳಾಗಿದ್ದರೆ ಏನು ಮಾಡ್ತೀರಾ? ಶಿಫ್ಟ್ ಮಾಡ್ತೀರಾ ಕೆಲಸವನ್ನು. ಅಲ್ಲೊಂದು 2 ವರ್ಷ, ಮತ್ತು ಇನ್ನೆರಡು ವರ್ಷ ಹಾಗೆ. ತ್ವಂ ಶುದ್ಧ ಬೋಧೋಸಿ, ರಾಮನಿಗೆ ಅಡ್ರೆಸ್ ಮಾಡ್ತೇನೆ. ನನ್ನ ಮನಸ್ಸು ತುಂಬ ಶುದ್ಧವಾಗಿದೆ, ಅದಕ್ಕೆ ನಾನು ನಿನ್ನನ್ನು ಪ್ಯೂರ್ ಕಾನ್ಷಿಯಸ್ ಅಂತ ನೋಡ್ತಾ ಇದ್ದೀನಿ. ಮತ್ತು ಸರ್ವದೇಹಿನಾಂ, ರಾಮ ಎಲ್ಲ ಹೃದಯದಲ್ಲಿಯೂ ನೀನೇ ವಾಸವಾಗಿದೆಯಾ. ಇಲ್ಲೇ ವೇದಾಂತ ಬಂತು. ಆ ಲಕ್ಷ್ಮಣನಿಗೆ ಆಲ್ರೆಡಿ ವೇದಾಂತ ಜ್ಞಾನ ಇದೆ, ಇನ್ನು ಅರ್ಜುನ ರಾಮ ಹೇಳಬೇಕಾಗಿಲ್ಲ. ಸರ್ವದೇಹಿನಾಂ, ಎಲ್ಲ ದೇಹದಲ್ಲಿಯೂ ನೀನಿದೆಯಾ, ನಿನ್ನ ಎಲ್ಲ ದೇಹದಲ್ಲಿಯೂ ನಾನು ನೋಡಿ. ಸರ್ವದೇಹಿನಾಂ, ಭಗವದ್ಗೀತೆಯ ಶ್ಲೋಕ ಜ್ಞಾಪಕ ಬರ್ಬೇಕು ನಿಮಗೆ ಅಧ್ಯಯನ ಮಾಡಿದರೆ. 18ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆ. ಅರ್ಜುನ, ಪ್ರತಿಯೊಬ್ಬನ ಮನುಷ್ಯನಲ್ಲಿಯೂ ಹೃದಯದಲ್ಲಿ ನಾನಿಟ್ಕೊಂಡು ಪ್ರತಿಯೊಂದು ಕೆಲಸವನ್ನು ಮಾಡಿಸ್ತಾ ಇದ್ದೀನಿ. ಈಶ್ವರ ಏನು ಹೇಳಿದೆ? ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. 18ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಬರ್ತಿದ್ರು ಈ ಶ್ಲೋಕ. 10ನೇ ಅಧ್ಯಾಯದಲ್ಲಿ ಮತ್ತೆ ಹೇಳ್ತಾನೆ, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತ ಅಹಮಾದಿ ಮದ್ಯಂಚ ಅಹಂ ಆದಿಹಿ ಮಧ್ಯ ಅಂತಮೇವಚ. ಶುರುವಿನಲ್ಲಿಯೂ ಮಧ್ಯದಲ್ಲಿಯೂ ಅಂತ್ಯದಲ್ಲೂ ನಾನೇ ಇದ್ದೀನಿ. ಎಲ್ಲರ ಹೃದಯದಲ್ಲೂ ನಾನೇ ಬೆಳಗ್ತಾ ಇರೋದು ಆತ್ಮಜ್ಯೋತಿಯಾಗಿ. ಇದೇ ತಾನೇ ವೇದಾಂತ. ಇದನ್ನು ನೋಡ್ಬಿಟ್ರೆ ಎಷ್ಟು ಆನಂದ. ಅದನ್ನೇ ಆ ಲಕ್ಷ್ಮಣ ಹೇಳ್ತಾ ಇರೋದು. ಸರ್ವದೇಹಿನಾಂ ತ್ವಂ ಶುದ್ಧ ಬೋಧೋಸಿ ಅಸ್ಮಿ. ಎಲ್ಲರ ದೇಹದಲ್ಲಿಯೂ ನೀನೇ ಇರೋದು. ಅಷ್ಟು ಮಾತ್ರ ಅಲ್ಲ, ಆತ್ಮಸ್ಯ ಧೀಶೋಸಿ. ಮತ್ತು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇಟ್ಕೊಂಡು ಆ ಇಂದ್ರಿಯ ಅವರವರ ಕರ್ಮವನ್ನು ನೋಡ್ತಾ ಇದೆಯಾ. ಅಷ್ಟು ಮಾತ್ರ ಅಲ್ಲ, ಇದೆಲ್ಲ ಸಗುಣ. ಈಗ ನಿರ್ಗುಣ ಹೇಳ್ತಾ ಇದ್ದೇನೆ. ತ್ವಂ ನಿರಾಕೃತೋಸಿ ಸ್ವಯಂ, ಶುದ್ಧ ಚೈತನ್ಯ, ನಿರಾಕಾರ. ಯಾರಿಗೆ ಹೇಳ್ತಿದ್ದಾನೆ? ಸಗುಣ ರಾಮವನ್ನು ನೋಡಿ ನೀನು ನಿರ್ಗುಣ ರಾಮ ಅಂತ ಹೇಳ್ತಿದ್ದಾನೆ. ಯೋಚನೆ ಮಾಡಿ. ರಾಮ ಸಗುಣ, ಬಟ್ ಹೀಸ್ ಟೆಲ್ಲಿಂಗ್ ದಟ್ ಯು ಆರ್ ದಿ ಪ್ಯೂರ್ ಕಾನ್ಷಿಯಸ್ನೆಸ್. ನಮಗದು ಡೌಟ್ ಬರುತ್ತೆ, ಹೇಗೆ ಕಾನ್ಷಿಯಸ್ನೆಸ್, ಸಗುಣ ಕಾನ್ಷಿಯಸ್ನೆಸ್ಸು, ಸಗುಣ ಆಕಾರವು ನಿರ್ಗುಣ ಆಕಾರವು ಹೇಗೆ ಅಂತ. ನಿರ್ಗುಣ ಆಕಾರ ಮನಸ್ಸಿನಲ್ಲಿ ಮಾತ್ರ ಗೋಚರವಾಗುವಂಥದ್ದು, ಸಗುಣ ನೋಡುವಂಥದ್ದು. ಸಗುಣ ರಾಮವನ್ನು ನೋಡಿ ನೀನು ಶುದ್ಧ ಬ್ರಹ್ಮವೇ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ. ಶುದ್ಧ ಬ್ರಹ್ಮ ಅನ್ನೋದು ನಿರ್ಗುಣ ರಾಮ, ಪರಾತ್ಪರ ರಾಮ ಅನ್ನೋದು ಸಗುಣ ರಾಮ. ನಿರ್ಗುಣ ಸಗುಣ ಒಂದೇ ಸಾಲಲ್ಲಿದೆ ನೋಡಿ, ನಮಗೆ ಗೊತ್ತಿಲ್ಲ ಪಾಪ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಒಂದೇ ಸಾಲಲ್ಲೇ ವೇದಾಂತ. ಒಂದೇ ಸಾಲ ಅರ್ಥ ಆಗಿಬಿಟ್ರೆ ಮೋಕ್ಷ. ಯೋಚನೆ ಮಾಡಿ. ನಿರಾಕೃತಿ ಸ್ವಯಂ ಪ್ರತೀಯಸೆ ಜ್ಞಾನದೃಶಾಂ ಮಹಾಮತೆ. ಮಹಾಮತೆ ಅರ್ಜುನ ರಾಮ. ಪ್ರತೀಯಸೆ ಜ್ಞಾನದೃಶಾಂ. ದೃಶ ಅಂದರೆ ಜ್ಞಾನಿಗಳು ನಿನ್ನನ್ನು ಈ ರೀತಿಯಾಗಿ ನೋಡ್ತಾರೆ. ಪ್ರತೀಯಸೆ ಅಂದರೆ ಈ ರೀತಿ. ಬೈ ದಿಸ್ ವೇ, ಬಿಕಾಸ್ ಆಫ್ ದಿ ಜ್ಞಾನೀಸ್ ವಿಸ್ಡಮ್, ದೇ ಸಿ ಯು ಆಸ್ ಸಗುಣಃ, ದೇ ಸಿ ಯು ಆಸ್ ನಿರ್ಗುಣಃ. ಸಗುಣ ಈಶ್ವರನಾಗಿಯೂ ಪರಮಾತ್ಮನ ತತ್ವವಾಗಿಯೂ ನಿನ್ನ ಜ್ಞಾನಿಗಳು ನೋಡ್ತಾರೆ. ಮತ್ತು ಜ್ಞಾನಿಗಳು ಹೇಗೆ? ಭಕ್ತಿಯಲ್ಲಿಯೂ ಜ್ಞಾನದಲ್ಲಿಯೂ ಉತ್ಕೃಷ್ಟರಾಗಿರ್ತಾರೆ. ಪಾದಾಬ್ಜ ಭೃಂಗಾಂಗಿತ ಸಂಘ ಸಂಗಿನ. ಪಾದಾಬ್ಜ ಭೃಂಗ. ಭೃಂಗ ಅಂದರೆ ಹನಿ, ಜೇನು. ಸದಾ ಭಕ್ತರು ಭಗವಂತನ ಪಾದದ ಸ್ಮರಣೆ, ಪಾದದ ಚಿಂತನೆಯಲ್ಲಿ ಇರ್ತಾರೆ. ಅಂತಹ ಜ್ಞಾನಿಗಳು ನಿನ್ನ ಪಾದಸ್ಮರಣೆಯನ್ನು ಮಾಡ್ತಾರೆ. ಸಂಘ ಸಂಗಿನಂ, ಅವರ ಸಂಘದಲ್ಲಿರ್ತಾರೆ. ಹಾಗೆ ಅದೇ ರೀತಿಯಾಗಿ ಅವರಿಗೆ ತಾತ್ವಿಕ ಚಿಂತನೆಯೂ ತಿಳಿದಿದೆ. ವೇದಾಂತ ಅಂದ್ರೇನು? ಜ್ಞಾನಾರ್ಜನೆಯೂ ಇರಬೇಕು, ಹಾಗೆ ಸಗುಣ ಧ್ಯಾನದಲ್ಲಿಯೂ ಉತ್ಕೃಷ್ಟವಾಗಿರಬೇಕು. ಸಂಘ ಸಂಗಿನಾಂ ಅಂದರೆ ಭಕ್ತಿಯಲ್ಲಿಯೂ ಭಕ್ತಿಯಲ್ಲೂ ಉತ್ಕೃಷ್ಟ ಸ್ಥಿತಿ, ಜ್ಞಾನದಲ್ಲಿಯೂ ಉತ್ಕೃಷ್ಟ ಸ್ಥಿತಿ. ಶೃಂಗೇರಿ ಜಗದ್ಗುರುಗಳೆಲ್ಲ ನೋಡಿ,
ಅಷ್ಟು ವಿದ್ವತ್ತಿದ್ರೂ ಚಂದ್ರಮೌಳೀಶ್ವರ ಪೂಜೆ ಬಿಡ್ತಾರ? ಪ್ರತಿ ದಿವಸ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಚಂದ್ರಮೌಳೀಶ್ವರ ಪೂಜೆ ಮಾಡ್ತಾರೆ. ಅಷ್ಟೇ ವೇದಾಂತದಲ್ಲಿಯೂ ಉತ್ಕೃಷ್ಟವಾಗಿದ್ದಾರೆ. ಏನಾಯಿತು? ಭಕ್ತಿ ಹಾಗೂ ಜ್ಞಾನ ಎರಡೂ ಸಮತೋಲನಗೊಂಡಿದೆ. ಹಾಗೆ ಪಾದಾಬ್ಜ ಭೃಂಗ ಸಂಘ ಸಂಘಿನಾಮ್ ಅಂದರೆ ಅದು ಸಮಸ್ತ ಪದ, ಇಟ್ ಇಸ್ ಅ ಕಾಂಪೌಂಡ್ ವರ್ಡ್. ಸೊ ದ ಜ್ಞಾನೀಸ್ ಆರ್ ವಿಸ್ಡಮ್ ಪ್ಲಸ್ ಡಿವೋಷನ್ ಫುಲ್ಫಿಲ್ಡ್. ಎರಡು ಆತ್ಮಜ್ಞಾನವು ಹಾಗೂ ಜ್ಞಾನವು ಅವ್ರಿಗೆ ತುಂಬ ಚೆನ್ನಾಗಿದೆ. ಅಡ್ರೆಸ್ ಮಾಡ್ತಾ ಇದ್ದಾನೆ ಯಾರೋ ಲಕ್ಷ್ಮಣ. 5ನೇದು, ಅಹಂ ಪ್ರಪನ್ನೋಸ್ಮಿ ಪದಾಂಬುಜಂ ಪ್ರಭೋ ಭವ. ಸ್ವಲ್ಪ ಜೋರಾಗಿ ಹೇಳ್ಬೋದು, ಇಲ್ಲಾಂದರೆ ನಿದ್ದೆ ಬರುತ್ತೆ. ಭವಾಪವರ್ಗಂ ತವ ಯೋಗಿ ಭಾವಿತಂ ಯಥಾಂಜಸಾ ಜ್ಞಾನಮಪಾರವಾರಿಧಿಂ ಸುಖಂ ತರಿಷ್ಯಾಮಿ ತಥಾನುಷಾಧಿ ಮಾಂ. ಲಕ್ಷ್ಮಣ ಆತ್ಮಜ್ಞಾನವನ್ನು ಈ ಶ್ಲೋಕದಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಓಪನ್ ಆಗಿ ಕೇಳ್ತಿದ್ದಾನೆ. ಆವಾಗಲೇ ಹೇಳಿದ್ನಲ್ಲ, ಕೇಳಲಿಲ್ಲ ಅಂದರೆ ಹೇಳ್ಕೊಡ್ಬಾರ್ದು, ಕೇಳಿದ ಮೇಲೆ ಹೇಳ್ಕೊಡ್ಬೇಕು. ಆಮೇಲೆ ನೋಡೋಣ, ಆವಾಗ ನೋಡೋಣ ಅಂತೆಲ್ಲ ಹೇಳಬಾರ್ದು. ಶ್ರದ್ಧೆಯಿಂದ ಕೇಳಬೇಕು, ನಮಸ್ಕಾರ ಪೂರ್ವಕವಾಗಿ ವಿನಮ್ರವಾಗಿ ಕೇಳಬೇಕು. ಲಕ್ಷ್ಮಣ ಆ ರೀತಿಯ ಕೇಳಿದ್ದಾನೆ. ಆ ಕೇಳುವಂತಹ ಶ್ಲೋಕ ಇದು. ಮತ್ತು ಬರೀ ಸೇವೆಯಲ್ಲಿಯೂ ಇರಬಾರ್ದು, ಅದು ವೆರಿ ಇಂಪಾರ್ಟೆಂಟ್. ಆತ್ಮಜ್ಞಾನ ಬೇಕು ಅನ್ನೋರಿಗೆ ಗುರು ಹತ್ರ ಹೋಗಿ ಶುಶ್ರೂಷೆಯನ್ನು ಮಾಡಿ ವಿದ್ಯಾರ್ಜನೆಗೋಸ್ಕರ ಹೋಗಬೇಕು. 100 ವರ್ಷ ನಾ ಸೇವೆನೇ ಮಾಡ್ಕೊಂಡಿರ್ತೀನಿ ಅಂದರೆ ಕರ್ಮಯೋಗದಲ್ಲಿ ಮೋಕ್ಷ ಇದೆಯಾ? ಕರ್ಮಯೋಗ ಮೋಕ್ಷ ಕೊಡುತ್ತಾ? ಶುದ್ಧ ಮನಸ್ಸು ಕೊಡುತ್ತೆ. ಉಪಾಸನ ಮೋಕ್ಷ ಕೊಡುತ್ತಾ? ಶುದ್ಧ ಮನಸ್ಸು ಕೊಡುತ್ತೆ. ಸೇವೆಯೂ ಬೇಕು, ಅದರ ಜೊತೆಗೆ ಜ್ಞಾನಾರ್ಜನೆಯೂ ಬೇಕು. ಎರಡೂ ಆಗಬೇಕು, ಸೈಮಲ್ಟೇನಿಯಸ್ ಆಗಿ ಆಗಬೇಕು. ಅದಕ್ಕೆ ಪರಿಪ್ರಶ್ನ ಅಂತ ಗೀತದಲ್ಲಿ ಹಾಕಿರೋದು. ತದ್ವಿದ್ಧಿ ಪ್ರಣಿಪಾತೇನ 1, ಪರಿಪ್ರಶ್ನೇನ 2, ಪರಿಪ್ರಶ್ನೇನ ಸೇವೆಯ. ಆಮೇಲೇನು? ಆ ಥರ ಮಾಡಿದಾಗ ಉಪದೇಕ್ಷಂತಿತೇ ಜ್ಞಾನಂ. ಜ್ಞಾನಿ ಅಂದರೆ ಗುರು. ಜ್ಞಾನಿನಃ ತತ್ವದರ್ಶಿನಃ. ತತ್ವವನ್ನು ಜ್ಞಾನಿಯ ಮೂಲಕ ಗುರುವಿನ ಮೂಲಕ ಕಲಿಬೇಕು. ಅದು ಕಲಿಯೋದಕ್ಕೆ ಸೋಪಾನ ಏನು? ಶುಶ್ರೂಷಾ ಹಾಗೂ ಜ್ಞಾನಾರ್ಜನೆಯ ನಿಷ್ಠೆ. ಸರಿ. ಹೇ ಪ್ರಭೋ, ಮೊದಲನೇ ಸಾಲು ಕೊನೆ ಪದ ಪ್ರಭು ಅಂತಿದೆ. ಹೇ ಪ್ರಭು ರಾಮ, ಅಹಂ ತವ ಪಾದಾಂಬುಜಂ ಪ್ರಪನ್ನೋಸ್ಮಿ. ಸರಳವಾಗಿದೆ, ಅರ್ಥ ಆಗುತ್ತೆ. ನಾನು ನಿನ್ನ ಪಾದ ಕಮಲಗಳಲ್ಲಿ ನಮಸ್ಕಾರವನ್ನು ಮಾಡ್ತೀನಿ. ಐ ಹ್ಯಾವ್ ಸರೆಂಡರ್ ಟು ಯುವರ್ ಲೋಟಸ್ ಫೀಟ್. ಏನು ಮಾಡಬೇಕು? ಭವಾಪವರ್ಗಂ ಭವಯೋಗಿನಾಂ. ಭವಾಪವರ್ಗಂ ಭವಯೋಗಿನಾಂ. ಅಪವರ್ಗಂ ಅಂದರೆ ಸಂಹಾರ ಮಾಡುವಂಥದ್ದು, ಡೆಸ್ಟ್ರಾಯರ್. ಏನನ್ನು ಡೆಸ್ಟ್ರಾಯರ್ ಮಾಡೋದು? ಭವ. ಭವ ಅಂದರೆ ಸಂಸಾರ. ಭವಾಯ ನಮಃ, ಶರ್ವಾಯ ನಮಃ. ಈಶ್ವರನಿಗೂ ಹೆಸರಿದೆ, ಈಶ್ವರನ ಸಂಹಾರ ಮಾಡೋದು ಅಂತಲ್ಲ. ಇಲ್ಲಿ ಭವ ಅಂದರೆ ಸಂಸಾರವನ್ನು, ಸಂಸಾರ ರೋಗವನ್ನು ನಾಶ ಮಾಡುವಂಥವನ್ನ ಆಗು. ಡೆಸ್ಟ್ರಾಯರ್. ಸಂಸಾರ ಅಂದರೆ ಏನು? ಸಂಸಾರ ಅಂದರೆ ಹೆಂಡತಿ ಮಕ್ಕಳ ಹುಟ್ಟು ಸಾವು ಸಂಸಾರ. ಆಮೇಲೆ ಮನಸ್ಸಿಗೆ ಅವಲಂಬನೆ ಸಂಸಾರ, ಅಟ್ಯಾಚ್ಮೆಂಟ್ ಸಂಸಾರ, ಬಂಧನ ಸಂಸಾರ. ಇನ್ನು ಬರಬೇಕು. ಇದೆಲ್ಲ ಕೇಳಿ ಶ್ರವಣ ಜ್ಞಾನವೇ, ಅಧ್ಯಯನ ಜ್ಞಾನ ಅಲ್ಲ ಇದು. ಅಜ್ಞಾನವೇ ಸಂಸಾರ. ಇಗ್ನೊರೆನ್ಸ್, ಸೆಲ್ಫ್ ಇಗ್ನೊರೆನ್ಸ್ ಇಸ್ ದಿ ಕಾಸ್ ಆಫ್ ಸಂಸಾರ. ನನಗೆ ಆತ್ಮ ಅಜ್ಞಾನ ಇರೋದ್ರಿಂದ, ನಾನು ಯಾರು ಅಂತ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಹಲವಾರು ತಪ್ಪು ಕೆಲಸಗಳನ್ನು ಮಾಡ್ತಾ ಹೋಗ್ತೀನಿ. ನಾನು ಶುದ್ಧ ಬುದ್ಧೋಸಿ ಆಗಿಬಿಟ್ರೆ ತಪ್ಪು ಕೆಲಸ ಮಾಡ್ತೀನಿ. ಎಲ್ಲೆಲ್ಲಿಯೂ ಇರುವಂತಹ ಚೈತನ್ಯ ವಸ್ತುವೇ ನಾನೇ ಆಗಿದ್ದೀನಿ ಅಂದಾಗ ತಪ್ಪು ಕೆಲಸ ಯಾಕೆ ಮಾಡಬೇಕು? ಅಜ್ಞಾನ. ಇಲ್ಲಿ ಭವಾಪವರ್ಗಂ, ಸಂಸಾರವನ್ನು ನೀನು ಹೋಗಿಸ್ತೀಯ. ಇದೇನಾಗುತ್ತೆ? ಇದೇ ಪುರಾಣ ಗ್ರಂಥಗಳಲ್ಲಾಗಲಿ, ರಾಮಾಯಣ ಅಥವಾ ಇತಿಹಾಸ, ವಾಲ್ಮೀಕಿ ರಾಮಾಯಣ, ಈ ಥರ
ಪುರಾಣ ಗ್ರಂಥಗಳಲ್ಲಾಗಲಿ ಭವಾಪವರ್ಗಮ್ ಅಂದರೆ ಸಂಸಾರದಿಂದ ಹೋಗಲಾಡಿಸೋದು, ಒಂದು ಆಪೇಕ್ಷಿಕ ಮೋಕ್ಷವನ್ನು ಕೊಡೋದು. ಇಲ್ಲಿ ವೇದಾಂತ ದೃಷ್ಟಿಯಲ್ಲಿ ಭವ ಅಂದರೆ ಅಜ್ಞಾನ ಅಂತ ತಗೊಳ್ಬೇಕು. ನೀವು ಸಂಸಾರವನ್ನು ದಾಟಿಸ್ತೀರಾ ಅಂದರೆ ಅಜ್ಞಾನವನ್ನು ದಾಟಿಸಿ ಜ್ಞಾನವನ್ನು ಕೊಡ್ತೀರಾ ಅಂತ ಅರ್ಥ. ಭವಾಪವರ್ಗಂ ಯೋಗಿ ಭವಾವಿತಾಂ ಯೋಗಿ ಭಾವಿತಾಂ. ಇಲ್ಲಿ ಭಾವನ ಅಂದರೆ ಧ್ಯಾನ ಅಂತ ಅರ್ಥ. ಎರಡನೇ ಸಾಲ ನೋಡಿ, ಭವಾಪವರ್ಗಂ ಭವ ಅಪವರ್ಗಂ. ಅಪವರ್ಗಂ ಇಸ್ಕೊಲ್ ಟು ಕ್ರಾಸ್ ಓವರ್, ದಾಟುವುದು, ಸಂಸಾರವನ್ನು ದಾಟುವುದು. ಯೋಗಿ ಭಾವಿತಾಂ. ಯೋಗಿ ಭಾವಿತಾಂ ಅಂದರೆ ಯೋಗಿಗಳು ಈ ರೀತಿಯಾಗಿ ರಾಮನನ್ನು ಗುರುವನ್ನಾಗಿ ತಗೊಂಡು ಸಂಸಾರವನ್ನು ಅಜ್ಞಾನವನ್ನು ದಾಟಿಸ್ತಾರೆ. ಆ ರೀತಿಯಾಗಿ ಧ್ಯಾನವನ್ನು ಮಾಡ್ತಿದ್ದಾರೆ. ಪ್ರಪನ್ನೋಸ್ಮಿ, ಮೊದಲನೇ ಸಾಲು. ಪ್ರಪನ್ನೋಸ್ಮಿ ಅಂದರೆ ನಿಮಗೆ ನಮಸ್ಕಾರವನ್ನು ಮಾಡ್ತಿದ್ದೀನಿ. ಪಾದ ಯಾವಾಗಲೂ ಒಂದು ಡೈರೆಕ್ಷನ್ನ ತೋರಿಸುತ್ತೆ. ಅದು ಇಟ್ ಈಸ್ ಡಿರೈವ್ಡ್ ಫ್ರಮ್ ದಿ ರೂಟ್ ವರ್ಡ್ ಕಾಲ್ಡ್ ಪದ್, ಟು ರೀಚ್. ಪದ್ಯತೆ ಸಾಧ್ಯತೆ ಅನೇನ ಇತಿ ಪಾದ. ಪಾದ ಏನು ಮಾಡುತ್ತೆ? ನಿಮ್ಮ ಮನೆಯಿಂದ ರಾಮ ಸೇವಾ ಮಂಡಳಿ ಕರ್ಕೊಂಡ್ಬಂತು. ಅದು ಕಾರಾಗಿದ್ರೂ ಪರವಾಗಿಲ್ಲ, ಕಾರು ಪಾದ ತಾನೆ. ಪಾದ ಇಲ್ಲಿಂದ ಅಲ್ಲಿಗೋಂಗೆ ಸೇರುವುದು, ಅದಕ್ಕೆ ಪಾದ ಅಂತ ಇರುತ್ತೆ. ಗುರುಗಳ ಪಾದ ಏನು? ಶಾಸ್ತ್ರ. ಯಾರ ಗುರುಗಳು ಪಾದ ಇರುತ್ತಲ್ಲ ಅದು ಸ್ಥೂಲವಾಗಿದ್ರೂ ಅದ್ರ ಹಿಂದೆ ತಾತ್ವಿಕವಾದ ಚಿಂತನೆ ಏನು. ಯಾವುದಕ್ಕೆ ಪಾದಕ್ಕೆಲ್ಲರೂ ನಮಸ್ಕಾರ ಮಾಡ್ತಾರೆ? ಎರಡು ಕಾಲು ಒಂದು ವೇದ ಪೂರ್ವ ಭಾಗವನ್ನು ಹೇಳ್ತಿದೆ, ಇನ್ನೊಂದು ಕಾಲು ವೇದ ಅಂತವನ್ನು ಹೇಳ್ತಿದೆ. ಭೋಗ ಮೋಕ್ಷ, ಎರಡೂ ಭೋಗ ಮೋಕ್ಷವನ್ನು ಕೊಡುವಂಥದ್ದು. ನಮಗೇನಾಯಿತು? ಗುರುವನ್ನು ಯಾಕೆ ಆಶ್ರಯಿಸ್ತೀವಿ ನಾವು? ಯಾಕೆ ಆಶ್ರಯಿಸ್ತೀವಿ ಗುರುವನ್ನು? ಭೋಗಕ್ಕೆ ಮಾತ್ರ ಆಶ್ರಯಿಸ್ತೀವಿ. ನನ್ನ ಮಗಳಿಗೆ ಹೀಗಾಗಿದೆ, ನನ್ನ ಮಗನಿಗೆ ಹೀಗಾಗಿದೆ, ಅದೆಲ್ಲ ವರ್ಣನೆ ಮಾಡೋದು ಬೇಡ ಅಲ್ವಾ? ಅದು ಮಾಡಿದ್ರೆ ಸಂಯಮ ಹೋಗುತ್ತೆ. ಒಂದು ಕಾಲು ಮಾತ್ರ ಅದು, ಇನ್ನೊಂದು ಕಾಲು ಮೋಕ್ಷ. ಮೋಕ್ಷವನ್ನು ಕೊಡಿ ಗುರುಗಳೇ ಅಂತ ಕೇಳಬೇಕು. ಕೊಡಿ ಅಂದ್ರೆ ಏನು? ಅದನ್ನು ಅಂಗಡಿಯಿಂದ ತೆಗೆದು ಕೊಡೋಕ್ಕಾಗಲ್ಲ, ಉಪದೇಶ ಮಾಡಿ ಅಂತ ಅರ್ಥ. ಅದು ಬೇಡ ಸ್ವಾಮೀಜಿ, ಅದು ಬೇಡ. ಅದಕ್ಕೆ ನಾವು ಮುಂದಿನ ಜನ್ಮ ಟ್ರೈ ಮಾಡ್ತೀವಿ. ನೀವು ನಮ್ಮ ಪ್ರಾಬ್ಲಮ್ ಮಾತ್ರ ಸಾಲ್ವ್ ಮಾಡಿಕೊಟ್ಬಿಟ್ರೆ ಸಾಕು. ಶಂಕರ ಭಗವತ್ಪಾದ, ಎಷ್ಟು ಚೆನ್ನಾಗಿ ನೋಡಿ, ಯೋಚನೆ ಮಾಡಿದೆ. ಶಂಕರ ಭಗವತ್ಪಾದ, ಶಂಕರ ಭಗವತ್ಪಾದರ ಪಾದ ಮೋಕ್ಷಕ್ಕೆ ದಾರಿದೀಪ. ಆ ಚಿಂತನೆಯಲ್ಲಿ ಧ್ಯಾನ ಮಾಡಬೇಕು. ಮೊನ್ನೆ ಒಂದು ಘಟನೆ ಹೀಗೆ, ನಾಗಪಟ್ಟಿನಮಲ್ಲಿ ಒಂದು ದೇವಸ್ಥಾನ ಇದೆ. ಸುಮಾರು ಜನ ಗೊತ್ತು, ಈ ತಮಿಳುನಾಡಲ್ಲಿ ಸುಮಾರು ದೇವಸ್ಥಾನಗಳು, ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ದೇವಸ್ಥಾನ ಇದೆ. 27 ನಕ್ಷತ್ರಕ್ಕೂ ಒಂದೊಂದು ದೇವಸ್ಥಾನ. ಕೆಲವುದು ವಿಷ್ಣು ದೇವಸ್ಥಾನ, ಕೆಲವುದು ಈಶ್ವರಂದು, ಕೆಲವುದು ಅಮ್ಮನವ್ರದ್ದು. ಸರಿ, ಯಾರೋ ಒಬ್ಬ ಭಕ್ತರು ಹೇಳಿದ್ರು, ಸ್ವಾಮೀಜಿ ನಿಮ್ದು ಯಾವುದು ನಕ್ಷತ್ರ ಅಂತ. ನಾನು ಭರಣಿ ನಕ್ಷತ್ರಪ್ಪ, ಮೇಷರಾಶಿ ಅಂತಂದೆ. ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತಂದರು. ಸರಿ, ಭರಣಿ ನಕ್ಷತ್ರಕ್ಕೆ ನಾಗಪಟ್ಟಿನದಲ್ಲಿ ಯಾವುದೊಂದು ಈಶ್ವರನ ದೇವಸ್ಥಾನ ಇದೆ ಅಂತೆ. ಒಂದು ಸೋಮವಾರ ಹೋಗಿದ್ದೆ. ಅಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಒಬ್ಬರು ಕೇರಳಿಯನ್ ಬಂದು, ಓ ಸ್ವಾಮಿಗಳು ಯಾರೋ ಬಂದಿದ್ದಾರೆ, ಪುರೋಹಿತರು ಹೇಳಿದ್ರು, ಅಲ್ಲಿ ಕೂತಿದ್ದಾರೆ, ನೀವು ಪ್ರಸಾದ ಎಲ್ಲ ತೊಗೊಳ್ಬೋದು, ನಮಸ್ಕಾರ ಮಾಡಿ. ನಮಸ್ಕಾರ ಮಾಡಿದ್ದು, ನೀವು ಮಹಾತ್ಮರ ಅಂತ ಕೇಳಿದ್ರು ಇಂಗ್ಲೀಷಲ್ಲೇ. ಈಸ್ ಎ ಡಿವೋಟಿ ಆಫ್ ರಾಮಕೃಷ್ಣ. ಅಲ್ಲಿ ಇಲ್ಲಿರೋರೇ ಕಲ್ಕಟ್ಟಲ್ಲಿ ಹೋಗಿದ್ರು. ನೀವು ತಮಿಳಲ್ಲೇ நீங்கள் மகாத்மாடா ಅಂತ ಕೇಟಾರು. உங்களுக்கு எப்படி தெரியறது, எப்படி ತೋಂಡ್ರದು ಅನ್ನಕ್ಕೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ನಿಮ್ಗೆ ಮಹಾತ್ಮರ ಥರ ಕಾಣಿಸ್ತಾ ಇದ್ದೀನಾ? இல்லை, நான் எனக்கு ரொம்ப பிரச்சனை இருக்கு லைஃப்பில், சங்கடம் எல்லாம் ಇದೆ, நீங்கள் அதை நீக்கிறீங்களா? எனக்கு நீக்க முடியாது, தெரியல. அப்படி நீ ಮಹಾತ್ಮ கிடையாது ಅಂದ್ರೆ ಅವರು, ನೀವು ಮಹಾತ್ಮರೆಲ್ಲ ಹಾಗಿದ್ರೆ, ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ಲೈಫಲ್ಲಿ, ನೀವು ಅದನ್ನು ಸಾಲ್ವ್ ಮಾಡ್ತೀರಾ? ಸೊ ನಮಗೇನಾಗಿದೆ, ಗುರುಗಳು ಅಂದಿದ ತಕ್ಷಣ ಮಿರಾಕಲ್ಸ್ ಮಾಡೋರು ಅಂತ ಆಗ್ಬಿಟ್ಟಿದೆ. ಗುರುಗಳನ್ನೆಲ್ಲ ನಾವು ನೋಡೋದು ಇದಕ್ಕೋಸ್ಕರನೇ. ಪ್ರಮೋಷನ್ ಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಏನೋ ಒಂದು ಪರಿಹಾರ ಮಾಡಿಕೊಡಿ. ಉಪದೇಶ ಮಾಡ್ತೀವಿ ಅಂದರೆ ಅದು ಯಾರಿಗೆ ಬೇಕು ಸ್ವಾಮಿ? ನನ್ನ ಪ್ರಾಬ್ಲಮ್ಸ್ ಹೋಗ್ಬೇಕಲ್ವಾ? ಯೋಚನೆ ಮಾಡಿ. ಗುರುಗಳ ಎರಡು ಪಾದ, ಒಂದು ಧರ್ಮಚಿಂತನೆ ಜೊತೆಗೆ ಅರ್ಥಕಾಮ, ಇನ್ನೊಂದು ಜ್ಞಾನಾರ್ಚನೆ. ಆ ರೀತಿಯಲ್ಲಿ ಗುರುವನ್ನ ನೋಡಬೇಕೆ ಹೊರತು ಇವರು ಮಿರಾಕಲ್ ಮಾಡ್ತಾರಾ ಇಲ್ವಾ, ನಾನು ಕೇಳಿದ್ದೆಲ್ಲ ಹೌದು ಅದು ಇದೆ, ಅದಿಲ್ಲ ಅಂತಿಲ್ಲ. ಅನುಷ್ಠಾನವಂತರಾಗಿರ್ತಾರೆ, ಅವ್ರು ಹೇಳುವಂತಹ ಮಾತೆಲ್ಲ ಸತ್ಯವಾಗುತ್ತೆ. ಒಂದು ಅಂಶ. ಇನ್ನೊಂದು ಅಂಶ ಏನು, ಅವರು ಮೋಕ್ಷದ ದಾರಿಯಲ್ಲಿದ್ದಾರೆ, ಆ ಮೋಕ್ಷ ದಾರಿ ನನಗೂ ಬರಬೇಕು ಅನ್ನುವಂಥ ಕೇಳುವ ಇಚ್ಛೆ ಇರಬೇಕು ಅಲ್ಲಿ. ಅದಕ್ಕೋಸ್ಕರ ಇಲ್ಲಿ ಪ್ರಪನ್ನ, ಎಲ್ಲಿ ನಿಮಗೆ ಪ್ರಪನ್ನ ಅಂತ ಬರುತ್ತೆ, ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇನ್.
ಪ್ರಪನ್ನ. ಸರಿ, ಹಾಂ, ಏನು ಮಾಡಬೇಕು? ಯತಃ ಅಂಜಸಃ ಅಜ್ಞಾನಂ ವಾರಿಧಿಂ. ಅಂಜಸಃ ಅಂದರೆ ಕತ್ಲು, ಅಜ್ಞಾನ ಯಾವಾಗಲೂ ಕತ್ಲಿಗೆ ಸಮ. ಅದನ್ನು ವಾರಿಧಿಂ, ವಾರಿ ಅಂದರೆ ಸಮುದ್ರ, ಸಂಸಾರ ಅಜ್ಞಾನದ ಸಮುದ್ರ ರೀತಿಯಲ್ಲಿದೆ, ಅದನ್ನು ನೀವು ದಾಟಿಸುವಂತರಾಗಲಿ. ಅದಕ್ಕೋಸ್ಕರ ಸುಖಂ ತಾರಯಿಷ್ಯಾಮಿ ವಿತ್ ಎಫರ್ಟೇ ಹಾಕ್ತಾರೆ, ಎಫರ್ಟ್ಲೆಸ್ನೆಸ್, ಸರಳವಾಗಿ ದಯವಿಟ್ಟು ಒಂದು ದಡದಿಂದ ಇನ್ನೊಂದು ದಡಕ್ಕೆ ನನ್ನ ಕರ್ಕೊಂಡು ಹೋಗಿ, ಸಂಸಾರದಿಂದ ಮೋಕ್ಷಕ್ಕೆ ನನ್ನ ಕರ್ಕೊಂಡು ಹೋಗಿ. ತಾರಯಿಷ್ಯಾಮಿ ಅಂದರೆ ಮೇ ಯು ಪ್ಲೀಸ್ ಹೆಲ್ಪ್ ಮೀ ಎಫರ್ಟ್ಲೆಸ್ಲಿ ಕ್ರಾಸ್ ಓವರ್. ತಥಾ ಅನುಷಾಧಿಮಾಂ. ಅನುಷಾಧಿಮಾಂ ಎಲ್ಲಿ ಬರುತ್ತೆ ಪದ? ಈಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲಿ. ಶಾದಿ ಎಲ್ಲಿ ಬರುತ್ತೆ? ಆಮೇಲೆ ಶಾದಿ.com ಅಂದ್ಕೊಂಡ್ರೆ ಕಷ್ಟ. ಹಾಂ, ಕಾರ್ಪಣ್ಯದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಂಮೂಢ ಚೇತಸಃ. ಆಮೇಲೆ ಯಶ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಕಂಪ್ಲೀಟಾಗಿ ಐ ಹ್ಯಾವ್ ಸರೆಂಡರ್ಡ್. ಅರ್ಜುನ ಹೇಳ್ತಿದ್ದಾನೆ, ಸಾಕು ನನಗಿದು ದ್ವಂದ್ವ ಆಗೋಗ್ಬಿಟ್ಟಿದೆ, ನೀವೇ ನನ್ನ ಕಾಪಾಡಬೇಕು ಕೃಷ್ಣ ಅಂತ. ಶಂಕರರು ಮೊದಲನೇ ಅಧ್ಯಾಯಕ್ಕೆ ವ್ಯಾಖ್ಯಾನ ಮಾಡಲ್ಲ ಭಗವದ್ಗೀತೆಗೆ. ಎರಡನೇ ಅಧ್ಯಾಯದ 11ನೇ ಅಧ್ಯಾಯದ ಶ್ಲೋಕದಿಂದ ಶುರು ಮಾಡ್ತಾರೆ. ಅದಕ್ಕೆ ಇಂಟ್ರಡಕ್ಷನ್ ಕೊಡ್ತಾರೆ. ಈ ಶ್ಲೋಕವನ್ನು ಉದಾಹರಿಸ್ತಾರೆ ಇಂಟ್ರಡಕ್ಷನಲ್ಲಿ. ಯಾವುದೋ ಕಾರ್ಪಣ್ಯದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಂಮೂಢ ಚೇತಃ ಅಂತ ತಗೊಳ್ತಾರೆ. ಅದಕ್ಕೆ ಅವ್ರು ಇಂಟ್ರಡಕ್ಷನಲ್ಲಿ ಬರೀತಾರೆ, ತತ್ರ ಏವಂ ಧರ್ಮ ಸಂಮೂಢ ಚೇತಸಃ ಮಿಥ್ಯಾಜ್ಞಾನವತಃ ನಿಮಗ್ನಸ್ಯ ಅರ್ಜುನಸ್ಯ ಅನ್ಯತ್ರ ಆತ್ಮಜ್ಞಾನಂ ಅಪಶ್ಯನ್ ಭಗವಾನ್ ವಾಸುದೇವಃ ತತಃ ಕೃಪಯಃ ಅರ್ಜುನಂ ಉದ್ದಿದಾರಯಿಷುಃ ಆತ್ಮಜ್ಞಾನಾಯ ಇದಂ ಪ್ರಾಹ. ಇದೇ ಅವ್ರದ್ದು ಹೇಳೋದು. ಅಲ್ಲಿ ಅವರು 3 ವಿಚಾರವನ್ನು ತಗೊಳ್ತಾರೆ. ಅರ್ಜುನನಿಗೆ ಧರ್ಮ ಸಂಮೂಢ ಇತ್ತು, ಶ್ಲೋಕಸ್ಯ ನಿಮಗ್ನಸ್ಯ ಮುಳುಗ್ಬಿಟ್ಟಿದ್ದ. ಅನ್ಯತ್ರ ಆತ್ಮಜ್ಞಾನಂ ಅಪಶ್ಯನ್, ಅನ್ಯತ್ರ ಆತ್ಮಜ್ಞಾನಂ ಉದ್ದಿಶ್ಯ ಅಪಶ್ಯನ್. ಶಂಕರ ಒಂದು ಪ್ರಶ್ನೆ ಮಾಡ್ತಾರೆ, ಅರ್ಜುನನಿಗೆ ಧರ್ಮ ಸಂದೇಹ ಬರಕ್ಕೆ ಸಾಧ್ಯವಿಲ್ವಲ್ಲ? ಧರ್ಮರಾಜ ಪಕ್ಕದಲ್ಲೇ ಇದ್ನಲ್ಲ, 13 ವರ್ಷ ಕಾಡಲ್ಲಿ ಬೇರೆ ಇದ್ರಲ್ಲ, ಅವನಿಗೆ ಕಾನ್ಫ್ಲಿಕ್ಟ್ ಬರಬಾರ್ದಲ್ಲ? ಅನ್ಯತ್ರ ಆತ್ಮಜ್ಞಾನಂ ಉದ್ಧರಣಂ ಅಪಶ್ಯನ್. ಆತ್ಮಜ್ಞಾನ ಬಿಟ್ಟರೆ ಬೇರೆ ಯಾವ ಸಲಹೆಯೂ ಅರ್ಜುನನಿಗೆ ಈ ರೀತಿ ಇವಾಗ ವರ್ಕ್ ಆಗಲ್ಲ. ಧರ್ಮಚಿಂತನೆ ಅವನೆಲ್ಲ ಮಾಡಿ ನೋಡ್ಬಿಟ್ಟಿದ್ದಾನೆ. ಅವನೇ ಧರ್ಮಿಷ್ಠ ಅರ್ಜುನ, ಧರ್ಮರಾಜ ಬೇರೆ ಪಕ್ಕದಲ್ಲಿದ್ದಾನೆ. ಅದಕ್ಕೆ ಅರ್ಜುನಂ ಉದ್ದಿದಾರಯಿಷು, ಒಳ್ಳೆ ಪದ ಅದು. ಕೇವಲ ಭಗವಾನ್ ವಾಸುದೇವ ಕೃಪೆಯಿಂದ ಅವನ ಅಜ್ಞಾನದಿಂದ ಜ್ಞಾನದ ಕಡೆ ಕರ್ಕೊಂಡು ಹೋಗಬೇಕು ಅಂತ ಆತ್ಮಜ್ಞಾನಾಯ ಏವ ಇದಂ ಪ್ರಾಹ. ಆತ್ಮಜ್ಞಾನ ವಾಸ್ ದಿ ಓನ್ಲಿ ರಿಸಲ್ಟ್ ಫಾರ್ ಅರ್ಜುನ. ಅರ್ಜುನನಿಗೆ ಆತ್ಮಜ್ಞಾನ ಆಗಬೇಕು ಅಂತಂದರೆ ನಮಗೆ ಆತ್ಮಜ್ಞಾನ ಬೇಕೋ ಬೇಡವಾ? ನಾವು ಆ ಸ್ಥಿತಿಲಿ ಇಲ್ವಲ್ಲ, ಬೇಕೇ ಬೇಕು. ನಾವು ಇನ್ನೊಬ್ಬರನ್ನ, ನಮ್ಮ ರಕ್ತ ಸಂಬಂಧಿಗಳನ್ನೆಲ್ಲ ಕೊಲ್ಲಬೇಕು ಅಂತಿಲ್ವಲ್ಲ, ಆ ಸ್ಥಿತಿಲಿ ಇದೀವ ನಾವು? ಯೋಚನೆ ಮಾಡಿ, ಎಂತಹ ಪರಿಸ್ಥಿತಿಲಿದ್ದ ಅರ್ಜುನ. ನಾವು ಸ್ವಲ್ಪ ಏರುಪೇರು ಆದರೆ ಜೀವನದಲ್ಲಿ ಅಳ್ತೀವಿ ಅಲ್ವಾ? ಯೋಚನೆ ಮಾಡಿದೀವಿ ಅರ್ಜುನನ ಸಂಕೇತ ಒಂದ್ಸತಿ, ನನ್ನ ಗುರುವನ್ನು ನಾನು ಕೊಲ್ಲಬೇಕು ಅನ್ನೋದು ಎಷ್ಟಿರಬೇಕು? ಅದಕ್ಕೆ 11ನೇ ಅಧ್ಯಾಯದಲ್ಲಿ ಹೇಳಿದ್ದು, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್, ಯು ಜಸ್ಟ್ ಬಿ ಅನ್ ಇನ್ಸ್ಟ್ರೂಮೆಂಟ್. ಐ ಹ್ಯಾವ್ ಆಲ್ರೆಡಿ ಟೇಕನ್ ಕೇರ್ ಆಫ್ ಆಲ್ ದೀಸ್ ಪೀಪಲ್, ಯು ಜಸ್ಟ್ ಫೈಟ್. ಸೊ ಇಲ್ಲಿ ಕಾರ್ಪಣ್ಯ ತಥಾನು ಶಾಧಿಮಾಂ ತ್ವಾಂ. ಅನುಹು ಅಂದರೆ ರಿಪೀಟೆಡ್ ಆಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು. ಒಂದು ದಿವಸದಿಂದ ವೇದಾಂತ ಮುಗಿಯಲ್ಲ. ಇವತ್ತು ರಾಮಗೀತಾ ಶುರು ಮಾಡಿದ್ದೀವಿ ಅಂದರೆ ತಾತ್ಕಾಲಿಕವಾಗಿ ಒಂದು ಮುಂದಿನ ವಾರ ಮುಗಿಯುತ್ತೆ. ಮತ್ತೆ ನೀವು ರಾಮಗೀತವನ್ನು ಅಧ್ಯಯನ ಮಾಡಬೇಕು, ಮರ್ತೋಗುತ್ತೆ. ಇಲ್ಲ ಅಂದರೆ ಮತ್ತೆ ಮಾಡಿ ಮನಸ್ಸಿನಲ್ಲಿ ಈ ತಾತ್ವಿಕ ಚಿಂತನೆ ನೆಲೆಗೊಳಿಸ್ಬೇಕು. ವೇದಾಂತ ಅಧ್ಯಯನ ಮಾಡೋದು ನಾನು ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದೀನಿ ಒಂದು ಸ್ಕಾಲರ್ಶಿಪ್ಗಲ್ಲ, ಒಂದು ಡಿಗ್ರಿ ತಗೊಳ್ಳೋದಂತಲ್ಲ. ವೇದಾಂತ ಡಿಗ್ರಿ ಲೆವೆಲಲ್ಲಿ ನೀವು ನೋಡಿದ್ರೆ ಅದು ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ. ನಾನು ಮಾಡಿದ್ದೀನಪ್ಪ, ನನಗೂ 10 ಉಪನಿಷತ್ ಬರುತ್ತೆ ಅಲ್ವಾ, ನನಗೂ ಗುರುಗಳಿದ್ದಾರೆ, ಅದಲ್ಲ. ಆ ವೇದಾಂತದ ಚಿಂತನೆ ಒಂದು ನಿಮಗೆ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಮಾಡಿದ್ರೇ ವೇದಾಂತ ಮೋಕ್ಷಕ್ಕೆ ಹೇತು. ಇಲ್ಲಾಂದರೆ ಅದು ಬಂಧನವೇ. ಇನ್ನೊಂದು ಅಹಂಕಾರ, ಐ ಆಮ್ ಎ ಸ್ಕಾಲರ್ ಅಂತ ಒಂದು ಅಹಂಕಾರ ಬರುತ್ತೆ.
ಯೋಚನೆ ಮಾಡಿ ಅಲ್ವಾ. ಸುಖಂ ತಾರಯಿಷ್ಯಾಮಿ, ಎಫರ್ಟ್ಲೆಸ್ ಆಗಿ ಇದನ್ನು ದಾಟಬೇಕು ಹಾಗೆ ಅಂತ. ಇವಾಗ ಪ್ರಶ್ನೆಯನ್ನು ಕೇಳಿ ಮುಗಿಸಾಯಿತು. 5 ಶ್ಲೋಕ ಸರಳವಾಗಿತ್ತಾ? ಹಾಂ, ಸರಳವಾಗಿತ್ತು. ಅರ್ಜುನ ಲಕ್ಷ್ಮಣನೇ ಎಷ್ಟು ಮುಂದುವರೆದಿದ್ದಾನೆ ನೋಡಿ. ಅದಕ್ಕೆ ಅರ್ಜುನ ಅಂತೀವಿ, ಸಾರಿ, ಮತ್ತೆ ಗೀತಾ ಇದಾವ. ಲಕ್ಷ್ಮಣ ಹಾಗೂ ರಾಮ ಇಬ್ಬರು ಒಂದೇ ಥರ ಇದ್ರು ನೋಡೋಕ್ಕೆ. ಮೊದಲನೇ ಸತಿಗೆ ಹನುಮಂತ ಬರ್ತಾನೆ ರಾಮನ ನೋಡಬೇಕು ಅಂತ. ಆದರೆ ಲಕ್ಷ್ಮಣ ಇರ್ತಾನೆ ಮುಂದೆ, ಅವನಿಗದು ಗೊತ್ತಾಗಲ್ಲ. ರಾಮ ಅಂದ್ಕೊಂಡು ಹನುಮಂತ ಇಂಟ್ರೊಡ್ಯೂಸ್ ಮಾಡಿಬಿಡ್ತಾನೆ, ನಾನು ಅಲ್ಲಿಂದ ಬಂದೆ, ಇಲ್ಲಿಂದ ಬಂದೆ, ಸೂರ್ಯವಂಶದವನು, ಹಾಗೆ ಸಾರಿ ಅಂಜನಾಪದ ಇದು ಅಂತಲ್ಲ. ರಾಮ ಪಕ್ಕದಲ್ಲೇ ಕೇಳಿಸ್ಕೊಳ್ತಿರ್ತಾನೆ. ಲಕ್ಷ್ಮಣ ಹೇಳಕ್ಕೆ ಹೋಗ್ತಾನೆ, ನಾನು ರಾಮ ಅಲ್ಲಪ್ಪ, ನಾನು ಲಕ್ಷ್ಮಣ ಹಾಗೆ ಅಂತ. ಹಿಂದೆಯಿಂದ ರಾಮ ಇದು ಮಾಡ್ತಾನೆ, ಕೈ ಸೊನ್ನೆ ಮಾಡ್ತಾನೆ, ಸುಮ್ಮನೆ ಇರು, ಆಂಜನೇಯ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಮಾತು ಕೇಳೋಣ ಅಂತ. ಅವ್ನ ಮಾತು ಅವನು ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ಅಂದರೆ ಅವನ ಮಾತು ಅಷ್ಟು ಮಧುರವಾಗ್ತಿದೆ, ಸಾಮವೇದ ಬರುತ್ತೆ ಅವನಿಗೆ, ಅದಕ್ಕೆ ಅವನು ಅಷ್ಟು ಮಾತು ಚೆನ್ನಾಗಿದೆ. ಹನುಮಂತನ ಮಾತು ಅವನು ಶುದ್ಧವಾಗಿ ಮಾತಾಡ್ತಿದ್ದಾನೆ ಅಂದರೆ ಅವನಿಗೆ ಋಗ್ವೇದ ಬರುತ್ತೆ. ಅವನು ತುಂಬ ಆಳವಾಗಿ ಮಾತಾಡ್ತಿದ್ದಾನೆ ಅಂದರೆ ಅವನಿಗೆ ಯಜುರ್ವೇದ ಬರುತ್ತೆ. ಅವನು ಹಿಂದಿನ ಮುಂದಿನದು ಎಲ್ಲ ಗೊತ್ತಿದೆ ಅಂದರೆ ಅವನಿಗೆ ಅಥರ್ವಣ ವೇದ ಬರುತ್ತೆ. ನವವ್ಯಾಕರಣ ಪಂಡಿತ ಹನುಮಾನ್. ಇರೋ ಒಂದು ವ್ಯಾಕರಣಕ್ಕೆ ಕ್ಯಾಕರಣ ಅಂತ ಆಗಿದೆ ಇವಾಗ ಅಲ್ವಾ. ಒಂದು ವ್ಯಾಕರಣ ಓದಕ್ಕೆ ಕ್ಯಾಕರಣ ಅಂತ ಆಗಿದೆ. 9 ನವವ್ಯಾಕರಣ ಪಂಡಿತ. ಸೊ ಲಕ್ಷ್ಮಣ ಮತ್ತು ರಾಮ ಇಬ್ಬರು ಒಂದೇ ಥರವಾಗಿದ್ರು. ಸೊ ಯಾಗೋ ಸೈಡ್ ನೋಟ್. ಸೊ ಎಷ್ಟು ಮುಂದುವರೆದಿರ್ಬೋದು ಅಂತ ಹೇಳಕ್ಕೆ. ಸರಿ, 6ನೇದು. ಶ್ರುತ್ವಾ ಸೌಮಿತ್ರಿವಚೋಖಿಲಂ ತದಾ ಪ್ರಾಹ ಪ್ರಪನ್ನಾರ್ತಿಹರಃ ಪ್ರಸನ್ನಧೀಃ. ವಿಜ್ಞಾನಮಜ್ಞಾತತಮಃ ಪ್ರಶಾಂತಯೇ. ಶ್ರುತಿ ಪ್ರಪನ್ನಂ ಕ್ಷಿತಿಪಾಲಭೂಷಣಃ. 1ರಿಂದ 5ನೇ ಶ್ಲೋಕ ಇಂಟ್ರಡಕ್ಷನ್ ಅಂತ ಹೇಳಿದೆ. 6ರಿಂದ 10 ರಾಮನ ಸಂಕ್ಷಿಪ್ತ ಉತ್ತರ. ಯಾರಿಗೆ? ಲಕ್ಷ್ಮಣನಿಗೆ. ಮನಸ್ಸು ದುಃಖದಲ್ಲಿದೆ, ಆತನಿಗೆ ರಾಮ ಲಕ್ಷ್ಮಣನಿಗೆ ಉತ್ತರಿಸ್ತಾ ಇದ್ದಾನೆ. ಎಂಟೈರ್ ವೇದಾಂತಿಕ್ ಪೋರ್ಷನ್ ಇನ್ ಎ ನಟ್ಶಲ್. ಈ 6, 7, 8, 9, 10 5 ಶ್ಲೋಕಗಳು ಪೂರ್ತಿ ವೇದಾಂತ. ಅದನ್ನೇ ಆಮೇಲೆ 11ರಿಂದ 62ವರೆಗೂ ವಿಸ್ತಾರ ಮಾಡ್ತಾನೆ. ಹೇಗೆ ಭಗವದ್ಗೀತೆಯಲ್ಲಿ ಅಶೋಚ್ಯಾನನ್ವಶೋಚಸ್ತ್ವಂ ಅಂತ ಶುರುವಾಗಿ 2ನೇ ಅಧ್ಯಾಯದಲ್ಲಿ ವೇದಾಂತ ಮುಗಿದೋಯ್ತು. 54ನೇ ಶ್ಲೋಕಕ್ಕೆ ಮುಗಿದೋಗುತ್ತೆ. ಆಮೇಲೆ ಪ್ರಶ್ನೆ ಕೇಳಿದ್ರಿಂದ ಅರ್ಜುನ ಮತ್ತು ಅದನ್ನು 18ನೇ ಶ್ಲೋಕವರೆಗೂ ಹೋಗ್ತಾನೆ. ಅಲ್ಲಿ ಹೇಳೋದು ಮತ್ತೆ ಶಾದಿ ಮಾಂ ತ್ವಾಂ ಪ್ರಪನ್ನಂ ಅಲ್ಲಿ ಇತ್ತಲ್ವ, ಕಾರ್ಪಣ್ಯ ದೋಷ ಅಂತ ಹೇಳದಲ್ವಾ. ಅಲ್ಲಿ ಶಂಕರರು 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ. ನ ಅನುಶೋಚಂತಿ ಪಂಡಿತಾ. ಪಂಡಿತರು ಯಾವುದೇ ಕಾರಣಕ್ಕೂ ಅಳೋದಿಲ್ಲ ಅರ್ಜುನ. ನ ಅನುಶೋಚಂತಿ, ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಪಂಡಿತರು ಅಳೋದಿಲ್ಲ. ಆದರೆ ನೀನು ಪ್ರಜ್ಞಾವಾದಾಂಶ ಭಾಷಸೆ, ಪ್ರಜ್ಞಾವಂತರ ಥರ ಮಾತಾಡ್ತಿದೆಯಲ್ಲ, ಅಟ್ ದ ಸೇಮ್ ಟೈಮ್ ಅಳ್ತಾ ಇದೆಯಾ. ಇದು ಉನ್ಮತ್ತ ಭಾವ. ಶಂಕರ್ ಹೇಳ್ತಾರೆ ನಿನಗೆ ಹುಚ್ಚಿಡ್ದಿದೆ ಅಂತ. ನಗ್ತಾ ಇದೆಯಾ, ಅದೇ ಸಮಯದಲ್ಲಿ ಅಳ್ತಿದೆಯಾ. ಒಬ್ಬರು ನಗ್ತಾ ಇದ್ರು ಅಳ್ತಿದ್ರೆ ಏನಂತೀರಿ ಅವ್ರನ್ನ? ಹುಚ್ಚರು ಅಂತಿರ್ತಾನೆ. ಇನ್ನು ಪ್ರಜ್ಞಾವಾದಾಂಶ ಭಾಷಸೆ ಮತ್ತು ಗತಾಸು ನಗತಾಸುಂಶ್ಚ. ಶಂಕರ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಯಾರಿಗೂ ಅವಶ್ಯಕತೆ ಇಲ್ಲ. ಅದು ಹೇಗೆ ಸ್ವಾಮೀಜಿ, ಯಾರೋ ಹೋಗ್ಬಿಟ್ರು ಅಳ್ಬೇಕಾ ಬೇಡವಾ? ರಕ್ತ ಸಂಬಂಧಿಕರು ಹೋಗ್ಬಿಟ್ರು. ಶಂಕರರು ಹೇಳ್ತಾರೆ ಅಳೋ ಅವಶ್ಯಕತೆ ಇಲ್ಲ ಅಂತ. ನನಗೆ ಬೈಬೇಡಿ, ಶಂಕರರಿಗೆ ಬೈರಿ ಬೈದಿದ್ರೆ. ಆಮೇಲೆ ಸ್ವಾಮೀಜಿ ಹೀಗೆ ಹೇಳ್ಬಿಟ್ರು ಅಂತ ಆಗಬಾರ್ದು. ಅವ್ರು 3 ರೀಸನ್ಸ್ ಕೊಡ್ತಾರೆ. ಸದ್ವೃತ್ತತ್ವಾತ್,
ಶರೀರ ಕ್ಷೀಣ ಸ್ವಭಾವತ್ವಾತ್, ಆತ್ಮಾಚ ನಿತ್ಯತ್ವಾತ್. ಈ ಮೂರು ಕಾರಣದಿಂದ ಆಳೋಗಿಲ್ಲ. ಏನು? ಸದೃತ್ವತ್ವಾತ್, ದ್ರೋಣಾದಯ. ದ್ರೋಣ ಇತರರು ಧರ್ಮಿಷ್ಠರು. ಈ ಶರೀರವನ್ನು ಸತ್ತೋದ್ಮೇಲೆ ಅವರು ಉನ್ನತ ಲೋಕಕ್ಕೆ ಹೊಳ್ತಾರೆ, ಸ್ವರ್ಗಕ್ಕೆ ಹೊಳ್ತಾರೆ. ಅಂತಹ ಸ್ವರ್ಗಕ್ಕೆ ಹೋಗೋರನ್ನ ಯಾಕೆ ಅಳ್ತೀಯ ನೀನು? ಸದೃತ್ತತ್ವಾತ್, ಅಳೋ ಹಾಗಿಲ್ಲ. ಎರಡನೇದು ಶರೀರ ಕ್ಷೀಣ ಸ್ವಭಾವತ್ವಾತ್, ಹುಟ್ಟ ಮೇಲೆ ಶರೀರ ಹೋಗಲೇಬೇಕು. ಅದು ನಿಮ್ಮ ಶರೀರ ಆದ್ರೇನು, ಮತ್ತೊಂದು ಶರೀರ ಆದ್ರೇನು. ಮೂರನೇದು ಎಲ್ಲರೂ ಆತ್ಮಾಚ ನಿತ್ಯತ್ವಾತ್, ಎಲ್ಲರೂ ಆತ್ಮ ವಸ್ತುವೆ. ಯಾವ ರೀತಿಯಲ್ಲಿ ಹೇಳ್ತೀನಿ ನೀನು? ಅಧರ್ಮ ಮಾಡಿದ್ರೆ ನರಕಕ್ಕೆ ಹೋಗಬೇಕು, ಧರ್ಮ ಮಾಡಿದ್ರೆ ಸ್ವರ್ಗಕ್ಕೆ ಹೋಗಬೇಕು, ಶರೀರ ಕ್ಷೀಣಿಸ್ತ ಹೋಗುತ್ತೆ. ಮೂಲತಃ ಎಲ್ಲರೂ ಆತ್ಮವಸ್ತುವೆ. ಈ ಕಾರಣದಿಂದ ಅಳ್ತಾರ. ಪಂಡಿತರು ಅಳೋದೇ ಅವಶ್ಯಕತೆ ಇಲ್ಲ, ಅವ್ರು ಅಳಲ್ಲ. ನೀನು ಅಳ್ತಿದ್ಯಾ ಅಂದರೆ ಅಳ್ತಾನೂ ಇದೆಯಾ, ಪ್ರಜ್ಞಾವಾದಾಂಶ ಭಾಷೆ, ಪ್ರಜ್ಞಾವಂತರ ಥರ ಮಾತಾಡ್ತಿದ್ಯಾ, ಸೊ ನೀನು ಮೂಢ ಅಂತ. ಸೊ ಇಲ್ಲಿ ಅದೇ ರೀತಿಯಾಗಿ ಲಕ್ಷ್ಮಣನ ಸಂದಿಗ್ಧ ಪರಿಸ್ಥಿತಿ. ಇಲ್ಲಿ ಯಾರೂ ಸತ್ತಿಲ್ಲ, ಅದೇ ಕಳಿಸ್ಬಿಟ್ಟಿದ್ದೀನಿ ಅನ್ನುವಂಥ ದುಃಖ. ಇನ್ನು ಆರನೇದು ಇದೇನೆ, ಇನ್ನು ರಾಮಚಂದ್ರನ ಉಪದೇಶ ಶುರು ಆಗಿಲ್ಲ. ಆರನೇದು ಇದೆ. ಸರಿ, ಏನು? ಅನ್ವಯ. ಕ್ಷಿತಿಪಾಲ ಭೂಷಣ, 4ನೇ ಸಾಲು ನೋಡಿ. ಕ್ಷಿತಿಪಾಲ ಭೂಷಣ ಅಂದರೆ ರೂಲರ್ ಆಫ್ ದ ಕಿಂಗ್ಡಮ್, ಈ ರಾಜ್ಯವನ್ನು ಆಳದವನು ಅಂತ. ಕ್ಷಿತಿಪಾಲ ಭೂಷಣ ರಾಮ. ರಾಮನ್ ಕಂಡೀಷನ್ ಹೇಗಿದೆ? ಕಾಮಾಗಿದ್ದಾನೆ. ಯಾಕಂದರೆ ಲಕ್ಷ್ಮಣನಿಗೆ ಉತ್ತರ ಕೊಡಬೇಕು. ಪ್ರಸನ್ನಧೀಹಿ, ರಾಮನ ಲಕ್ಷಣ ಏನು? ಪ್ರಸನ್ನಧೀಹಿ, ಗಂಭೀರವಾಗಿ ಕಾಮಾಗಿದ್ದಾನೆ. ಒಂದು ಪ್ರಾಬ್ಲಮನ್ನು ಅಸರ್ಟೈನ್ ಮಾಡಬೇಕು ಅಂತಂದರೆ ನಾವು ಕಾಮಾಗಿರಬೇಕು. ನಾವು ಪ್ರಾಬ್ಲಮ್ ಜೊತೆ ಸೇರ್ಕೊಂಡ್ಬಿಟ್ರೆ ಪ್ರಾಬ್ಲಮ್ನ ಆಬ್ಜೆಕ್ಟಿಫೈ ಮಾಡೋಕ್ಕಾಗಲ್ಲ. ಇವಾಗ ಯಾವುದೋ ಒಂದು ಸಮಸ್ಯೆಗೆ ಡಾಕ್ಟರ್ ಹತ್ರ ಹೋಗ್ತೀವಿ, ತಲೆನೋವು ಬರ್ತಾ ಇದೆಯೋ, ಏನೋ ಒಂದು ಹೊಟ್ಟೆ ಸರಿ ಇಲ್ವಾನೋ. ಡಾಕ್ಟ್ರನು ಪೇಷಂಟ್ ಥರನೇ, ಅಯ್ಯೋ ಪಾಪ ರೀ ನಿಮಗೆ ತಲೆನೋವು ಬಂತಾ, ಹೊಟ್ಟೆ ನೋವು ಆಯಿತಾ ಅಂತಲೇ ಕೇಳಿಬಿಟ್ರೆ ಮಾತ್ರೆ ಕೊಡೋದಿಲ್ಲಿ ನೀವು, ಮತ್ತು ಅದೊಂದು ಸಂಸಾರ ಆಗೋಗುತ್ತೆ, ಪೇಷಂಟ್ ಡಾಕ್ಟರ್ ಸಂಸಾರ. ಹೀ ಶುಡ್ ಬಿ ಬ್ಯಾಲೆನ್ಸ್ಡ್. ಪ್ರಾಬ್ಲಮ್ ಬಂದಿದೆಯಾ ನಿಮಗೆ, ಏನು ಈ ಥರ ಪ್ರಾಬ್ಲಮ್ ಆಯಿತಾ, ಏನು ತಿಂದ್ರಿ ಎಲ್ಲ ಕೇಳ್ಬಿಟ್ಟು. ಯೂಶಲಿ ತಿನ್ನೋದು ಹೊರಗಡೆನೆ, ಪ್ರಾಬ್ಲಮ್ ಬರೋದು ಸಹಜವೇ ಅಲ್ವಾ. ಮನೆ ಊಟ ಯಾರಿಗೆ ಹಿಡ್ಸುತ್ತೆ? ರುಚಿಯಾಗಿ ಮಾಡಬೇಕು. ರಾಮ್ ಗೋಪಾಲ್ ಹೊರಗಡೆ ಹೇಳಿದ್ವಿ, ಒಬ್ಬರು ಮನೆಗೆ ಹೋಗಿ ಬರ್ತಾ ಇದ್ವಿ, ಯಾವುದೋ ಒಂದು ಹೋಟೆಲ್ ನೋಡಿದ್ವಿ ಆನ್ ದ ವೇ, ರಾಮೇಶ್ವರ ಕೆಫೆ ಅಂತ. ಇಲ್ಲಿ ಯಾವುದೋ ಒಂದು ಹೊಸ ಇದೆ ಅಂತ. ನಾನು ಅದು ಗೊತ್ತೇ ಇಲ್ಲ. ಇವಾಗ ನಾವಲ್ಲೆಲ್ಲೋ ಕಾಡಲ್ಲಿದ್ದೀವಿ, ನಮ್ಗೆ ಯಾವ ಕೆಫೆನೂ ಗೊತ್ತಿಲ್ಲ. ರಾತ್ರಿ 1 ಗಂಟೆವರೆಗೂ ದೋಸೆ ಕ್ಯೂ ಅಂತೆ, 1 ಗಂಟೆವರೆಗೂ ದೋಸೆ ಕ್ಯೂ. ಈ ಥರ ಮನಸ್ಸು ನಮ್ಮದು. 1 ಗಂಟೆವರೆಗೂ ಇದ್ದು ನಿಂತ್ಕೊಂಡು ಪಾಪದ ಹಣ ಊಟವನ್ನು ಮಾಡೋಕ್ಕೆ ನಮಗಾಗತ್ತೆ. ಅದೇ 1 ಗಂಟೆಗಿದ್ದು ಅಧ್ಯಯನ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಅನ್ಸಲ್ಲ ನೋಡಿ. ಅಷ್ಟು ಇಂಟ್ರೆಸ್ಟಲ್ಲಿದೆ ಅಲ್ವಾ? ಯೋಚನೆ ಮಾಡಿ ಅಲ್ವಾ? ಇಂಟ್ರೆಸ್ಟ್ ಎಲ್ಲಿದೆ ನಮಗೆ? ಅದಕ್ಕೆ ಶುರುವಿನಲ್ಲಿ ಹೇಳಿದ 10 ನಿಮಿಷ, ಅದನ್ನು 1 ಅವರ್ ಪೂರ್ತಿ ನಾವು ಪಾಠ ಮಾಡ್ಬೋದಾಗಿತ್ತು. ಮನಸ್ಸು ನಮಗೆಲ್ಲ ಅರ್ಥಕಾಮದಲ್ಲಿಯೇ ಇದೆ. ಮನೆ ಊಟ ಬೇಡ ಅನ್ನತ್ತಾ ಅಲ್ವಾ? ರಾಮೇಶ್ವರ ಕೆಫೆಗೆ ಹೋಗಬೇಕು, ನೆಕ್ಸ್ಟು ಕೃಷ್ಣ ಅವತಾರ ಕೆಫೆ ಅಂತ ಯಾವುದೋ ಒಂದು ಬರುತ್ತೆ. ಯೋಚನೆ ಮಾಡಿ. ಇವಾಗ ಅದೊಂದು ಬ್ರಾಂಚ್ ಬೇರೆ ಮಾಡ್ತಿದಾರಂತವ್ರು ರಾಜಾಜಿನಗರದಲ್ಲಿ. ಇವಾಗ ಇಲ್ಲಿರೋರ್ನೆಲ್ಲ ಹಾಳು ಮಾಡಿದ್ವಲ್ದ, ಅಲ್ಲಿ ಬೇರೆ ಹೋಗ್ಬೇಕು ಇವಾಗ ಹಾಳು ಮಾಡೋಕ್ಕೆ. ಯೋಚನೆ ಮಾಡಿ. ನಮಗೆ ಬಾಯಿ ರುಚಿ, ಏನು ಮಾಡ್ತೀರಾ? ಮನೆ ಊಟ ಆಗಲ್ಲ. ಎನಿವೇಸ್, ಎಲ್ಲೋ ಹೋಗ್ತೀನಿ ಆಮೇಲೆ, ಬೇಡ. ಸೊ ಏನು ಹೇಳಕ್ಕೆ ಬಂದೆ, ಒಬ್ಬ ಡಾಕ್ಟರ್ ಸಮತೋಲನದ ಈಕ್ವಿಪಾಯ್ಸ್ ಆಗಿರ್ಬೇಕು. ಅವನು ಒಂದು ಪ್ರಾಬ್ಲಮ್ನ ಹ್ಯಾಂಡಲ್ ಮಾಡಬೇಕು ಅಂದರೆ ಹಿ ಶುಡ್ ನೋ. ಅವನು ಪ್ರಾಬ್ಲಮ್ ಜೊತೆಗೆ ಮುಳುಗ್ಬಿಡಬಾರ್ದು, ಇಲ್ಲಾಂದರೆ ಸೊಲ್ಯೂಷನ್ ಸಿಗಲ್ಲ ನಮಗೆ. ಅದಕ್ಕೆ ಪ್ರಸನ್ನದೀಹಿ ಪ್ರಪನ್ನಾರ್ತಿಹರಃ. ಪ್ರಪನ್ನಾರ್ತಿಹರಃ, ಪ್ರಸನ್ನದೀಹಿಗೆ ಒಂದು ಶ್ಲೋಕ ನಾಪಕ ಬರಬೇಕು. ನಮಗೆ ಬರಲ್ಲ ಸ್ವಾಮೀಜಿ, ನೀವೇ ಹೇಳ್ಬಿಡಿ. ಯಾವ ಶ್ಲೋಕ? ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ, ನಾಪಕ ಇದೆಯಾ? ಭಗವದ್ಗೀತಾ ಪ್ರಹಸನ್ನಿವ ಭಾರತ ತಮೋವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ ಮಧ್ಯೆ ವಿಷೀದಂತಮಿದಂ ವಚಃ. ಅರ್ಜುನನು ಪ್ರಶ್ನೆ ಇಷ್ಟೆಲ್ಲ ತೊಂದರೆ ಕೊಟ್ಟನಲ್ಲ ಕೃಷ್ಣನಿಗೆ,
ಆಲ್ಮೋಸ್ಟ್ ಎಮೋಷ್ನಲಿ ಬ್ರೇಕ್ ಡೌನ್. ಅದೊಂದು ಸ್ಲ್ಯಾಂಗ್ ಆಗಿದೆ ಇವಾಗ ಇಂಗ್ಲೀಷಲ್ಲಿ, ಐ ಎಮೋಷ್ನಲಿ ಬ್ರೇಕ್ ಡೌನ್. ಸೀರಿಯಸ್ಲಿ, ಎಸ್, ಸೀರಿಯಸ್ಲಿ ಐ ಬ್ರೇಕ್ ಡೌನ್ ಅಲ್ವಾ. ಅದಕ್ಕೆ ಪ್ರಹಸನ್ನಿವ ಭಾರತ. ಕೃಷ್ಣನ್ ಮುಖ ಹೇಗಿತ್ತು? ನೀನು ಏನೇ ಹೇಳೋ, 47 ಶ್ಲೋಕಾಸ್ ನಿನ್ನ ಸಂಸಾರದ ವರ್ಣನೆ, ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಅಷ್ಟೆಲ್ಲ ಹೇಳಿ ಕೊನೆಗೆ ಉತ್ತರ ಹೇಳಿತು, ಮೇ ಯು ಡು ನಾಟ್ ಕ್ರೈ, ಪ್ಲೀಸ್ ಫೈಟ್. ಕ್ಷತ್ರಿಯನಿಗೆ, ನಾವು ಕ್ಷತ್ರಿಯರಲ್ವಲ್ಲ. ಸೊ ಅದೇ ರೀತಿಯಲ್ಲಿ ಪ್ರಹಸನ್ನಿವ. ಸೊ ಪ್ರಪನ್ನಾರ್ತಿಹರಃ. ಪ್ರಪನ್ನಾರ್ತಿಹರಃ ಅಂದ್ರೇನು? ಯಾರ ಭಕ್ತಿಯಿಂದ ನಮಸ್ಕಾರ ಮಾಡಿದ್ಯೋ ಅಂಥವ್ರಿಗೆ ನೀನು ಸಂಸಾರವನ್ನು ದಾಟಿಸ್ತೀಯಾ. ಸೌಮಿತ್ರಿವಚಃ ಶುತ್ವಾಥ ಅಖಿಲಂ ತದಾ. ರಾಮ ಪೂರ್ತಿ ಪ್ರಶ್ನೆ ಇದು ಪ್ರಾಬ್ಲಮನ್ನು ಕೇಳಿ, ಅಖಿಲಂ, ವೆರಿ ಇಂಪಾರ್ಟೆಂಟ್. ಅಖಿಲಂ ಅಂದರೆ ಒಬ್ಬರು ಮಾತಾಡ್ತಾ ಇರಬೇಕಂದ್ರೆ ಮಧ್ಯದಲ್ಲಿ ಮಾತಾಡಬಾರ್ದು. ಯೂಶಲಿ ಏನಾಗುತ್ತೆ, ಮನೇಲಿ ಹೆಂಡ್ತಿದ್ದು ಯಾವಾಗಲೂ ಇದೊಂದು ಪ್ರಾಬ್ಲಮ್. ಸುಮಾರು ಜನ ಹೇಳ್ತಾರೆ, ಸ್ವಾಮೀಜಿ ಮನೆಯವ್ರು ಕೇಳಿಸ್ಕೊಳ್ಳೋದೇ ಇಲ್ಲ, ಯಾವಾಗಲೂ ಟಿ ವಿ ನೋಡ್ತಿರ್ತಾರೆ, ನಾನು ಹೇಳೋದು ಒಂದು 5 ನಿಮಿಷ ಗಮನ ಇಟ್ಟು ಕೇಳಬಾರ್ದಾ ಅಂತಾರೆ. ಸೊ ಅಖಿಲಂ ಅಂದರೆ ಪೇಷನ್ಸಾಗಿ ಕೇಳಿಸ್ಕೊಳ್ಬೇಕು, ಮಧ್ಯದಲ್ಲಿ ಮಾತಾಡಬಾರ್ದು. ಕೆಲವ್ರಿಗೆಲ್ಲ ಏನೋ ವಿಶೇಷವಾದ ಬುದ್ಧಿ, ಐ ನೋ ಫ್ರಮ್ ವೇರ್ ಯು ಆರ್ ಕಮ್ಮಿಂಗ್, ದಿಸ್ ಇಸ್ ದ ಸೊಲ್ಯೂಷನ್. ಹಾಗೆ ಹೇಳಬಾರ್ದು. ಕಷ್ಟದಲ್ಲಿದ್ದವ್ರಿಗೆ ಯು ಶುಡ್ ಗಿವ್ ದ ಇಯರ್ಸ್. ಅದೊಂದು ಸೈಕಾಲಜಿ, ಅದು ತಿಳ್ಕೊಳ್ಬೇಕು. ನಮಗೆ ಉತ್ತರ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡಬೇಕು. ನಮ್ಮದು ಲೈಫ್ ಇವಾಗ ಹಾಗೆ ಆಗೋಗಿದೆ. ಸ್ವಾಮಿಗಳ ಲೈಫ್ ಹಾಗೆ. ಸುಮಾರು ಜನ ಬಂದು ಹೌದಾ ಸರಿ, ಹೌದಾ ಸರಿ, ಏನೋ ಆದರೂ ಇದು ಗೊತ್ತು ರೀ ನಮಗೆ ಹೀಗೆಲ್ಲ ಅಂತಂದರೆ ಅಯ್ಯೋ ಇದು ಸರಿಯಿಲ್ಲ ಅಂದ್ಬಿಡ್ತಾರೆ, ಬೇರೆ ಸ್ವಾಮೀಜಿ ನೋಡ್ಕೊಳ್ತೀನಿ ಅಂತಾರೆ. ಅದಕ್ಕೋಸ್ಕರ ಅದು ಆಗಬಾರ್ದು ಅಂತ ನಾವು ಸರಿ ನಿಧಾನಕ್ಕೆ ಶಾಂತವಾಗಿರ್ಬೇಕು. ಸೊ ಅಖಿಲಂ ಅಂದರೆ ವಿತೌಟ್ ಕಟ್ಟಿಂಗ್ ದಿ ಪರ್ಸನ್ ಶಾರ್ಟ್. ಇದೇ ಮ್ಯಾನೇಜ್ಮೆಂಟಲ್ಲೆಲ್ಲ ಹೇಳ್ಕೊಡಲ್ವ ನಿಮಗೆ? ಇದೆ ತಾನೆ, ಮೇ ಯು ಪ್ಲೀಸ್ ಗಿವ್ ದ ಟೈಮ್, ಲೆಟ್ ದೆಮ್ ಲಿಸನ್. ಸೈಕಾಲಜಿಲಿ ಇದೆ. ಪ್ರತಿಯೊಂದು ಸೈಕ್ಯಾಟ್ರಿಸ್ಟು ಹೀಗೆ ಮಾಡೋದು. ಪಾಪ ಮನೇಲಾಗಲ್ಲ, ದಟ್ಸ್ ವೈ ಹಿ ಹ್ಯಾಸ್ ಓಪನ್ ಎ ಸೈಕ್ಯಾಟ್ರಿಸ್ಟ್ ಅಲ್ವಾ. ಯಾರೆಲ್ಲ ಸೈಕ್ಯಾಟ್ರಿಸ್ಟ್ ಒಂದು ಓಪನ್ ಮಾಡಿದಾರೋ ಅವ್ರ ಮನೇಲೆಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾಕಂದ್ರೆ ಮನೇಲಿ ಹೆಂಡತಿ ಕೇಳಲ್ಲ, ಅದಕ್ಕೆ ಒಂದು ಸೈಕಾಲಜಿ ಓಪನ್ ಮಾಡಿ ಆ ಸೊಲ್ಯೂಷನ್ ಎಲ್ಲ ಇಲ್ಲಿ ಕ್ಲೈಂಟಿಗೆ ತಿರ್ಸ್ಕೊಳ್ಳೋದು ಅಲ್ವಾ. ಧರ್ಮಶಾಸ್ತ್ರ ಚಿಂತನೆ ಕರೆಕ್ಟ್ ಆಗಿದ್ದರಿಂದ ಯಾವ ಸೈಕಾಲಜಿಸ್ಟು ಅವಶ್ಯಕತೆ. ಶಾಸ್ತ್ರ ಹೇಳೋ ರೀತಿಯಲ್ಲಿಯೇ ನಾವು ಜೀವನವನ್ನು ನಡೆಸ್ಬಿಟ್ಟಿದ್ರೆ ಯಾಕಿಂತ ಸೈಕ್ಯಾಟ್ರಿಸ್ಟ್ ಎಲ್ಲ ಬೇಕು ನಮಗೆ? ಅಷ್ಟೇ ಚೆನ್ನಾಗಿ ಹೇಳ್ಕೊಡತ್ತಲ್ಲ ಶಾಸ್ತ್ರ ಅಲ್ವಾ. ಕರ್ಮಯೋಗೇಣ ಮಲನಿವೃತ್ತಿ, ಒಂದೇ ಒಂದು ಪಾಠ, ಅದು ತಿಳ್ಕೊಂಡ್ಬಿಟ್ರೆ ಮುಗೀತು. ಯಾವ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಯಾವ ರೆಸಾರ್ಟ್ಗೆ ಹೋಗಿ 5,000 ರೂಪಾಯಿ ಕೊಟ್ಟು ಕೌನ್ಸಿಲಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಯೋಚನೆ ಮಾಡಿ. ಸರಿ, ಟೈಮ್ ಆಯ್ತು, ಮುಗಿಸೋಣ ಇದೊಂದು ಶ್ಲೋಕ. ಸೌಮಿತ್ರಿವಚಃ ಅಖಿಲಂ ಶುತ್ವಾಚ ವಿಜ್ಞಾನಮಜ್ಞಾನತಮಃ ಪ್ರಶಾಂತಯೇ. ವಿಜ್ಞಾನಂ ಅಂದರೆ ಆತ್ಮಜ್ಞಾನ, ವಿಜ್ಞಾನತಮಃ ಅಜ್ಞಾನತಮಃ. ಅಜ್ಞಾನವನ್ನು ಹೋಗಿಸ್ಬೇಕು ಅಂತಂದರೆ ಆತ್ಮಜ್ಞಾನದಿಂದಲೇ ಸಾಧ್ಯ, ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಅದು ತಿಳ್ಕೊಳ್ಬೇಕು, ಅದು ವಿಶೇಷವಾಗಿ ನಾಳೆ ಹೇಳ್ತೀನಿ. ಶ್ರುತಿ ಪ್ರಪನ್ನ ಕ್ಷಿತಿಪಾಲಭೂಷಣ. ಕ್ಷಿತಿಪಾಲಭೂಷಣ ಆಗಿರುವಂತಹ ರಾಮ ಶ್ರುತಿ ಪ್ರಪನ್ನ. ಈ ಲಕ್ಷ್ಮಣನನ್ನ ಮಾತನ್ನು ಕೇಳಿ ಈಗ ಉಪದೇಶವನ್ನು ಮಾಡು. ಪ್ರಪನ್ನಾರ್ತಿಹರ ಪ್ರಸನ್ನಧೀಹಿ. ಈಸ್ ವೆರಿ ಈಕ್ವಿಪಾಯ್ಸ್ಡ್ ಸ್ಟೇಟ್. ಒಂದು ಮನಸ್ಸು ನೆಮ್ಮದಿಯಾಗಿದೆ ರಾಮನಿಗೆ. ಟೀಚರ್ಗೆ ಯಾವಾಗಲೂ ಇರಬೇಕಾಗಿರುವಂತಹ ಒಂದು ಕ್ವಾಲಿಟಿ. ಟೀಚರ್ಗೆ ಅಂತಲ್ಲ, ಯಾರಿಗೇ ಆಗಲಿ, ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದರೆ ಶಾಂತವನವಾಗಿ ಕೇಳಬೇಕು. ಕೇಳಾದಮೇಲೆ ಉತ್ತರ ಯಾವಾಗಲೂ ಕಮ್ಯಾಂಡಿಂಗ್ ಆಗಿರಬಾರ್ದು, ಉತ್ತರ ಯಾವಾಗಲೂ ಸಜೆಸ್ಟಿವ್ ಆಗಿರಬೇಕು. ಐ ಸಜೆಸ್ಟ್, ಮೇ ಯು ಪ್ಲೀಸ್ ಡೂ ಲೈಕ್ ದಿಸ್, ದಿಸ್ ಇಸ್ ವಾಟ್ ಐ ಫೀಲ್ ದಟ್ ಯು ಹ್ಯಾವ್ ಟು ಡೂ ರೈಟ್ ನೌ, ದಿಸ್ ಇಸ್ ರಾಂಗ್, ಯು ಹ್ಯಾವ್ ಟು ಡೂ ಲೈಕ್ ದಿಸ್ ಓನ್ಲಿ, ಹಾಗೆಲ್ಲ ಹೇಳಬಾರ್ದು. ಈ ದುಃಖದಲ್ಲಿರುವಂತಹ ಮನಸ್ಸೇನಾಗುತ್ತೆ, ಇನ್ನು ಬಿಗ್ ಡೌನ್ ಆಗುತ್ತೆ. ಸೊ ಲಕ್ಷ್ಮಣ ಆ ಸ್ಥಿತಿಯಲ್ಲಿದ್ದಾನೆ ಇವಾಗ, ತುಂಬ ಖೇದವಾಗಿದ್ದಾನೆ. ಅದಕ್ಕೆ ಆತ್ಮಜ್ಞಾನ ಬೇಕು ಅಂತ ಕೇಳಿದ್ದಾನೆ. ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಏನಿತ್ತು, ಶಾಧಿ ಮಾಂ ತ್ವಾಂ ಮಾಂ ಶಾಧಿಹಿ, ಇದಕ್ಕೆ ನಮಸ್ಕಾರ ಮಾಡಿದ್ದೀನಿ. ಈ ಸೈಕಾಲಜಿಕಲ್ ಇಶ್ಯೂ ಇಂದ ಆಚೆ ಕರ್ಕೊಂಬ, ಮನಸ್ಸಿನ ಖೇದದಿಂದ ನನಗೆ ದೂರ ಮಾಡು. ಅದಕ್ಕೆ ರಾಮ ಕೊಡುವಂಥ ಉತ್ತರ ಏನು, ತ್ವಂ ಬ್ರಹ್ಮಾಸಿ. ಕೃಷ್ಣ ಕೊಟ್ಟಿರುವಂಥ ಉತ್ತರ ಏನು, ತ್ವಂ ಬ್ರಹ್ಮಾಸಿ. ಅದೇ ನಾಳೆ ಬರುತ್ತೆ. ಅದ್ಭುತವಾದ ಶ್ಲೋಕ ಪೋರ್ಷನ್ಸ್ ಶುರು ಆಗುತ್ತೆ. ಎಲ್ಲರೂ ಬನ್ನಿ, ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರು ಪರವಾಗಿಲ್ಲ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಪೂರ್ಣಮದಃ ಪೂರ್ಣಮಿದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ
पूर्णस्य पूर्णमादाय पूर्णमेवावशिष्यते. ಓಂ ಶಾಂತಿ ಶಾಂತಿ ಶಾಂತಿ.